ಜಾಗೃತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವುದು ನನಗೆ ಅಪಾರ ಗೌರವ ಮತ್ತು ಸಂತೋಷವನ್ನು ನೀಡುತ್ತದೆ. ಸ್ನೇಹಿತರೆ, ಜ್ಞಾನವೇ ಶಕ್ತಿ, ಆರ್ಥಿಕ ಜ್ಞಾನವೇ ಸ್ವಾವಲಂಬಿ ಬದುಕಿನ ಅಡಿಪಾಯ. ಇಂದಿನ ಈ ಸಭೆ ಕೇವಲ ಹೂಡಿಕೆಯ ಬಗ್ಗೆ ಚರ್ಚಿಸುವ ವೇದಿಕೆಯಲ್ಲ, ಇದು ಕನಸುಗಳನ್ನು ರೂಪಿಸುವ ಬಗ್ಗೆ ಚರ್ಚಿಸುವ ವೇದಿಕೆ ಅಲ್ಲ, ಇದು ಭವಿಷ್ಯವನ್ನು ಭದ್ರಪಡಿಸುವ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಆರ್ಥಿಕ ಭರವಸೆಯನ್ನು ಮೂಡುವ ಹೆಜ್ಜೆಯಾಗಿದೆ. ಇಂದು ಇಲ್ಲಿ ಸೇರಿರುವ ಪ್ರತಿಯೊಬ್ಬರು ವೃತ್ತಿಪರರು, ಉದ್ಯಮಿಗಳು, ಸರ್ಕಾರಿ ನೌಕರರು, ನಿವೃತ್ತರು, ಗೃಹಿಣಿಯರು, ಯುವಕರು ಎಲ್ಲರೂ ತಮ್ಮ ಬದುಕನ್ನು ಇನ್ನಷ್ಟು ಭದ್ರ, ಸಮೃದ್ಧ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಸುವ ದೃಷ್ಟಿಯಿಂದ ಇಲ್ಲಿಗೆ ಬಂದಿರುವುದು ಶ್ಲಾಘನೀಯ. ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ದಾರಿ ತೋರಿಸುವಂತೆ ದೀಪದಂತೆ ಇರುವ ವ್ಯಕ್ತಿತ್ವ, ಆರ್ಥಿಕ ಸ್ವಾತಂತ್ರ್ಯದ ಸಾಕ್ಷರತೆಯ ಪ್ರಚಾರದಲ್ಲಿ ತನ್ನದೇ ಜೀವನವನ್ನು ಸಮರ್ಪಿಸಿರುವ ದೃಷ್ಟಿವಂತ ನಾಯಕ, ನಮ್ಮೆಲ್ಲರ ಗೌರವಾನ್ವಿತ ಶ್ರೀ ಶರಣ್ ಪಾಟೀಲರು. ಶರಣ್ ಪಾಟೀಲ್ ಸರ್ ಗುಲ್ಬರ್ಗಾದಲ್ಲಿ ಜನಿಸಿದ ಇವರು ಏರೋನಾಟಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದರು. ಅವರ ಹೃದಯ ಸದಾ ಒಂದು ಮಹತ್ತರವಾದ ಉದ್ದೇಶಕ್ಕಾಗಿ ತುಡಿಯುತ್ತಿತ್ತು. ಭಾರತದ ಪ್ರತಿಯೊಂದು ಕುಟುಂಬವು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಬೇಕು ಎಂಬ ಕನಸು, ಈ ದೃಢ ಸಂಕಲ್ಪದೊಂದಿಗೆ ಅವರು 2008ರಲ್ಲಿ ಬೆಂಗಳೂರಿನಲ್ಲಿ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. 60,000ಕ್ಕೂ ಹೆಚ್ಚು ಜನರಿಗೆ ಆರ್ಥಿಕ ಸಾಕ್ಷರತಾ ಶಿಕ್ಷಣ ನೀಡಿರ್ತಾರೆ. ಆಮೇಲೆ 300ಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಸಂಪತ್ತನ್ನು ನಿರ್ಮಿಸಲು ಮಾರ್ಗದರ್ಶನ ನೀಡಿದ್ದಾರೆ. 6,000ಕ್ಕೂ ಹೆಚ್ಚು ಕುಟುಂಬಗಳನ್ನು ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸುಮಾರು 1,000 ಕೋಟಿ ಅಸೆಟ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಗ್ರಾಹಕರನ್ನು ಹೊಂದಿದ್ದಾರೆ. ಇಂದು ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೇವಲ ಬೆಂಗಳೂರಿನಲ್ಲ, ಬೆಂಗಳೂರು ಆದ್ಮೇಲೆ ಹುಬ್ಬಳ್ಳಿ, ಬೆಳಗಾವಿ, ತುಮಕೂರುಗಳಲ್ಲಿ ದೃಢವಾಗಿ ನೆಲೆಗೊಂಡು ಸಾವಿರಾರು ಜನರ ಆರ್ಥಿಕ ಭವಿಷ್ಯವನ್ನು ರೂಪಿಸುತ್ತಿದೆ. ಸುಮಾರು 40 ಜನ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಅನ್ನು ಹೊಂದಿದ್ದಾರೆ. ಜೋರಾದ ಚಪ್ಪಾಳೆ ನಮ್ಮ ಟೀಮ್ಗೆ. ಓಕೆ, ಅವರ ದೂರದೃಷ್ಟಿ, ನಿಸ್ವಾರ್ಥ ಸೇವೆ ಮತ್ತು ಅಚಲ ಬದ್ಧತೆ ಅನೇಕರ ಬದುಕನ್ನು ಬದಲಾಯಿಸಿದೆ ಮತ್ತು ಇನ್ನೂ ಅನೇಕರಿಗೆ ಸ್ಫೂರ್ತಿಯಾಗುತ್ತದೆ. ಮತ್ತೊಮ್ಮೆ ಈ ಸಭೆಗೆ ಆಗಮಿಸಿದ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಪಾರ ಗೌರವ ಮತ್ತು ಹೆಮ್ಮೆಯೊಂದಿಗೆ ಈಗ ತಡ ಮಾಡದೆ ಜೋರಾದ ಚಪ್ಪಾಳೆಯೊಂದಿಗೆ ದಕ್ಷಿಣ ಭಾರತದಲ್ಲಿ ಹೆಸರಾಂತ ಆರ್ಥಿಕ ತಜ್ಞರಾದ ಶ್ರೀ ಶರಣ್ ಪಾಟೀಲ್ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಥ್ಯಾಂಕ್ ಯು ವೆರಿ ಮಚ್ ವಿನಾಯಕ್ ಅವರೇ. ವಿನಾಯಕ್ ಅವರ ಫುಲ್ ಜೋಶಲ್ಲಿ ನನಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ಈ ಒಂದು ಸಬ್ಜೆಕ್ಟ್ ಏನ್ ಮಾತಾಡಕತ್ತೀನಿ, ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ವಿಚಾರಗಳು, ರೈಟ್? ಸೊ ಹಾಗಾಗಿ ನಿಮ್ದು ಜೀವನ ಅದ, ನಿಮ್ಮ ಅನುಭವನ ಅದ, ನಿಮ್ ಜೊತೆ ಒಂದಿಷ್ಟು ಕಲಿಯಕ್ಕೆ ನನಗೂ ಚಾನ್ಸ್ ಇತ್ತು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಮಧ್ಯದಲ್ಲಿ ಪ್ರಶ್ನೆಗಳು ಕೇಳ್ತೀನಿ. ಸೊ ಪ್ರಶ್ನೆಗಳು ಕೇಳಿದಾಗ ಏನ್ ಮಾಡ್ಬೇಕು, ನಿಮ್ ಕಡೆಯಿಂದ ಆನ್ಸರ್ ಬರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಸದ್ಯಕ್ಕೆ ಎಷ್ಟೋ ಜನ ಹಸ್ಬೆಂಡ್ ವೈಫ್ ಇಬ್ರು ಜೊತೆಗೆ ಬಂದಿರಿ. ಇಬ್ರು ಜೊತೆಗೆ ಕೂಡ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಅವಾಗ ಮಾತಾಡದಾಗ ಹೇಳ್ತಿರ್ತೀನಿ, ಹೆಂಟ್ ತಿರ್ತಿರ್ತ ನೋಡ, ನಾ ಹೇಳ್ತಿರ್ತೀನಿ, ಒಂದ್ ಮಾತ್ರ ಕೇಳಿಲ್ಲ, ಇವತ್ತು ಅವ್ರು ಹೇಳಿದ್ರೆ ಹೂ ಅಂತಿರ್ತಾನೆ, ರೈಟ್? ಸೊ ಹೆಂಡತಿ ಗಂಡ ಹೆಂಡತಿ ಬಂದ್ರೆ ದೂರ ಕೂಡ್ರಿ, ಸ್ವಲ್ಪ ರಿಸ್ಕ್ ಭಾಳ ಅದ, ಗುಡ್. ಇನ್ನೂ ಕೆಲವ್ರು ಏನಂತಿರ್ತಾರೆ, ಇವತ್ತು ಮಾತಾಡ್ತಿರ್ತೀವಲ್ಲ ಎಲ್ಲಾನು ನನಗಲ್ಲಿ ಬ್ಯಾರೆ ಹೇಳಕತ್ತಾರ ಅನ್ಕತ್ತಿರ್ತಾರೆ. ಈ ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಬ್ಬರಿಗೂ ನಿಮಗೆ ಇಂಡಿವಿಜುವಲ್ ಆಗಿ ತಲುಪಲಿ ಅಂತಾನೆ ಮಾಡಿರೋದು. ಕಳೆದ 20 ವರ್ಷದಿಂದ ನಾನೇನು ಕಾರ್ಯಕ್ರಮ ಮಾಡಕತ್ತೀನಿ, ಸುಮಾರು ಒಂದು 70-80 ಸಾವಿರ ಜನಕ್ಕೆ ಕನ್ನಡದಲ್ಲಿ ಹೇಳ್ಕೊತಾ ಬಂದಿದ್ದೀನಿ. ಯಾಕಂದ್ರೆ ಹಣಕಾಸಿನ ವಿಷಯಗಳಲ್ಲಿ ಬಹಳಷ್ಟು ವಿಷಯಗಳು ನಮ್ಗೆ ಇಂಗ್ಲಿಷಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ತಲುಪಿಸುವಂತ ಪ್ರಯತ್ನ ಮಾಡಿರ್ಲಿಲ್ಲ. ಬಟ್ ನಮ್ದೇನಾದ್ರು ಎಫರ್ಟ್ ಅಪ್ಪ ಅಂದ್ರೆ ಅದಕ್ಕೆ ಅವ್ರ ಬ್ರಾಂಚ್ಗಳು ಹೇಳಿದ್ರು. ಎಲ್ಲೋ ನಿಮ್ ಬ್ರಾಂಚ್ ಅಂದ್ರೆ ಬೆಂಗಳೂರಿನಾಗದ, ತುಮಕೂರಿನಾಗದ, ಹುಬ್ಳಿಯಾಗದ, ಬೆಳಗಾಂನಾಗದ. ಬಹಳ ಮಂದಿ ಹೇಳಿದ್ರು, ಒಂದು ಬಾಂಬೆದ ಬ್ರಾಂಚ್ ಓಪನ್ ಮಾಡ್ರಿ, ಚೆನ್ನೈದಾಗ ಮಾಡ್ರಿ ಅಂದ್ರು. ನಾನು ಹೇಳ್ತೇನೆ, ಫಸ್ಟ್ ನಮ್ ಕನ್ನಡದವ್ರಿಗೆ ಉದ್ಧಾರ ಮಾಡೋಣ, ಉದ್ಧಾರ ಆಗೋಣ, ಆಮೇಲೆ ಬೇರೆಯವ್ರು ನೋಡೋಣ, ಕರೆಕ್ಟ್ ಅಲ್ವಾ? ಫಸ್ಟ್ ನಮಗೆ ಅರ್ಥ ಆಗಿಲ್ಲ ಅಂದ್ರೆ ಹೊರಗಿನವ್ರದ್ದೇನು. ಎರಡನೇದು ಇಂಪಾರ್ಟೆಂಟ್ ಏನದಪ್ಪ ಅಂದ್ರೆ, ಇವತ್ತು ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಬಹಳಷ್ಟು ಜನರಿಗೆ ಶ್ರೀಮಂತರ ಆಗ್ಬೇಕಂತ ಆಸೆ ಇದೆ, ಹಣ ಮಾಡ್ಬೇಕಂತ ಆಸೆ ಇದೆ. ಬಟ್ ಪ್ರಾಬ್ಲಮ್ ಏನದಪ್ಪ ಅಂದ್ರ, ದಾರಿ ತೋರ್ಸೋರ್ಗಿಂತ ದಾರಿ ತಪ್ಪಿಸೋರೆ ಬಾಳ್ ಮಂದಿ ಅದ, ಕರೆಕ್ಟಾ? ದಾರಿ ತೋರ್ಸೋದ್ಕಿಂತ ಜಾಸ್ತಿ ಏನ್ ಮಾಡ್ತಾರ, ದಾರಿ ತಪ್ಪಿಸ್ತಾರೆ. ಸೊ ಹಾಗಾಗಿ ಈ ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಜ್ ಬೇಕು, ನಾಲೆಜ್ ಜೊತೆ ಏನ್ ಇಂಪಾರ್ಟೆಂಟು, ನಂಬಿಕೆ ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ಪ್ರೋಗ್ರಾಮ್ ನ ನಂಬಿಕೆ ಬರ್ಬೇಕಪ್ಪ ಅಂದ್ರೆ
ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನಮ್ಗೆ ಈ ವಿಷಯದ ಬಗ್ಗೆ ಬಹಳಷ್ಟು ಆಳವಾಗಿ ಗೊತ್ತಿರ್ಬೇಕು. ವ್ಯಕ್ತಿಗಳನ್ನ ನಂಬಬೇಡಿ, ಆದ್ರೆ ಒಂದು ಪ್ರೊಸೆಸ್ ನ ನಂಬಿ. ಇವತ್ತು ನಾವೆಲ್ಲರೂ ಹಣನ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿದ್ವಿ. ಡಿಪಾಸಿಟ್ ಮಾಡಾದ್ಮೇಲೆ ದಿನಾಲು ಹೋಗ್ಬಿಟ್ಟು ಬ್ಯಾಂಕ್ ನ ಚೆಕ್ ಮಾಡಿದೀವ? ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಚೇಂಜ್ ಆಗ್ತಾನಪ್ಪ, ನಮ್ಗೆ ಟೆನ್ಷನ್ ಆಗ್ಬೇಕಲ್ಲ? ಯಾಕಾಗಲ್ಲ? ಇಲ್ಲ, ಸಿಸ್ಟಮ್ ಮೇಲೆ ನಂಬಿಕೆ ಇದೆ. ಮ್ಯಾನೇಜರ್ ಚೇಂಜ್ ಆಗ್ತಿರ್ಬೋದು, ಬಟ್ ಬ್ಯಾಂಕ್ ಏನಾದ ಒಂದು ಸಿಸ್ಟಮ್ ಇಲ್ಲಿ ಸಾಹೇಬ್ರ SBI ನಲ್ಲಿ ರಿಟೈರ್ಡ್ ಆದ್ರು, ಕರೆಕ್ಟ್ ಅಲ್ರಿ? SBI ನಲ್ಲಿ ರಿಟೈರ್ಡ್ ಆದ್ಮೇಲೆ ನೀವೆಲ್ಲ ನಮ್ ಚಿಂಚೋಳಿಗೂ ಬಂದಿದ್ರಿ, ಇವ್ರು ಹೋಗ್ಬಿಟ್ಟು ಚಿಂಚೋಳಿಗೆ ಹಾಕ್ಬಿಟ್ಟಿದ್ರು ಸಾಹೇಬ್ರಿಗೆ ಅಲ್ವರ್ರೆ? ಬೈತಾರ ನಿಮ್ ಗುಲ್ಬರ್ಗ ಎಲ್ಲ ಹೆಂಗಿರ್ತೀರಿ ಜನಗಳ ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ಗುಲ್ಬರ್ಗದವ್ರಿ, ರೈಟ್? ನಿಮಗೇನಾದ್ರೂ ಸಮ್ಮರ್ನಾಗ ಶ್ರೀನಗರ್ಕ ಕಾಶ್ಮೀರ್ಗೆ ಹೋಗಕ್ ಆಗಿಲ್ಲ ಅಂದ್ರ ನಮ್ಮೂರಿಗೆ ಬನ್ನಿ. ಯಾಕ? ಫ್ರೀ ಆಫ್ ಕಾಸ್ಟ್ ನ ಕೊಡ್ತೇವೆ ಹಾಲಿಡೇ ನೀವು ಪ್ಯಾಕೇಜ್, ರೈಟ್? ಸೊ ಅಂತ ಊರಿಂದ ಬಂದಿರೋದ್ರಿಂದ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಈ ಒಂದು ಫೈನಾನ್ಷಿಯಲ್ ನಾಲೆಜ್ ಏನದಲ್ಲ, ಇದು ನನಗೆ ಪಡ್ಕೊಳಕ್ಕೆ ನಂದೇ ಆದಂತ ದಾರಿಯಲ್ಲಿ ಹೋದಾಗ ಅನುಭವ ಬಂದಿರೋದು. ಸೊ ನಿಮ್ ಜೊತೆ ಏನ್ ಹಂಚ್ಕೊಳಕತ್ತೀನಿ, ಇದು ಯಾವ್ದೋ MBA ಸ್ಕೂಲಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತಿರೋದಲ್ಲ, ಇದು ನನ್ನ ಜೀವನದಲ್ಲಿ ಫೈನಾನ್ಷಿಯಲಿ ಏನ್ ಅರ್ಥ ಆಗಿದೆ ಅದನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಎನರ್ಜೆಟಿಕ್ ಆಗಿ ಅಟೆಂಡ್ ಆಗ್ಬೇಕಪ್ಪ ಅಂದ್ರೆ ನಿಮ್ ಎನರ್ಜಿನ ಲಿಫ್ಟ್ ಮಾಡ್ಕೋಬೇಕು. ಸೊ ನೀವು ಎನರ್ಜೆಟಿಕ್ ಆಗಿ ಇದೀರ ಅಂತ ನನಗೆ ಹೆಂಗ್ ಗೊತ್ತಾಗಬೇಕು? ಹೆಂಗ್ ಗೊತ್ತಾಗಬೇಕು? ಡ್ಯಾನ್ಸ್ ಮಾಡ್ಬೇಕಾ? ಕುಣಿಬೇಕಾ? ಏನ್ ಮಾಡ್ಬೇಕು? ಹೆಂಗ್ ಚೆಕ್ ಮಾಡ್ಬೇಕು? ಹೆಂಗ್ ಚೆಕ್ ಮಾಡ್ತೀವಿ? ಏನ್ ಮಾಡ್ತೀವಿ? ಏನ್ ಮಾಡ್ತೀವ್ರಿ? ಹೆಂಗೆ ಗೊತ್ತಾಗ್ಬೇಕು ನೀವು ಪಾರ್ಟಿಸಿಪೇಟ್ ಮಾಡಿರಂತ? ಯಾರೋ ಸಿಂಪಲ್ ಆನ್ಸರ್ ಅದ ಅಲ್ಲ? ಚಪ್ಪಾಳೆ ತಟ್ಬೇಕು, ಕರೆಕ್ಟ್ ಮೇಡಮ್ ಹೇಳಿದ್ದು, ರೈಟ್? ಚಪ್ಪಾಳೆ ನನಗಲ್ಲ, ಬಹಳ ಮಂದಿ ಏನ್ ಅನ್ಕೊಂಡ್ರೆ ಚಪ್ಪಾಳೆ ನನಗ ಅನ್ಕೊಂಡ್ರೆ, ನನಗಲ್ಲ ಅದು. ನಿಮ್ ಪಕ್ಕದವ್ರು ಮಲಗಬಾರ್ದು. ಏನ್ ಹೇಳಿ? ನೀವ್ ಹೆಂಗಿದ್ರು ಇನ್ವೆಸ್ಟ್ ಮಾಡಕ್ ಟೈಮ್ ಇನ್ವೆಸ್ಟ್ ಮಾಡಿರಿ, ಕರೆಕ್ಟ್ ಅಲ್ವಾ? ಸೊ ಟೈಮ್ ಇನ್ವೆಸ್ಟ್ ಮಾಡಿರೋದು ರಿಟರ್ನ್ ತಗೊಂಡು ಹೋಗ್ಬೇಕು, ರೈಟ್? ಸೊ ಹಾಗಾದ್ರೆ ನಿಮ್ ಎನರ್ಜಿ ಲೆವೆಲ್ ಒಂದ್ಸಲ ಚೆಕ್ ಮಾಡೋಣ ನಾವು, ರೈಟ್? ಸೊ ನಾನೇನ್ ಮಾಡ್ತೀನಿ, ಈ ಕೈನ ರೇಸ್ ಮಾಡಿದಾಗ ಚಪ್ಪಾಳೆ ತಟ್ಬೇಕು, ರೈಟ್? ಕೆಳಗ್ ಬಂದಾಗ ಚಪ್ಪಾಳೆ ಮಾಡ್ತೀವ. ಫಸ್ಟ್ ಲೆಟ್ ಅಸ್ ಬ್ರಿಂಗ್ ಸಮ್ ಎನರ್ಜಿ. ಮಾಡ್ತೀವ ನಾವು? ಮಾಡಕ್ ರೆಡಿ ಇದೀವಾ? ಹಲೋ ಹಿಂದ್ಗಡೆಯವರು, ಮಾಡಕ್ ರೆಡಿ ಇದೀವಾ? ಫ್ಯಾಂಟಾಸ್ಟಿಕ್. ಓಕೆ, ಚಲೋ ವಿಲ್ ಸ್ಟಾರ್ಟ್ ದಿಸ್, ರೈಟ್? 3, 2, 1. ನೋಡ್ತಾ ಇದ್ದೀನಿ, ಒಂದು 5 ಮಂದಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ನಾವಿರೋದು ಹಿಂಗೆ, ನೀವೇನಾರ ಮಾಡ್ರಿ, ನಾವ್ ಇಷ್ಟೇ ಮಾಡೋದು. ಇನ್ನೊಂದು 5 ಮಂದಿ ಮಾಡಲ್ಲ, ಇನ್ನೊಂದ್ಸಲ ಚೆಕ್ ಮಾಡೋಣ, ಅವ್ರು ಮಾಡ್ತಾರೆ, ನನ್ಗೆ ಗೊತ್ತಾಗ್ತದೆ ಯಾರಂತ ಹೇಳಿ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ರೈಟ್? 1, 2, 3. ಇಬ್ಬರೇ ಬ್ರದರ್, ರೈಟ್? ನಾನು ಗುರ್ತಿರ್ತೇನೆ ಈಗ, ನೋಡ್ರಿ ಅವ್ರಿಗೂ ಅಲ್ಲೇ ಹೋಗ್ತೇನೆ ಈಗ, ನಿಮ್ಗೆ ಗೊತ್ತಾಗ್ತದೆ, ರೈಟ್? ಇದೇ ಇಬ್ಬರು ನನ್ಗೆ ಗೊತ್ತು, ಯಾರಂತ ಗೊತ್ತದ, ರೈಟ್? ರೈಟ್. ಇನ್ನೊಂದ್ಸಲ ಲಾಸ್ಟ್ 1, 2, 3. ನೋಡಿ, ನಾನು ನಿಮ್ಗೆ ಏನ್ ಹೇಳಿದ್ದು, ಚಪ್ಪಾಳೆ ತಟ್ರಿ ಅಂತ ಹೇಳಿದ್, ನಗಂತ ಹೇಳಿದ್ದೆ ಯಾರಿಗಾದ್ರು? ಏನ್ ಮಾಡಿದ್ರು ನೀವು? ಹಿಂಗ್ ಮಾಡಿದ್ರಿ. ಯಾಕ? ಎನರ್ಜಿ ಜಾಸ್ತಿ ಆದ್ರೆ ಖುಷಿ ಆಗತ್ತೆ. ಎಸ್ ಆರ್ ನೋ? ನಾವ್ ಇಡೀ ದಿನ ಹೆಂಗಿರ್ತೀವಿ ಗೊತ್ತೇನ್ರಿ? ಮುಖಾನ ಸಿಂಡ್ರಿಸ್ಕೊಂಡು, ಮನೆಯಾಗಿದ್ರು ಹಂಗೆ, ಹೊರಗಿದ್ರು ಹಂಗೆ, ಸೀರಿಯಸ್ ಆಗಿರ್ತೀವಿ. ಏನಿರ್ತೀವಿ? ಸೀರಿಯಸ್ ಇರಂತ. ಸೀರಿಯಸ್ ಮಂದಿ ಏನಿರ್ತಾರೆ? ಸೀರಿಯಸ್ ಆಗಿರೋರು ಇರ್ತಾರೆ, ಐಸಿದಾಗಿರ್ತಾರೆ. ಸೀರಿಯಸ್ ಇರ್ತಾರೆ, ಲೈಫ್ ನ ಬಹಳ ಟೆನ್ಷನ್ ಹಂಗೆ ಅವ, ಅದು ಮಾತ್ರ ನೀವು ಸೀರಿಯಸ್ ಆಗಿರ್ಬೇಕು. ಸೊ ನಿಮ್ ಚಪ್ಪಾಳೆ ತಟ್ಟಂತ ತಕ್ಷಣ ನೀವೇನ್ ಮಾಡಿದ್ರಿ? ಏನ್ ಮಾಡಿದ್ರಿ? ನಕ್ಕೊಂತ ಚಪ್ಪಾಳೆ ತಟ್ಟಿ, ಕರೆಕ್ಟ್ ಅಲ್ವಾ? ಸೊ ಈ ಪ್ರೋಗ್ರಾಮ್ ನಾ ಹೇಳ್ಬೇಕಾದ್ರೆ ಬಹಳಷ್ಟು ವಿಷಯಗಳು ಹೇಳ್ತಿರ್ತೀನಿ. ಯಾವ್ದೋ ಒಂದು ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು, ನನಗ್ ಚಪ್ಪಾಳೆ ತಟ್ಬೇಡ್ರಿ, ಆ ಪಾಯಿಂಟ್ ಚಪ್ಪಾಳೆ ತಟ್ರಿ. ಮಾಡಕ್ ರೆಡಿ ಇದೀರಾ? ಮಾಡಕ್ ರೆಡಿ ಇದೀರಾ? ನಿಮ್ ಇನ್ವೆಸ್ಟ್ಮೆಂಟ್ ಆಫ್ 1.5 hour ಏನ್ ಕೊಟ್ಟಿದ್ದೀರಲ್ಲ, ಒಂದಂತ ಗ್ಯಾರಂಟಿ ಹೇಳ್ತೀನಿ, ಹಾಲ್ ಇಂದ ಆಚೆ ಹೋಗ್ಬೇಕಾರೆ 2 ವಿಷಯಗಳು ತಿಳ್ಕೊಂಡ್ಬಿಡ್ರಿ. 2 ವಿಷಯ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು ಬರ್ದು ಕೊಡ್ತೀನಿ, 5 ವರ್ಷದಲ್ಲಿ ನಿಮ್ ಲೈಫಲ್ಲಿ ಏನೋ ಚೇಂಜಸ್ ಮಾಡ್ಬೇಕು. ಇದು ಎಕ್ಸ್ಪೀರಿಯನ್ಸ್ ಯಾವ್ದ್ರಿಂದ ಹೇಳ್ತೀನಿ ಅಂದ್ರೆ, ಕಳೆದ 18 ವರ್ಷದಿಂದ ಅವ್ರು ಹೇಳಿದ್ರಲ್ಲ, ಎಷ್ಟೊಂದು ಜನ ನಮ್ಮ ಐಡಿಯಾಗಳನ್ನ ತಗೊಂಡು, ಸಲಹೆಗಳು ತಗೊಂಡು ಹಿಂಗ ಬೆಳೆದಿದ್ದಾರೆ. ಆ ಎಕ್ಸಾಂಪಲ್ ನಿಮ್ ಮುಂದೆ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಎಷ್ಟೊಂದು ಜನ. ಸೊ ಹಾಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ರಿಚ್ಗೂ ಮತ್ತು ರಿಚ್ಗೂ ಏನ್ ವ್ಯತ್ಯಾಸ? ವೆಲ್ದಿಗೂ ರಿಚ್ಗೂ ಏನ್ ವ್ಯತ್ಯಾಸ ಇದೆ? ಒಬ್ಬರನ್ನ ರಿಚ್ ಅಂತಾರೆ, ಕೆಲವೊಬ್ಬರನ್ನ ವೆಲ್ದಿ ಅಂತಾರೆ. ಏನ್ ವ್ಯತ್ಯಾಸ ಇದೆ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವೆಲ್ದಿ ಅಂಡ್ ರಿಚ್?
ಎಸ್, ರಿಚ್ ಶೋ ಆಫ್ ಇರುತ್ತೆ, ರಿಚ್ ಶೋ ಆಫ್ ಇರುತ್ತೆ, ವೆಲ್ದಿ ವೆಲ್ದಿ ಕ್ವೈಟ್. ವೆಲ್ದಿ ಕ್ವೈಟ್ ಆಗಿರುತ್ತೆ. ಓಕೆ, ವೆರಿ ಗುಡ್. ಇನ್ನೇನಿದೆ ಆನ್ಸರ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವೆಲ್ದಿ ಅಂಡ್ ರಿಚ್? Rich is a non-investor. ರಿಚ್ is a non-investor, ವೆಲ್ದಿ is a investor. ವೆರಿ ಗುಡ್. ಇನ್ನೇನು ಆನ್ಸರ್ ಇದೆ? Come on, I need more answers. Yes, sir. ಇದ್ದವ್ರು ಪೂರ್ ಆಗ್ಬೋದು, ವೆಲ್ದಿ ಇದ್ದವ್ರು ಪೂರ್ ಆಗಲ್ಲ. ಹಾ, ರಿಚ್ ಇದ್ದವ್ರು ಪೂರ್ ಆಗ್ಬೋದು, ವೆಲ್ದಿ ಇದ್ದವ್ರು ಪೂರ್ ಆಗಲ್ಲ. ವೆರಿ ಗುಡ್ ಸರ್, ವೆರಿ ಗುಡ್ ಪಾಯಿಂಟ್. ಎಸ್, ಬೇರೆ ಸರ್, ನಾನೇನ್ ಹೇಳಿದೆ ನಿಮ್ಗೆ, ಇದು ಯಾವ್ದೋ ಒನ್ ಸೈಡ್ ಸ್ಟೋರಿ ಅಲ್ಲ ಇದು. ನಿಮ್ ಕಡೆ ಆನ್ಸರ್, ಸಿಂಪಲ್ ಆನ್ಸರ್ ಕೇಳಿ. ವೆಲ್ದಿಗೂ ರಿಚ್ಗೂ ಡಿಫ್ರೆನ್ಸ್ ಕೇಳಿದ್ರಲ್ಲ, ಅಷ್ಟೊಂದು ಕೇಳಿದ್ರ ವರ್ಡ್, ವಾಟ್ ಇಸ್ ದ ಡಿಫ್ರೆನ್ಸ್? ಬಹಳ ಮಂದಿ ಕೇಳಿ, ಕೇರ್ಫುಲ್ ಆಗಿ ಕೇಳಿ. ರಿಚ್ ಇದ್ದವರು ಹಣಕ್ಕಾಗಿ ಕೆಲಸ ಮಾಡ್ತಿರ್ತಾರೆ, ಬಹಳ ಇಂಪಾರ್ಟೆಂಟ್. ನೀವು ಹೇಳಿರೋ ಆನ್ಸರ್ ಕರೆಕ್ಟ್ ಇದೆ, ಬಟ್ ಅದಕ್ಕಿಂತ ಲಿಟಲ್ ಎಕ್ಸ್ಟ್ರಾ ಹೇಳ್ತೀನಿ. ರಿಚ್ ಇದ್ದವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ, ವೆಲ್ದಿ ಇದ್ದವ್ರಿಗೆ ಹಣ ದುಡಿತದೆ. ಪೇಷಂಟ್ಗೆ ಅರ್ಥ ಆಗಿರುತ್ತೆ. ರಿಚ್ ಇದ್ದವರು ಹಣಕ್ಕಾಗಿ ಕೆಲಸ ಮಾಡ್ತಾರ, ಚಟ್ಟಂಗಿದ್ರೆ ಜೋರಾಗಿ ಎಲ್ಲರೂ ತಟ್ಟಿ. ರಿಚ್ ಇದ್ದವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ, ಅವ್ರ ಹತ್ರ ಟೈಮ್ ಇಲ್ಲ. ರಿಚ್ ಅದಾರ, ದುಡಿಯಕತ್ತಾರ, ಬಟ್ ಅವ್ರ ಹತ್ರ ಟೈಮ್ ಇಲ್ಲ. ಫ್ಯಾಮಿಲಿ ಕೊಡಕ್ ಟೈಮ್ ಇಲ್ಲ, ಫ್ರೆಂಡ್ಸ್ ಕೊಡಕ್ ಟೈಮ್ ಇಲ್ಲ, ಹೆಲ್ತ್ ಕೊಡಕ್ ಟೈಮ್ ಇಲ್ಲ. ಅವ್ರ ಹತ್ರ ಬಿಸಿ ಅದಾರೆ ಯಾವಾಗ್ಲೂ. ದೇ ಆರ್ ಕಾಲ್ಡ್ ರಿಚ್ ಪೀಪಲ್. ವೆಲ್ದಿ ಅಂದ್ರೆ ಯಾರು? ಅವ್ರಿಗಾಗಿ ಅವ್ರು ದುಡ್ಡು ದುಡಿಯಕತ್ತದ, ಬಟ್ ಅವ್ರ ಹತ್ರ ಟೈಮ್ನು ಅದ, ರೊಕ್ಕನೂ ಅದ. ಅರ್ಥ ಆಗ್ಲಿಕ್ಕದ? ರೈಟ್. ಹಾಗಾದ್ರೆ ಇವತ್ತು ನಾವು ಮಾತಾಡಕ್ ಹೋಗ್ತಾ ಇರೋದು ಬಂದ್ಬಿಟ್ಟು ರಿಚ್ ಆಗೋರ್ ಬಗ್ಗೆ ಅಲ್ಲ, ವೆಲ್ದಿ ಆಗೋರ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀವಿ. ಯಾಕಂದ್ರೆ ದ ಮೂಮೆಂಟ್ ಯು ಸ್ಟಾರ್ಟ್, ಯಾರು ಹೇಳಿದ್ರು ರಿಚ್ ಆದವ್ರು ಪೂರ್ ಆಗ್ಬೋದು, ವೆಲ್ದಿ ಇದ್ದವ್ರು ಆಗಲ್ಲ. ದಟ್ ಮೀನ್ ವೆಲ್ದಿ ಇದ್ದವ್ರಿಗೆ ಅವರ ವೆಲ್ತ್ ನ ಹೆಂಗ ಜಾಸ್ತಿ ಮಾಡ್ಕೊಂಡು ಹೋಗೋದಕ್ಕೆ, ದುಡ್ಡನ್ನ ಹೆಂಗ್ ದುಡಿಸ್ಬೇಕು ಅನ್ನೋದು ಗೊತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ, ನಮ್ಮ ಸುತ್ತಮುತ್ತ ಇರೋರಲ್ಲಿ ಬಹಳ ಜನ ರಿಚ್ ಅದಾರ, ವೆಲ್ದಿ ಇಲ್ಲ. ಅರ್ಥ ಆಗ್ಲಿಕ್ಕತ್ತದ? ರಿಚ್ ಇದ್ದವ್ರು ಯಾರೋ ಒಬ್ಬ ದೊಡ್ಡ ಬಂಗ್ಲಾ ಕಟ್ತಾನ, ಅವನಂತ ದೊಡ್ಡ ಕಾರ್ ಅದಾವ, ಬಟ್ ಟೈಮ್ ಇಲ್ಲ ಅನ್ಭವಿಸ. ಯಾವಾಗಾರ ಕೇಳಿ ಬಿಸಿ ಇದೀನಿ ಅಂತಾನ, ಓಡಾಡ್ತಿರ್ತಾನೆ. ಅದೇ ರಿಚ್ ಪೀಪಲ್, ದೇ ಹ್ಯಾವ್ ಎವ್ರಿಥಿಂಗ್, ಬಟ್ ದೇ ಡೋಂಟ್ ಹ್ಯಾವ್ ಟೈಮ್ ಟು ಎಂಜಾಯ್ ದಿ ಲೈಫ್. ವೆಲ್ದಿ ಇದ್ದವ್ರೇನು, ಅವ್ರ ಹತ್ರನೇ ಎಲ್ಲ ಇರ್ತದ, ಅದಕ್ಕಿಂತ ಜಾಸ್ತಿ ದೇ ಹ್ಯಾವ್ ಇನಫ್ ಟೈಮ್. ಅದು ಬಹಳ ಇಂಪಾರ್ಟೆಂಟ್. ಸೊ ಇವತ್ತು ನನ್ನ ಸೆಷನ್ ಅಲ್ಲಿ ಮಾತಾಡಕ್ ಹೋಗ್ತಾ ಇರೋದು ಬಂದ್ಬಿಟ್ಟು ವೆಲ್ದಿ ಪೀಪಲ್, ನಾಟ್ ದ ರಿಚ್ ಪೀಪಲ್. ಟುಡೇ ಇವತ್ತು ನಾನು ಮಾತಾಡ್ತಾ ಇರೋದು ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ರಿಚ್ ಆಗೋದ್ರ ಬಗ್ಗೆ ಅಲ್ಲ. ಸೊ ಹಾಗಾಗಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು ಇಂಪಾರ್ಟೆಂಟ್ ಟಾಪಿಕ್ ನಾನು ಏನ್ ಮಾತಾಡಕತ್ತೀನಿ, ಒಂದಕ್ಕೊಂದು ಲಿಂಕ್ ಅದ. ರೆಗ್ಯುಲರ್ ಇನ್ಕಮ್ ಬಗ್ಗೆ ಮಾತಾಡಕತ್ತೀನಿ. ನಾವೆಲ್ಲ ಮಿಡಲ್ ಕ್ಲಾಸ್ ಅಂತ ಬಂದಿರೋರು, ಎಸ್ ಆರ್ ನೋ? ನಮ್ಮೆಲ್ರಿಗೂ ಬಹಳ ಸುಖ ಸಂತೋಷ ತಂದ್ಕೊಳ್ಳೋದು ಯಾವ್ದು ಗೊತ್ತಾ? ಮಂತ್ ಆದ ತಕ್ಷಣ ಅಕೌಂಟಿಗೆ ರೊಕ್ಕ ಬರ್ಬೋದು. ಕರೆಕ್ಟ್ ಅಲ್ರಿ? ಮಂತ್ 30ನೇ ತಾರೀಕು ಮುಗಿದು 1ನೇ ತಾರೀಕು ಏನ್ ಮಾಡ್ಬೇಕು? ಅಕೌಂಟಿಗೆ ರೊಕ್ಕ ಟಣ್ಣ ಅಂತ ಒಂದು ಮೆಸೇಜ್ ಬರ್ಬೇಕು. ಎಷ್ಟು ಖುಷಿ ಕೊಡ್ತದ, ಕರೆಕ್ಟಾ? ಎಸ್ ಆರ್ ನೋ? ಹಲೋ. ಬಹಳ ಮಂದಿ ಬೆಂಗಳೂರಿಗೆ ಹೆಂಗಂದ್ರೆ ಅವ್ರಿಗೆ 30ನೇ ತಾರೀಕು ಪಗಾರ ಬರ್ತದ, 5ನೇ ತಾರೀಕು ಎಲ್ಲ ಹೋಗ್ತದ. ಯಾಕ? EMI ಓದ್ತದ, ಬಾಡಿಗೆ ಓದ್ತದ, ಫೀಸ್ ಎಲ್ಲ ಕೊನೆ 5ನೇ ತಾರೀಕು ಆದ್ಮೇಲೆ ಮತ್ತೆ 6ನೇ ತಾರೀಕು ಕ್ರೆಡಿಟ್ ಕಾರ್ಡ್ ಇಡ್ತಿರ್ತದೆ ಜೀವನ. Yes or no? I'm not talking about them. I'm talking about person who created the wealth and also he is going to get regular income. ಅವನು ಹೆಂಗ್ ರೆಗ್ಯುಲರ್ ಇನ್ಕಮ್ ಬರ್ತದಪ್ಪ, ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ರೆಗ್ಯುಲರ್ ಇನ್ಕಮ್ ಬಗ್ಗೆ ನಮ್ಮಲ್ಲಿ ಯಾವಾಗ್ಲೂ ನೋಡ್ರಿ, ಅವ್ನಿಗೇನ್ರಿ ತಿಂಗಳಾದ್ರೆ ಒಂದು 5 ಲಕ್ಷ ಇನ್ಕಮ್ ಬರ್ತದೆ ಕೇಳಿದ್ರೆ, ಅವಾಗ ತಿಂಗಳಾದ್ರೆ 2 ಲಕ್ಷ ರೂಪಾಯಿ ಇನ್ಕಮ್ ಬರ್ತದ. ನಮ್ಮ ಪ್ರಕಾರ ಅವ್ರು ಎಷ್ಟು ಜೀವನ ನೋಡ್ಬಿಟ್ಟು ನಮ್ ಜೀವನ ಹಂಗೆ ಇರ್ಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಿರ್ತೀವಿ. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ ಮಾತಾಡಕ್ ಹೋಗ್ತಾ ಇದ್ದೀನಿ, ವೆಲ್ತ್ ಕ್ರಿಯೇಷನ್ ಅಂಡ್ ರೆಗ್ಯುಲರ್ ಇನ್ಕಮ್ ಬಗ್ಗೆ. ಯಾಕೆ ರೆಗ್ಯುಲರ್ ಇನ್ಕಮ್ ಬೇಕು ಅಂದ್ರೆ, ನಮ್ಮ ಜೀವನಕ್ಕೆ ನಮ್ದೇ ಆದಂತ ಮಂತ್ಲಿ ಕಮಿಟ್ಮೆಂಟ್ಗಳು ಇರ್ತಾವ, ಅದನ್ನ ಫುಲ್ಫಿಲ್ ಮಾಡಕ್ಕೆ ಬರ್ಬೇಕು. ಬಹಳ ಮಂದಿ ದುಡಿಬೇಕಾದ್ರೆ ರೆಗ್ಯುಲರ್ ಇನ್ಕಮ್ ಬರ್ತದ, ದುಡಿಯೋದು ನಿಲ್ಸಿದ್ಮೇಲೆ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ರೆಗ್ಯುಲರ್ ಇನ್ಕಮ್ ಇದೆಲ್ಲ, ಅದು ಬಹಳ ಬಗ್ಗೆ ಮಾತಾಡಕತ್ತೀನಿ ನಾನು. ರೈಟ್? ಸೊ ಅದ್ರ ಬಗ್ಗೆ ಬಹಳಷ್ಟು ವಿಷಯಗಳು ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ರೈಟ್? ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮ ನಾನು ಮಾತಾಡೋಕೆ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಮೆಸೇಜ್ ಕೊಡಕತ್ತೀನಿ. ಏನಪ್ಪಾ ಅಂದ್ರ, ಇದು ಯಾವುದೇ ಒಂದು ರೆಕಮೆಂಡೇಶನ್ ಕೊಡುವಂತ ಸೆಷನ್ ಅಲ್ಲ. ಈ ಶೇರ್ಸ್ ತಗೊಳ್ಳಿ, ಈ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ರಿ, ಅಷ್ಟು ಗ್ಯಾರಂಟಿ ರಿಟರ್ನ್ಸ್ ಅದ ಅಂತ ಸೆಷನ್ ಅಲ್ಲ ಇದು. ಈ ಒಂದು ಸೆಷನ್ ನಾವು ಮಾಡಕ್ ಹೋಗ್ತಾ ಇರೋದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೊಂದು ನಾಲೆಜ್ ಬರಲಿ ಅಂತ. ಯಾಕಂದ್ರೆ ಬಹಳಷ್ಟು ಕಡೆ ಏನಾಗಿದೆ ಇವತ್ತು ನೋಡಿದ್ವಿ, ಇವತ್ತೆಲ್ಲ ಟೆಕ್ನಾಲಜಿ ಬೆಳೆದಂಗೆಲ್ಲ
ಫೈನಾನ್ಷಿಯಲ್ ಫ್ರಾಡ್ಗಳು ಜಾಸ್ತಿ ಆಗ್ಲಿಕ್ಕೆ ಎಸ್ ಆರ್ ನೋ? ಯಾಕಂದ್ರೆ ಟೆಕ್ನಾಲಜಿ ಬೆಳೆದಂಗೆಲ್ಲ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ಲಿಕ್ಕೆ ಇದೆಲ್ಲದಕ್ಕೆ ಮೇನ್ ಕಾರಣ ಏನ್ ಗೊತ್ತಾ? ಆ ಕಡೆ ಒಬ್ರು ಕಳ್ಳ ನಿಂತ್ಕೊಂಡಿರ್ತಾನೆ. ಕಳ್ಳ ಇದನ್ನ ಗೊತ್ತಾದ್ಮೇಲೆ ಜವಾಬ್ದಾರಿ ಇರೋದು ಯಾರ ಕೆಲಸ? ನಮ್ ಕೆಲಸ. ನಾವು ಜಾಗೃತರಾಗಿದ್ದಾಗ ಕಳ್ಳ ಇದ್ರು ಅಜಾಗೃತೆಯಿಂದ ಇರೋರನ್ನ ಕಳ್ತನ ಮಾಡ್ತಾನ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋ ಪಾಯಿಂಟು, ಅಜಾಗೃತೆ ಯಾರದಾರ ಅನ್ನೋದು ಗೊತ್ತಾಗ್ಬಿಡ್ತದ ಅವನಿಗೆ. ಇದರಲ್ಲಿ ಮನುಷ್ಯನಲ್ಲಿರುವಂತ ದುರಾಸೆಗಳು, ಮನುಷ್ಯನಲ್ಲಿರುವಂತ ಅಜ್ಞಾನನ ಅವ್ರು ಉಪಯೋಗಿಸ್ಕೊಂತ ಇದ್ದಾರೆ ಅಷ್ಟೇ. ಈ ಒಂದು ಸೆಷನ್ ನಾನು ನೀವು ಜಾಗರೂಕರಾಗಿ ಹೆಂಗಿರ್ಬೇಕು ಮತ್ತೆ ಈ ಒಂದು ವಿಷಯಗಳನ್ನ ಹೆಂಗ್ ತಿಳ್ಕೋಬೇಕು. ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೋ ಒಬ್ರು ಏನೋ ಕೊಡ್ತಾರ ಅಂದ್ರೆ ಹೆಂಗ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡಿ ಅದು ಅರ್ಥ ಮಾಡೋ ಶಕ್ತಿ ಇದ್ದಾಗ ಮಾತ್ರ ನಾವು ಅದನ್ನ ನಾಲೆಜ್ ಅಂತ ಕರಿತೀವಿ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು ಎಲ್ಲರಿಗೂ ಪಾಯಿಂಟು, ಯಾರೋ ಒಬ್ರು ಏನೋ ಹೇಳ್ತಾ ಇದಾರೆ ಅಂದ ತಕ್ಷಣ ಹೋಗ್ಬಿಟ್ಟು ದುಡ್ಡು ಹಾಕೋದಲ್ಲ, ಅಥವಾ ಹೋಗ್ಬಿಟ್ಟು ನೋ ಇಲ್ಲ ಸರ್ ಟ್ರಸ್ಟ್ ವಿಷಯದ ಬಗ್ಗೆ ಸರ್ ನನ್ನ ನಂಬಿಕೆ ಮೇಲೆ ಹಾಕಿದೆ ಸರ್. ಈ ದುಡ್ಡಿನ ವಿಷಯದಲ್ಲಿ ಬಂದಾಗ ನೀವು ನಿಮ್ಮ ನಾಲೆಜ್ ಕಡೆ ನಂಬಿಕೆ ಇಟ್ಕೊಳ್ಳಿ, ಪ್ರೊಸೆಸ್ ಮೇಲೆ ನಂಬಿಕೆ ಇಡಿ. ಯಾವುದೇ ಆಗ್ಲಿ ಅನ್ನೆಸೆಸರಿ ಆಗಿ ಯಾರೋ ಒಂದು ಹೈ ರಿಟರ್ನ್ಸ್ ಕೊಟ್ಟ ಅಂದ್ಬಿಟ್ಟ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಹಾಕೊಂಡು ಕಳ್ಕೊಳ್ಳೋದಂತ ಕೆಲಸ ನಾವು ಮಾಡಬಾರ್ದು. ಹಾಗಾಗಿ ಇದರಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನು ಏನೇ ವಿಷಯಗಳು ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ತರ ಗ್ಯಾರಂಟಿ ಅನ್ನೋ ವರ್ಡ್ ಇಲ್ಲ. ಯಾವುದೇ ತರ ಓಕೆ ಹಿಂದೆ ಆಗ್ಯದ ಮುಂದೆ ಹಿಂಗೆ ಆಗೇ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಿಮ್ಗೆ ಒಂದಿಷ್ಟು ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕೊಡ್ತೀನಿ ನಾನು. ಹೇಗೆ ಕಳೆದ 20 ವರ್ಷದಿಂದ ನನ್ನ ಅನುಭವ ಹೊಂದಿದೆ, ಹೇಗೆ ನಮ್ಮಲ್ಲಿ ಹೂಡಿಕೆ ಮಾಡಿರುವಂತ ಅನುಭವ ಇದೆ, ಅದನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಗೊಂದು ಲೆವೆಲ್ ನಾಲೆಜ್ ನ ಬೆಳೆಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಎಲ್ರಿಗೂ ಕ್ಲಿಯರ್ ಆಗ್ತಾ ಇದೆನಾ? ಎಲ್ರಿಗೂ ಕ್ಲಿಯರ್ ಆಗ್ತಾ ಇದೆನಾ? ಜೋರಾಗಿ ಎಸ್ ಅಂತ ಹೇಳಿ. ವೆರಿ ಗುಡ್, ಥ್ಯಾಂಕ್ ಯು. ಸೊ ಹಾಗಾಗಿ ಇದು ಒಂದು ಡಿಸ್ಕ್ಲೇಮರ್ ಇದೆ, ರೈಟ್? ಇವತ್ತು ಏನೇನ್ ಟಾಪಿಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದನ್ನ ಹೇಳ್ತಾ ಇದ್ದೀನಿ. ಒಂದು ಹಣದ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ, ಎರಡನೇದು ಸೇವಿಂಗ್ಸ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ, ಮೂರನೇದು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ, ನಾಲ್ಕನೇದು ವೆರಿ ವೆರಿ ಇಂಪಾರ್ಟೆಂಟ್ ಬೇರೆ ಬೇರೆ ಅಸೆಟ್ ಗಳಲ್ಲಿ ಯಾರು ಫೋಟೋ ತಗೋಬೇಡಿ ದಯವಿಟ್ಟು, ಓಕೆ? ಬೇರೆ ಬೇರೆ ಅಸೆಟ್ ಅಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳಕ್ ಹೋಗ್ತಾ ಇದೀವಿ. ಹಾಗೇನೆ ಇಕ್ವಿಟಿ ಮತ್ತೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಹೆಂಗ್ ಮಾಡೋದು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೆಗ್ಯುಲರ್ ಇನ್ಕಮ್ ಬರೋ ತರ ಹೆಂಗ್ ಮಾಡ್ಕೋಬೇಕು, ಇಷ್ಟು ವಿಷಯಗಳ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದೆ. ಇಸ್ ಇಟ್ ಕ್ಲಿಯರ್ ವಿತ್ ಎವ್ರಿವನ್? ಇದೇ ತರ ನೀವು ಬಂದಿರೋದು ತಿಳ್ಕೊಳಕ್ಕೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ನನ್ನ ಲ್ಯಾಂಗ್ವೇಜ್ ಎಲ್ರಿಗೆ ಅರ್ಥ ಆಗ್ತದನ? ಅವಾಗ ಗುಲ್ಬರ್ಗ ಲ್ಯಾಂಗ್ವೇಜ್ ಬಂದ್ಬಿಡ್ತದೆ. ಸ್ವಲ್ಪ ತಪ್ಪು ತಿಳ್ಕೊಬೇಡ್ರಿ. ನಂದು ಏನ್ ಪರಿಸ್ಥಿತಿ ಆಗಂದ್ರೆ 30 ವರ್ಷದ ಬೆಂಗಳೂರಾಗಿದ್ದೀನಿ. ಅವಾಗ ಹುಬ್ಳಿ ಬೆಳಗಾವ್ ಬರ್ತಿರ್ತೀನಿ, ನಾವಾಗ ಗುಲ್ಬರ್ಗ ಹೋಗ್ತೀನಿ. ಒಂಥರ ಈ ಚಿತ್ರಾನ್ನ ಕಿಚಡಿ ಆದಂಗೆ ಆಗ್ಬಿಟ್ಟದ ಲ್ಯಾಂಗ್ವೇಜ್. ಆ ಕಡೆ ಬೆಂಗಳೂರಲ್ಲ, ಈ ಕಡೆ ಗುಲ್ಬರ್ಗಲ್ಲ, ಈ ಕಡೆ ಅದು. ಸೊ ಹಂಗಾಗಿ ಬಂದಾಗ ಹೊಡ್ಕೋತ ಹೋಗ್ತೀನಿ. ನೀವು ಭಾಷೆ ಕಡೆ ನೋಡ್ಬೇಡ್ರಿ, ಅದ್ರ ಭಾವನೆ ಕಡೆ ನೋಡ್ರಿ. ಅರ್ಥ ಆಗ್ಲಿಕ್ಕತ್ತದ? ಇಷ್ಟ ಅರ್ಥ ಆಗ್ಲಿಕ್ಕತ್ತ ಎಲ್ರಿಗೂ? ಹಲೋ, ನಾನು ಯಾಕೆ ಅವಾಗ ಹಲೋ ಅಂತಂದ್ರೆ ಮಲ್ಗಬಾರ್ದು. ಅರ್ಥ ಆಯ್ತಲ್ರಿ? ಓಕೆ. ಸೊ ಇವತ್ತಿನ ಒಂದು ಪ್ರೋಗ್ರಾಮ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಹಣ ಅಂತ ಬಂದಾಗ ಈ 3 ಸುಳ್ಳುಗಳು ನಾವು ಹೇಳ್ತಿರ್ತೀವಿ ಯಾವಾಗ್ಲೂ. ಏನ್ರಿ? ಒಂದು, ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ರೊಕ್ಕ ನನ್ನ ಜೀವನದಾಗ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿರ್ತೀವಿ. ಕೇಳಿದ್ರೆ ಅವಾಗ ನಮ್ಮ ಕಡೆಗಂತ ರೊಕ್ಕದ ಮುಖ ನೋಡಬಾರ್ದು, ರೊಕ್ಕ ಹಿಂಗ್ ಬರ್ತದೆ ಹಿಂಗ್ ಹೋಗ್ತದ, ಮನುಷ್ಯತ್ವ ಬೆಲೆ ಕೊಡ್ಬೇಕು. ಕೇಳಿದ್ರೆ ಇನ್ನೂ ಕೆಲವ್ರು ಹೇಳ್ತಿರ್ತಾರ ರೊಕ್ಕನೇ ಎಲ್ಲ ಅಲ್ಲ, ಬೇರೆ ಬಹಳದ ಲೈಫ್ನಾಗ ಬರೀ ರೊಕ್ಕ ರೊಕ್ಕ ಅಂತ ಹೋಗ್ಬೇಡ. ಮೂರನೇ ಹೇಳ್ತಿರ್ತಾನೆ ಏನು, ರೊಕ್ಕದಿಂದ ಜೀವನದಾಗ ನೆಮ್ಮದಿ ಸಿಗಲ್ಲ. ಯಾರ ಬಳಿ ರೊಕ್ಕ ಜಾಸ್ತಿ ಇರ್ತದಲ್ಲ ಅವ್ರು ಟೆನ್ಷನ್ ಇರ್ತಾರೆ ಅವಾಗ್ಲು. ಕೇಳಿರಿ ನೀವು ಶಬ್ದಗಳು, ಇವು ಅತಿ ಸುಳ್ಳುಗಳು ಹೇಳುವಂತ ಸುಳ್ಳುಗಳು. ಎಲ್ಲರೂ ಬಹಳ ಮಂದಿ ಹೇಳ್ತಿರ್ತಾರೆ, ನಾವು ಬಹಳ ಮಂದಿ ಕೇಳ್ತಿರ್ತೀನಿ. ಇವತ್ತು ಎಷ್ಟು ಜನರದ್ದು ಮದುವೆ ಆಗಿದೆ ಇಲ್ಲಿ? ಅದು ಡೌಟ್ ಅದ ಕೆಲವರು. ಮದುವೆ ಕೆಲವರು ಅದು ಕೆಲವರು 2 ಕೈ ಎತ್ತಕತ್ತಾರ. ಹಲೋ, ಒಂದ್ರ ಬಗ್ಗೆ ಮಾತಾಡಕತ್ತೀನಿ ನಾನು, ಅಫಿಷಿಯಲ್ ಆಗಿರೋದು. ಓಕೆ. ಸೊ ಇವತ್ತು ಮನೆಗೆ ಹೋದ್ಮೇಲೆ ಒಂದು ಕೆಲಸ ಮಾಡ್ರಿ. ಮದುವೆ ಹೆಂಡತಿಗೆ ನೋಡು ಕಂದ ಚಿನ್ನ ನೀವೇನ್ ಕರಿತ ಕರೀರಿ. ಕರೆದ್ಮೇಲೆ ಏನ್ರಿ ನೋಡಿ, ಇನ್ ಮುಂದೆ ಜೀವನದಾಗ ಪ್ರೀತಿ ಪ್ರೇಮ ಬಹಳ ಇಂಪಾರ್ಟೆಂಟ್, ಒಬ್ರಿಗೊಬ್ರು ಕಾಳಜಿ ಮಾಡೋದು ಬಹಳ ಇಂಪಾರ್ಟೆಂಟ್. ಇನ್ ಮುಂದೆ ಯಾವಾಗ ರೊಕ್ಕ ಕೇಳಬೇಡಿ, 3-4 ಕೊಡ್ತೀನಿ ಅಂತ ಹೇಳ್ರಿ. ಕಾಳಜಿ ಮಾಡ್ತೀನಿ, ಪ್ರೀತಿ ಇರ್ತೀನಿ ಅಂತ ಹೇಳ್ರಿ, ರೊಕ್ಕ ಮಾತ್ರ ಕೊಡಲ್ಲ ಅಂತ ಹೇಳ್ರಿ ಹೆಂಡತಿ. ನಿಮ್ ಹೆಂಡತಿ ಏನಂತಾಳ? ಅವ್ 3 ಬೇಡ ನನಗ, ಫಸ್ಟ್ ರೊಕ್ಕ ಕೊಡು. ಅದು ಸ್ಟಾರ್ಟಿಂಗ್ ಒಂದ್ ವರ್ಷ 2 ವರ್ಷ ಹನಿಮೂನ್ ಇರ್ತದೆ ಅಷ್ಟೇ, ಅವಾಗ ಓಕೆ.
10 ವರ್ಷ ಆದ್ಮೇಲೆ ಈ ಮಾತು ಕೇಳಿದ್ರೆ ಯಾರು ಕೇಳಿ ಏನ್ ಹೇಳ್ತಾರ? ಮೊದಲ ಹುಡುಗನ್ ಫೀಸ್ ಕಟ್ರಿ, ಕಾಯಿಪಲ್ಲೆ ತರಕ್ ರೊಕ್ಕ ಬೇಕು, ಗ್ರಾಸರಿ ಕರೆಕ್ಟ್ ನಾನು ಹೇಳಕತ್ತದ್ದು. ಓಕೆ, ಇನ್ನೂ ಕೇಳೋದ ನಿಮ್ ಮಗನ್ ಸ್ಕೂಲಿಗೆ ಸೇರ್ಸಕ್ ಹೋಗ್ತೀರಿ, ಅಲ್ಲಿ ಮ್ಯಾನೇಜ್ಮೆಂಟ್ ದವ್ರು ಇರ್ತಾರ, ಅವ್ರಿಗೆ ಹೇಳ್ರಿ ಸರ್ ಶಿಕ್ಷಣ ಎಲ್ಲರ ಹಕ್ಕು, ಶಿಕ್ಷಣ ಬಂದ್ಬಿಟ್ಟು ಎಲ್ಲಾ ದಾನಗಳಲ್ಲಿ ದೊಡ್ಡ ದಾನ ಯಾವುದು? ಶಿಕ್ಷಣ ಅಂತ ಹೇಳಿ ಆ ಪ್ರೆಸಿಡೆಂಟ್ ಯಾರು ಇರ್ತಾರ, ಚೇರ್ಮನ್ ಪ್ರೆಸಿಡೆಂಟ್, ಅವ್ರಿಗೋಗಿ ಹೇಳ್ರಿ ನಮ್ಮ ಮಗಂದು ಅಡ್ಮಿಷನ್ ತಗೊಳ್ರಿ, ರೊಕ್ಕ ಮಾತ್ರ ತಗೋಬೇಡ. ಏನ್ ಮಾಡ್ತಾರ ಅವರು? ಏನ್ ಹೇಳ್ತಾರ ಅವರು? ಮೊದಲ ರೊಕ್ಕ ಕಟ್ಟು, ಆಮೇಲೆ ಬಂದ್ ಭೇಟಿ ಆಗ. ನೋಡ್ರಿ, ನಮ್ ಜೀವನದಾಗ ಎಲ್ಲಾ ಕಡೆ ರೊಕ್ಕದ ಬಗ್ಗೆ ನಾವು ಇಂಪಾರ್ಟೆಂಟ್ ನೋಡಕತ್ತೀವಿ, ಬಟ್ ಹೊರಗೆ ಏನ್ ಡೈಲಾಗ್ ಹೊಡ್ತೀವಿ? ರೊಕ್ಕನೇ ಇಂಪಾರ್ಟೆಂಟ್ ಅಲ್ಲ. ಬಹಳ ಮಂದಿ ನಾ ಕ್ವಶನ್ ಕೇಳ್ತಿರ್ತೀನಿ, ನಮ್ಮ ಜೀವನದಾಗ ರೊಕ್ಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದಂದ್ರ, ನಮ್ಮ ಜೀವನ ಒಂದು ಮನೆಯಿಂದ ಆಚೆ ಹೋಗ್ಬೇಕಾದ್ರ ಪಾಕೆಟ್ ಒಳಗಡೆ ದುಡ್ಡು ಇರುವಂತ ವ್ಯಕ್ತಿಗೂ ಇಲ್ದೇ ಇರುವಂತ ವ್ಯಕ್ತಿ ಕಾನ್ಫಿಡೆನ್ಸ್ ನೋಡಿದ್ರೆ ಹೆಂಗಿರುತ್ತಂತ. ದುಡ್ಡು ಇರೋ ಹತ್ರ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರ್ತದೆ. ಅವ್ನು ಓದಿರಲ್ಲ, ಆದ್ರೂ ಒಂದು ವ್ಯಾಲ್ಯೂ ಇರ್ತಾನೆ. ಒಬ್ಬ ಚಲೋ ಡಬಲ್ ಡಿಗ್ರಿ ಓದಿರ್ತಾನೆ, ರೊಕ್ಕ ಎಲ್ಲ ಕಿಶದಾಗ, ಅವ್ನ ಕಾನ್ಫಿಡೆನ್ಸ್ ಹೆಂಗಿರ್ತದ? ಸೊ ಮನಿ ದ ಬಿಗ್ಗೆಸ್ಟ್ ಕಾನ್ಫಿಡೆನ್ಸ್ ಕ್ರಿಯೇಟರ್. ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಇಂಪಾರ್ಟೆಂಟ್ ನಾವ್ ಯಾರು ಒಪ್ಕೊಂತ ಇಲ್ಲ. ಬಟ್ ಬಹಳ ಮಂದಿ ಏನ್ ಮಾಡ್ಯಾರ, ರೊಕ್ಕಕ್ಕೂ ಮತ್ತೆ ಬೇರೆ ರಿಲೇಶನ್ಶಿಪ್ ಗಳಿಗೂ ಒಂದಕ್ಕೊಂದು ಲಿಂಕ್ ಹಾಕ್ಬಿಟ್ಟಾರ. ನಾ ಹೇಳಕತ್ತದ, ನಿಮ್ಮ ಜೀವನದ ರೊಕ್ಕನ ಇಂಪಾರ್ಟೆಂಟ್ ಅದ, ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆ ಪ್ರೀತಿ ಕೊಡೋದು ಇಂಪಾರ್ಟೆಂಟ್ ಅದ, ರೊಕ್ಕನೂ ಇಂಪಾರ್ಟೆಂಟ್ ಅದ, ನೀವು ಒಬ್ಬ ಒಳ್ಳೆ ಮಗನಾಗಿರೋದು ಇಂಪಾರ್ಟೆಂಟ್ ಅದ, ರೊಕ್ಕನೂ ಇಂಪಾರ್ಟೆಂಟ್ ಅದ, ಒಬ್ಬ ಒಳ್ಳೆ ಹಸ್ಬೆಂಡ್ ಆಗಿರೋದು ಇಂಪಾರ್ಟೆಂಟ್ ಅದ. ಜೀವನದಾಗ ಅದನ್ನ ಸಿಕ್ಕೋರಿಗೆ ಇದು ಸಿಗಲ್ಲ, ಇದು ಸಿಕ್ಕೋರಿಗೆ ಅದು ಸಿಗಲ್ಲ ಅನ್ನೋದಿಲ್ಲ. ಇದು ನಾಟ್ ಅ ರೈಟ್ ಥಿಂಗ್. ಈ ಒಂದು ಮಿಸ್ಕನ್ಸೆಪ್ಷನ್ ಇಂದಾನೆ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಮನುಷ್ಯನ್ಗೆ ಕೈ ಇಂಪಾರ್ಟೆಂಟ್, ಕಾಲ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಮಾಡಕ್ಕಾಗಲ್ಲ ತಾನೆ. ಹಂಗೆ ನಿಮ್ಮ ಜೀವನದಲ್ಲಿ ಸುಖವಾಗಿರೋದು ಎಷ್ಟು ಇಂಪಾರ್ಟೆಂಟ್, ಪಾಕೆಟ್ ಅಲ್ಲಿ ದುಡ್ಡು ಇರೋದು ಇಂಪಾರ್ಟೆಂಟ್ ಅದ. ಎಸ್ ಆರ್ ನೋ? ಚಪ್ಪಾಳೆ ಕಟ್ಟಬೇಕಲ್ವಾ ಅಟ್ಲೀಸ್ಟ್. ಅವಾಗಿಂದ ಎನರ್ಜಿ ಹಾಕಬೇಕು, ಈಗ ತರ್ತಾರ ಅಂತ. ಹಲೋ, ರೈಟ್? ಸೊ ಹಾಗಾಗಿ ಇದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜೀವನದಲ್ಲಿ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರೆ, ಅದನ್ನ ಬಹಳ ರಿಯಾಲಿಟಿ. ಸಪೋಸ್ ನಿಮ್ಮ ಮನೆಯಲ್ಲಿ ನೀವು 4-5 ಜನ ಅಣ್ಣ ತಮ್ಮದರಿದೆ, ಅದ್ರ ಒಬ್ಬರಿದ್ದರು ಅವಾಗ ಅಣ್ಣದವ್ರ ತಮ್ಮದವ್ರು ಏನಾರ ದುಡ್ಡು ಬೇಕಂದ್ರೆ ದುಡ್ಡು ಕೊಡಕತ್ತಾರ, ರೈಟ್? ಮಗನಿಗೆ ಏನಾರು ಬೇಕಂದ್ರೆ ಒಳ್ಳೆ ಸ್ಕೂಲಿಗೆ ಸೇರ್ಸಾಕತ್ತೀರಿ, ಹೆಂಡತಿಗೆ ಅವಾಗ ಆನಿವರ್ಸರಿ ಗಿಫ್ಟ್ಗಳು ಕೊಡಾಕತ್ತೀರಿ, ರೈಟ್? ಇದನ್ನೆಲ್ಲ ಮಾಡಿದಾಗ ನಿಮ್ಮ ಮನೆಯೊಳಗಡೆ ನಿಮ್ಗೆ ರೆಸ್ಪೆಕ್ಟ್ ಹೆಂಗಿರ್ತದ? ಹೆಂಗಿರ್ತದ? ನೀವು ಎಲ್ಲರಿಗೂ ಫೇವ್ರೇಟ್ ಆಗಿಬಿಡ್ತೀರಿ ಮನೆಗೆ, ಕರೆಕ್ಟ್ ಅಲ್ವಾ? ಯಾಕ? ನೀವು ಪ್ರೀತಿ ಜೊತೆ ಅಲ್ಲ, ಬರೇ ದುಡ್ಡು ಅಲ್ಲ, ಪ್ರೀತಿ ಜೊತೆ ದುಡ್ಡು ಕೊಡಕತ್ತೀರಿ. ಬಟ್ ನಿಮ್ಮ ಹೆಂಡತಿಗೂ ಬರೀ ಐ ಲವ್ ಯು ಅಂತ ತಿಳ್ಕೊಂಡು ಹೋದ್ರೆ ವ್ಯಾಲ್ಯೂ ಬರಲ್ಲ. ಆನಿವರ್ಸರಿ ಒಂದು ಒಳ್ಳೆ ಗೋಲ್ಡ್ ನೆಕ್ಲೆಸ್ ಜೊತೆ ಐ ಲವ್ ಯು ಹೇಳಿದ್ರೆ ಏನಾಗ್ತದೆ? ಹುಕ್ಕಿ ಬರ್ತದೆ ಪ್ರೀತಿ. ಹೆಸರು ಹಲೋ, ಒಪ್ಕೊಂತೀರಾ? ಎಲ್ಲರೂ ಒಪ್ಕೊಳಕ್ ರೆಡಿ. ಮತ್ತೆ ಬ್ಯಾಡ್ ಡೈಲಾಗ್ ಹೊಡ್ಯೋದಪ್ಪ, ರೊಕ್ಕ ಇಂಪಾರ್ಟೆಂಟ್ ಅಲ್ಲ. ಎಲ್ಲರಿಗೂ ಗೊತ್ತದೆ ಅದ್ರಿಂದ ಗಾಡಿ ಮುಂದಕ್ಕೆ ಹೋಗಲ್ಲ ಅಂತ. ಇನ್ನೂ ಕೆಲವೊಬ್ರು ಅದಾರ, ನಮ್ಮ ಬಲ್ಲಿ ಯಾರಾದ್ರೂ ರೊಕ್ಕ ಮಾಡಿದ ನೋಡಿದಂದ್ರ, ಈ ನನ್ನ ಮಗ ಏನೋ ಗೋಲ್ಮಾಲ್ ಮಾಡಿ ರೊಕ್ಕ ಮಾಡ್ಯಾನ, ಯಾರ್ದೋ ಕಿಸೆ ಕತ್ತರಿಸ್ಯಾನ. ಕರೆಕ್ಟ್ ಅಲ್ಲ ಸಾಹೇಬ್ರೆ? ಯಾರು ರೊಕ್ಕ ಮಾಡಿದವ್ರು ನೇರ ಮಾರ್ಗದಲ್ಲಿ ರೊಕ್ಕ ಮಾಡಕ್ ಒಪ್ಕೊಳಕ್ ರೆಡಿನೇ ಇಲ್ಲ. ಸೊ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಾಗ ಏನ್ ಕುಂತದ, ರೊಕ್ಕ ಮಾಡಿರೋರೆಲ್ಲ ಕಳ್ಳನ ಮಕ್ಕಳು ಅಂತ. ಕರೆಕ್ಟಾ? ಈಗ ನಮ್ಮಲ್ಲಿ ರೊಕ್ಕ ಮಾಡಿ ಓಡೋಗಾರ ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ನಮ್ಮ ದೇಶದಾಗ? ರೊಕ್ಕ ಮಾಡಿ ಓಡೋದಾರ ಯಾರು? ಬಂದೇ ಬಿಡ್ತು ತಲೆ. ರೊಕ್ಕ ಮಾಡಿ ಬಹಳ ಮಂದಿ ಉದ್ಧಾರ ಮಾಡಿರೋರು ಯಾರದಾರ? ಹೆಸರು ಹುಡ್ಬೇಕು ಅಂದ್ರ ನಮ್ಮಲ್ಲಿ ನೆಗೆಟಿವ್ ಇನ್ಫಾರ್ಮೇಶನ್ ಜಲ್ದಿ ಬರ್ತದ. ರೊಕ್ಕದಿಂದ ಒಳ್ಳೇದ್ ಮಾಡಿರೋರಪ್ಪ ಜನ, ಒಳ್ಳೊಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಹೆಲ್ತ್ ಕೇರ್ ಮಾಡ್ಯಾರ, ಅವ್ರ ಬಗ್ಗೆ ಹೆಸರು ಹೇಳಂದ್ರ ಇವ್ನು ಇರ್ಲಿಕ್ಕಿಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಕ್ಲಾರಿಟಿ. ದಟ್ ಮೀನ್ಸ್ ನಮ್ಮಲ್ಲಿ ಯಾವಾಗ್ಲೂ ರೊಕ್ಕ ಮಾಡಿರೋರ್ಗು ಮತ್ತೆ ನೆಗೆಟಿವ್ ಥಾಟ್ಸ್ಗೂ ಲಿಂಕ್ ಅದ. ಎಸ್ ಆರ್ ನೋ? ಸೊ ಇಂಥ ಒಂದು ಲಿಂಕ್ ಇದ್ದಾಗ ನಾವೇನ್ ಮಾಡ್ತೀವಿ, ನಾಳೆ ನಾನು ರೊಕ್ಕ ಮಾಡಿದ್ರ ಮಂದಿ ನಾನು ಹಿಂಗೆ ಕರೀತಾರ ಅಂತ ಅನ್ಸ್ಬಿಡ್ತದೆ. ಬೈ ಚಾನ್ಸ್ ನೀವು ಜೊತೆಗಿರ್ತೀರಿ, ಸಡನ್ಲಿ ನೀವು ಮ್ಯಾಲ ಹೋಗ್ಬಿಟ್ರಿ, ನಿಮ್ಗೇನ್ ಅನಿಸ್ತದ? ಮೋಸ್ಟ್ಲಿ ನನ್ನ ಬಗ್ಗೆ ಮಂದಿ ತಪ್ಪು ತಿಳ್ಕೊಂತಾರ ಅಂತ ಹೇಳ್ಬಿಟ್ಟು. ಸೊ ಆಲ್ವೇಸ್ ವಿ ಹ್ಯಾವ್ ಅ ನೆಗೆಟಿವ್ ಥಾಟ್ಸ್. ಬಟ್ ಒಂದು ನಾನು ಮಾತು ಹೇಳ್ತೀನಿ, ಇದೇ ಒಂದು ದೇಶದಲ್ಲಿ
ಹಣನ ಲಕ್ಷ್ಮಿಗೆ ಹೋಲಿಸಿದ್ವಿ ನಾವು. ಎಸ್ ಆರ್ ನೋ? ಲಕ್ಷ್ಮಿ ಪೂಜೆ ಮಾಡ್ತೀವ್ರಿ, ಯಾವಾಗ ಮಾಡ್ತೀವ್ರಿ? ದೀಪಾವಳಿ ಮಾಡ್ತೀವಿ. ಬೆಂಗಳೂರು ಕಡೆ ವರಮಹಾಲಕ್ಷ್ಮಿ ಅಂತ ಮಾಡ್ತಾರೆ. ಎಸ್ ಆರ್ ನೋ? ಒಂದ್ ಕಡೆ ಪೂಜೆ ಮಾಡ್ತೀವಿ, ಇನ್ನೊಂದ್ ಕಡೆ ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡಕತ್ತೀವಿ, ಇನ್ಸಲ್ಟ್ ಮಾಡಕತ್ತೀವಿ. ಸೊ ಇವತ್ತಿಂದ ರೊಕ್ಕ ಮಾಡಿರೋರು ಮತ್ತು ರೊಕ್ಕಕ್ಕೂ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ನೀವು ಪ್ರೀತಿಸ್ತೀರಲ್ಲ, ಆಮೇಲೆ ನೋಡೋಣ. ಫಸ್ಟ್ ರೆಸ್ಪೆಕ್ಟ್ ಕೊಡಿ. ಯಾರಾದ್ರೂ ನಿಮ್ ಮುಂದ್ಗಡೆ ಒಬ್ಬ ಬೆಳೆದಿದ್ದಾನಂದ್ರೆ ಅವನ ಬಗ್ಗೆ ಹೋಗ್ಬಿಟ್ಟು ಕಂಗ್ರಾಚುಲೇಟ್ ಮಾಡಿ, ಏನಪ್ಪ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮಾಡಿದೆ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಅಂತರಾಳದಿಂದ ಯಾವಾಗ ಮಾಡಕ್ ಶುರು ಮಾಡ್ತಾರಲ್ಲ, ಅವತ್ತಿಂದ ನಿಮ್ ಕನೆಕ್ಷನ್ ಚೇಂಜ್ ಆಗ್ಬೇಕು. ವೆರಿ 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 ಇಂಪಾರ್ಟೆಂಟ್. ನನ್ನ ಜೀವನದಲ್ಲಿ ನಾನು ಏನಾರ ಮಾಡಿದೀನಿ ಅಂದ್ರೆ ಐ ಹ್ಯಾವ್ ಡನ್ ದಿಸ್. ಬೇರೆ ಆಮೇಲೆ ಫಸ್ಟ್ ನನ್ನ ಒಳಗಡೆ ಫೀಲಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳಿ. ಸೊ ಫೀಲಿಂಗ್ಸ್ ಚೇಂಜ್ ಆದ್ರೆ ಏನಾಗ್ತದ? ಆಕ್ಷನ್ ಚೇಂಜ್ ಆಗ್ತದ. ಆಕ್ಷನ್ ಚೇಂಜ್ ಆದ್ರೆ ರಿಸಲ್ಟ್ ಚೇಂಜ್ ಆಗ್ತದೆ. ಅರ್ಥ ಆಗ್ಲಿಕ್ಕೆ ಆಗ್ತದ್ರಿ? ಫೀಲಿಂಗ್ಸ್ ಚೇಂಜ್ ಆದ್ರ, ರಿಪೀಟ್ ಮಾಡಿ, ಫೀಲಿಂಗ್ಸ್ ಚೇಂಜ್ ಆದ್ರ ಆಕ್ಷನ್ ಚೇಂಜ್ ಆಗ್ತದ, ಆಕ್ಷನ್ ಚೇಂಜ್ ಆದ್ರ ರಿಸಲ್ಟ್ ಚೇಂಜ್ ಆಗ್ತದೆ. ದಟ್ ಇಸ್ ಹೌ ಇಟ್ ಈಸ್. ಸೊ ಇವತ್ತಿಂದ ನಾವು ಹಣಕ್ಕೆ ರೆಸ್ಪೆಕ್ಟ್ ಮಾಡೋದು ಕಲಿಬೇಕು. ಮಾಡ್ತೀವಾ? ಮಾಡಕ್ ರೆಡಿ ಇದೀವಾ? ರೈಟ್, ವೆರಿ ಗುಡ್, ರೈಟ್. ಸೊ ಹಾಗಾದ್ರೆ ಇವತ್ತು ಇನ್ನೇನ್ ಕಲಿಯಕ್ಕೆ ಹೋಗ್ತಾ ಇದೀವಿ? ಇದು ಒಂದು ಸ್ಮಾಲ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಒಂದು ಎಕ್ಸಾಂಪಲ್ ಆಗಿ ತಗೊಂತಾ ಇದೀವಿ. ಅಮೆರಿಕಾದಲ್ಲಿ ಸುಮಾರು ಒಂದು 40-50 ವರ್ಷದಿಂದ ಒಂದು ಸರ್ವೆ ಮಾಡಿದ್ರು ಅಮೆರಿಕದಲ್ಲಿ. ಏನ್ ಸರ್ವೆ ಮಾಡಿದ್ರಪ್ಪ ಅಂದ್ರ, ಆಗ ತಾನೇ ಒಂದು ಗ್ರಾಜುಯೇಷನ್ ಮುಗಿಸ್ಕೊಂಡು ಬಂದಿರುವಂತ ಯೂನಿವರ್ಸಿಟಿಯಲ್ಲಿ ಪಾಸ್ ಆಗಿರುವಂತ ಪ್ರಶ್ನೆಗಳು ಕೇಳಿದ್ರು. ಏನಪ್ಪಾ, ನೀವು ಜೀವನದಲ್ಲಿ ಹೇಗೆ ಹಣ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾವ ತರ ಮನೆ ತಗೋಬೇಕು ಅನ್ಕೊಂಡಿದ್ದೀರಾ? ಯಾವ ತರ ಕಾರ್ ತಗೋಬೇಕು ಅನ್ಕೊಂಡಿದ್ದೀರಾ? ಎಲ್ಲಿ ನಿಮ್ಮ ಫ್ಯೂಚರ್ ಭವಿಷ್ಯನ ನೋಡ್ತಾ ಇದ್ದೀರಾ? ಯಾವ ತರ ಒಂದು ಕಂಪ್ನಿ ಶುರು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ತರ ಬಹಳಷ್ಟು ಪ್ರಶ್ನೆಗಳು ಕೇಳಿದ್ರು. ಆ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಬರ್ಕೊಟ್ರು. ಅದಾದ್ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರು, ಈ ಡೇಟಾ ಪ್ರಕಾರ ಆಗಿದೆಯಾ ಅಂತ ನೋಡಿದಾಗ ಅಲ್ಲಿ ಅವ್ರಿಗೆ ಶಾಕಿಂಗ್ ಆಗಿತ್ತು. ಆಲ್ಮೋಸ್ಟ್ ಒಂದು 25-30 ವರ್ಷ ಆದ್ಮೇಲೆ ಸುಮಾರು 63% ಜನ ದೇ ವರ್ ಡಿಪೆಂಡಿಂಗ್ ಆನ್ ದ ಚಿಲ್ಡ್ರನ್ ಆರ್ ಚಾರಿಟಿ. ಅವ್ರು 50ರಿಂದ 55 ವರ್ಷ ಆಗ್ಯದ, ದುಡಿಯಕ್ ಆಗ್ತಾ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ಆಗ್ಯದ. 63% ಜನ ಅವರು ಅವರ ಮಕ್ಕಳ ಮೇಲೆ ಮತ್ತೆ ಚಾರಿಟಿ ಮೇಲೆ ಡಿಪೆಂಡ್ ಆಗ್ಯಾರ. ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ. ಅಮೆರಿಕಾ ಸ್ಟೋರಿ ಹೇಳಕತ್ತೀನಿ ನಿಮ್ಗೆ. ನಾವೆಲ್ಲ ಅಮೆರಿಕಾ ರಿಚ್ ಕಂಟ್ರಿ ಅಂತ ಹೇಳ್ತೀವಲ್ಲ, ಹೈಯೆಸ್ಟ್ ನಂಬರ್ ಆಫ್ ಬೆಗ್ಗರ್ಸ್ ನೋಡಿದ್ ನಾನೇ ಅಲ್ಲಿ. ಸೊ ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ 63% ಜನ ಐದರ್ ಡಿಪೆಂಡಿಂಗ್ ಆನ್ ದ ಚಿಲ್ಡ್ರನ್ ಆರ್ ಚಾರಿಟಿ. ಸುಮಾರು 9% ಜನ ಒಂದು ಏಜ್ ಅಲ್ಲಿ ಸತ್ತೋಗ್ಬಿಟ್ಟಿದ್ರು. ಯಾಕ? ಫೈನಾನ್ಷಿಯಲ್ ಸ್ಟ್ರೆಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಇಂದ 9 ಜನ ಸತ್ತೋಗಿದ್ರು. 23% ಜನ ಇನ್ನೂ ಕೆಲಸ ಮಾಡಕತ್ತಾರ, ಓವರ್ ಟೈಮ್ ಕೆಲಸ ಮಾಡಕತ್ತಾರ. ಅವ್ರು ಹೋಗಿ ಕೇಳಿದ್ರು, ಅಲ್ಲಪ್ಪ 50ರಿಂದ 55 ವರ್ಷ ಆಯ್ತು ನಿಮ್ಗ, ಇನ್ನೇನ್ ಕೆಲಸ ಕಡಿಮೆ ಮಾಡ್ಕೋಬೇಕ, ಯಾಕೆ ದುಡಿಯಾಕತ್ತೀರ ಅಂದ್ರೆ ಅವ್ರು ಹೇಳ್ತಾರ, ಇನ್ನೂ ನಮ್ಮ ಮಕ್ಕಳು ಎಜುಕೇಶನ್ ಲೋನ್ ತಗೊಂಡ್ವಿ, ಅದನ್ನ ತುಂಬಾಕು, ಹೌಸಿಂಗ್ ಲೋನ್ ಅದ, ಪರ್ಸನಲ್ ಲೋನ್ ಅದ, ಕ್ರೆಡಿಟ್ ಕಾರ್ಡ್ ಲೋನ್ ಅದ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಾಳೆ ಕೆಲ್ಸಕ್ಕೆ ಹೋಗಿಲ್ಲ, ನೋಡ್ಕೊಳ್ಳೋರು ಯಾರಿಲ್ಲ ನನಗೆ. ಸೊ 23% ಜನ ದೇ ಆರ್ ವರ್ಕಿಂಗ್ ಅಂಡ್ ದೇ ಕಾಂಟ್ ಅಫೋರ್ಡ್ ಟು ಕ್ವಿಟ್ ದ ಜಾಬ್. 3 ಲೆಕ್ಕ ಹಾಕೊಡ್ರಿ, 63, 23, 9 ಎಷ್ಟಾಯ್ತ್ರಿ? 95%. ಸೊ 95% ಜನ ಫೈನಾನ್ಷಿಯಲಿ ದೇ ಬ್ರೋಕ್. ಇದರ್ ದೇ ಡಿಪೆಂಡ್ ಆನ್ ಚಿಲ್ಡ್ರನ್, ಅವ್ರು ಸತ್ತೋಗಿದ್ದಾರೆ, ಇಲ್ಲ ಅಂದ್ರೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ 95% ಜನ. ಹಾಗಾದ್ರೆ ಇನ್ನೂ 4% ಜನ ಹೆಂಗಿದ್ದಾರೆ ಅಂದ್ರೆ ದ ಲಿವಿಂಗ್ ಸ್ಟ್ಯಾಂಡರ್ಡ್ ಲೈಫ್, ಅಂದ್ರೆ ಅವ್ರು ಅನ್ಕೊಂಡಿರೋ ಕಡೆ ಮಗಳನ್ನ ಓದಿಸ್ತಾ ಇದ್ದಾರೆ, ಒಳ್ಳೆ ಮನೆ ಕಟ್ಸ್ಕೊಂಡಿದ್ದಾರೆ, ಒಳ್ಳೆ ಕಾರ್ ತಗೊಂಡಿದ್ದಾರೆ, ಹಾಲಿಡೇ ಹೋಗ್ತಾ ಇದ್ದಾರೆ. ದ ಲಿವಿಂಗ್ ಡೆಟ್ ಫ್ರೀ ಲೈಫ್ 4% ಜನ. ಹಾಗಾದ್ರೆ ರಿಮೈನಿಂಗ್ 1% ಜನರ ಕಥೆ ಏನಂದ್ರೆ, ಅಮೆರಿಕಾದಲ್ಲಿ ಹುಡುಕಿದ್ರೆ ಸುಮಾರು ಒಂದು 200-300 ರಿಚ್ ಪೀಪಲ್ ಅಲ್ಲಿ ಆ ಒಂದು ಕ್ಯಾಟಗರಿ ಜನ ಇದ್ದಾರೆ. ರಿಚೆಸ್ಟ್ ಪೀಪಲ್ ಅಲ್ಲಿ ಇದ್ದಾರೆ, ವೆಲ್ದಿ ಪೀಪಲ್ ಅಲ್ಲಿ ಇದ್ದಾರೆ. ದೇರ್ 1% ಪೀಪಲ್, ದೇರ್ ಕಾಲ್ಡ್ ವೆಲ್ದಿ ಪೀಪಲ್. ದಟ್ ಮೀನ್ಸ್ ದ ಹೋಲ್ ಸ್ಟೋರಿ ಏನ್ ಹೇಳ್ತದಪ್ಪ ಅಂದ್ರ, ನಮ್ಮ ಜೀವನದಲ್ಲಿ ಒಂದೇ ಕಡೆ ಓದಿ ಒಂದೇ ಕಾಲಮಾನದಲ್ಲಿ ಇದ್ರು ಕೆಲವರು ಹಣ ಮಾಡ್ತಾ ಹೋಗ್ತಾರೆ, ಕೆಲವರು ಹಣನ ಕಳ್ಕೊಳ್ತಾರೆ ಅಥವಾ ಹಾಗೆ ಇರ್ತಾರೆ. ಇದಕ್ಕೆ ಕಾರಣ ಏನಿರ್ಬೋದು? ವಾಟ್ ಕುಡ್ ಬಿ ದ ರೀಸನ್? ಒಂದು ಕ್ಲಾಸ್ ರೂಮ್ ಅಲ್ಲಿ 100 ಜನ ಮಕ್ಕಳು ಇರ್ತಾರೆ. 100 ಜನ ಮಕ್ಕಳಲ್ಲೂ 20 ವರ್ಷ ಆದ್ಮೇಲೆ ಒಂದೇ ಕಡೆ ಇರಲ್ಲ. ಕರೆಕ್ಟಾ? ನಮ್ಮ ಜೀವನದಲ್ಲಿ ನೋಡಿದೀವ. ಏನ್ ರೀಸನ್ ಇರ್ಬೋದು? ಅವ್ರ ಡಿಸಿಷನ್. ಎಸ್, ಮತ್ತೇನಿರ್ಬೋದು? ವಾಟ್ ಎಲ್ಸ್? ಮೈಂಡ್ ಸೆಟ್. ಮತ್ತೇನಿರ್ಬೋದು? ಅಪರ್ಚುನಿಟೀಸ್, ಎಬಿಲಿಟಿ, ಸುಮಾರಷ್ಟು ರೀಸನ್ ಇದೆ. ದಟ್ ಮೀನ್ಸ್ ಫೈನಾನ್ಷಿಯಲಿ ಬಂದಾಗ ಇದೇ ಕಾರಣಗಳು ಕಾಣಿಸುತ್ತೆ. ಎಷ್ಟೊಂದು ಜನ ನಾನು ನೋಡಿದ್ದೀನಿ ಬರ್ಬೇಕಾದ್ರೆ ಇಂಥ ಹುಬ್ಳಿ ಅಂತ ಊರಿಗೆ ಬೈರಿಗೈಯಲ್ಲಿ ಬಂದಿದ್ದಾರೆ. ಬಂದಿರೋರು 15-20 ವರ್ಷದಲ್ಲಿ ಶ್ರೀಮಂತರಾಗಿದ್ದಾರೆ. ಎಸ್ ಆರ್ ನೋ? ಇನ್ನೂ ಕೆಲವರು ಅವರ ಮಕ್ಕಳಿಗೆ ಆಸ್ತಿ ಬಿಟ್ಟೋಗ್ಯಾರ, ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಟಿದ್ದಾರೆ. ಆ ಆಸ್ತಿನ ಎಲ್ಲಾನು ಕಳ್ಕೊಂಡು ವಾಪಸ್ ಅವರು
ಕಂಗಾಲಾಗಿದ್ದಾರೆ. ನೋಡಿದ್ವಾ, 2 ಎಕ್ಸಾಂಪಲ್ ನೋಡ್ತಾ ಇದೀವಿ ನಾವು. ದಟ್ ಮೀನ್ಸ್ ಇಟ್ ಈಸ್ ನಾಟ್ ದಟ್ ನಿಮ್ಮ ಹಣನ ನಿಮ್ಮ ಶ್ರೀಮಂತ ಮಾಡುತ್ತೆ. ನಿಮಗೆ ಮಾಡಬೇಕಾಗಿರೋದು ನಿಮ್ಮ ಮೈಂಡ್ ಸೆಟ್. ಮೈಂಡ್ ಸೆಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಮನಿ. ಸೊ ನೀವು ದುಡ್ಡಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ನಿಮ್ಮ ಫ್ಯೂಚರ್ ಯಾವ ತರ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರುವಂತದ್ದೇ ಬಹಳಷ್ಟು ಜನರು ಹಿಂದೆ ತಗೊಂಡು ಹೋಗುತ್ತೆ. ಈ ಜನರಿಗೆ ಅರ್ಥ ಆಗ್ತದೆ ಈ ಪಾಯಿಂಟ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ ನನ್ನ ಜವಾಬ್ದಾರಿ, ಯಾಕಂದ್ರೆ ನಾನು ಸುಮಾರು ಜನ ನೋಡಿದ್ದೆ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಅರ್ಥ ಆಗುತ್ತೆ. ಕೌನ್ ಬನೆ ಕರೋಡ್ಪತಿ ನೋಡಿದೀವ? ಕೌನ್ ಬನೆ ಕರೋಡ್ಪತಿ ಅದ್ರಲ್ಲಿ ಒಬ್ರು 5 ಕೋಟಿ ಗೆದ್ದಿದ್ದ, ಸುಶೀಲ್ ಕುಮಾರ್ ಅಂತ ಹೇಳಿ. ಸ್ಕೂಲ್ ಟೀಚರ್, won 5 crores. ಎಲ್ಲರೂ ಅನ್ಕೊಂಡ್ರೆ ನನ್ನ ಲೈಫ್ ಉದ್ದಾರ ಆಯ್ತಪ್ಪ, ಇವನೇನು ಶ್ರೀಮಂತ ಆಗ್ಬಿಡ್ತಾನೆ ಎಲ್ಲರೂ ಅನ್ಕೊಂಡಿದ್ರು. ಆಫ್ಟರ್ 3 years ಆದ್ಮೇಲೆ he is completely broke. ಏನಾಗಿತ್ತು? ಆಲ್ಕೋಹಾಲಿಕ್ ಸಿಕ್ಕಾಕೊಂಡ್ಬಿಟ್ಟಿದ್ದ, ಇರೋ ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದ, ಟೀಚರ್ ಕೆಲಸ ಮಾಡೋ ಜಾಬ್ ಹೋಗ್ಬಿಟ್ಟಿತ್ತು. ಅವನ ಮನೆ ಕೆಲಸದವ್ರು, ಅವನ ಮನೆ ಫ್ಯಾಮಿಲಿದವರು ವಾಪಸ್ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಹಿ ಕಂಪ್ಲೀಟ್ಲಿ ಬ್ರೋಕ್. ಬಹಳ ಮಂದಿ ಏನಂದ್ರು, ಇವ್ ರೊಕ್ಕ ಬಂದ್ ಹಾಳಾದ್ನಂತ ಅನ್ಕೊಂಡ್ರು. 2ನೇ ಕೆಟಗರಿ, ಅದೇ ಕೌನ್ ಕರೋಡ್ಪತಿ ಮುಂಚೆ ABCL ಅಂತ ಒಂದು ಕಂಪ್ನಿ ಮಾಡಿದ್ರು. ಯಾರು? ಅಮಿತಾಬ್ ಬಚ್ಚನ್. ಕಂಪ್ಲೀಟ್ಲಿ ಹಿ ಲಾಸ್ ಎವ್ರಿಥಿಂಗ್. ABCL ಕಂಪ್ನಿ ಮಾಡಿದ್ರು, ಎಲ್ಲ ಲಾಸ್ ಆಯ್ತು. ನಂಗೆ ಇನ್ನೂ ನೆನಪಿದೆ, ಬಾಂಬೆನಲ್ಲಿ ಕೆನರಾ ಬ್ಯಾಂಕ್ನವರು ಮನೆಯನ್ನ ಮಾರಾಟಕ್ಕೆ ಇಟ್ಬಿಟ್ಟಿದ್ರು. ಅಂತ ಟೈಮಲ್ಲಿ ಹಿಂಗೋ ಹೆಲ್ಪ್ ಮಾಡಿ ಅದೇ ವಾಪಸ್ ಕೌನ್ ಬನೆ ಕರೋಡ್ಪತಿಯಿಂದ ಶುರು ಮಾಡಿರುವಂತ ಅಮಿತಾಬ್ ಬಚ್ಚನ್ ಇವತ್ತು ನೆಟ್ವರ್ಕ್ ಇಸ್ ಮೋರ್ ದನ್ 8,000 crores. ಅಂದ್ರೆ ಅರ್ಥ ಇಷ್ಟೇ, ಇಟ್ ಈಸ್ ನಾಟ್ ದ ಮನಿ, ಇಟ್ಸ್ ದ ಮೈಂಡ್ ಸೆಟ್. ನಾಲೆಜ್ ಅಬೌಟ್ ದ ಮನಿ ಇಸ್ ಮೋರ್ ಇಂಪಾರ್ಟೆಂಟ್. ಜಸ್ಟ್ ದುಡ್ಡನ್ನ ಹ್ಯಾಂಡ್ ಓವರ್ ಮಾಡೋದ್ರಿಂದ ಆಗಲ್ಲ. ನಾವೇನ್ ಮಾಡ್ತಾ ಇದೀವಿ, ನಾವು ನಮಗೂ ನಾಲೆಜ್ ಇಲ್ಲ. ನಮ್ಮ ಮಕ್ಕಳಿಗೆ ಏನಂತೀವಿ, ನನ್ನ ಮಗನಿಗೆ ಒಂದು ಸೈಟ್ ಬಿಡೋಣ, ನನ್ನ ಮಗನಿಗೆ ಅಷ್ಟು ಬಿಡೋಣ, ನನ್ನ ಮಗಳಿಗೆ ಇಷ್ಟು ಬಂಗಾರ ಕೊಡೋಣ. ಬರೀ ನೀವು ಕೊಟ್ಟು ಹೋಗೋದ್ರಿಂದ ಅವ್ರು ಶ್ರೀಮಂತರಾಗಿ ಉಳಿತಾರ ಅನ್ನೋ ಗ್ಯಾರಂಟಿ ಇಲ್ಲ. ಇವಾಗ ಹೇಳಕತ್ತೀನಿ ಎಲ್ಲರಿಗೆ. ಕೊಡೋದ್ಕಿಂತ ಮುಂಚೆ ಅದ್ರ ಬಗ್ಗೆ ನಾಲೆಜ್ ಇದೆನಾ? ಇದನ್ನ ಹೆಂಗ್ ಸಂಪಾದನೆ ಮಾಡಿದೀನಿ, ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಇದು ಹೆಂಗ್ ಬಂದಿದೆ, ಇದು ಹೆಂಗ್ ಬೆಳೀತದ ಅಂತ ಅನ್ಕೊಂಡು ಹೋದ್ರೆ ನಾವು ಬೆಳಿಬಹುದು. ನೋಡಿ ಹೆಂಗಿದೆ ದುರದೃಷ್ಟ. ಒಂದು ಜನರೇಷನ್ ಕಷ್ಟಪಟ್ಟು ದುಡಿತಾರೆ, ಇನ್ನೊಂದು ಜನರೇಷನ್ ಕಷ್ಟಪಟ್ಟು ಉಳಿಸ್ಕೊಂತಾರೆ, 3ನೇ ಜನರೇಷನ್ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ನೋಡಿದರೆ ಈ ಮಾತೆಲ್ಲರೂ ಯಾಕೆ ಹಿಂಗಾಗತ್ತೆ? ಜಪಾನ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಎಲ್ಲರೂ ಕಟ್ಕೊಡ್ರಿ. ಜಪಾನ್ ಅಲ್ಲಿ ನೀವು ಗೂಗಲ್ ಮಾಡಿ ನೋಡ್ರಿ. ಜಪಾನ್ ಅಲ್ಲಿ ಒಂದು ಫ್ಯಾಮಿಲಿ ಒಂದು ರೆಸ್ಟೋರೆಂಟ್ ರನ್ ಮಾಡಕತ್ತಾರ. ಏನ್ ಮಾಡಕತ್ತಾರ? ಒಂದು ರೆಸ್ಟೋರೆಂಟ್ ಬಿಸ್ನೆಸ್ ರನ್ ಮಾಡಕತ್ತಾರ. ಸುಮಾರು 46 ಜನರೇಷನ್ ಅದೇ ರೆಸ್ಟೋರೆಂಟ್ ರನ್ ಮಾಡಕತ್ತಾರ. ಎಷ್ಟು? 46 ಜನರೇಷನ್. ನಾನೇನ್ ಹೇಳಿದಾಗ ಚಪ್ಪಾಳೆ ತಟ್ಟಂಗಿದೆ ಎಲ್ಲರೂ ಒಂದಲ್ಲ, ಎರಡಲ್ಲ, ಮೂರಲ್ಲ, 46 ಜನರೇಷನ್ ರನ್ನಿಂಗ್ ದಟ್ ಹೋಟೆಲ್. ದಟ್ ಮೀನ್ಸ್ ಪ್ರತಿಯೊಬ್ರು ಒಬ್ಬರಿಂದ ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಅವ್ರು ಬರೀ ರೆಸ್ಟೋರೆಂಟ್ ನ ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ, ಆ ರೆಸ್ಟೋರೆಂಟ್ ನ ಹೆಂಗ್ ನಡೆಸ್ಬೇಕು ಅನ್ನೋದು ಹ್ಯಾಂಡ್ ಓವರ್ ಮಾಡೋಗ್ತಾ ಇದಾರೆ. ಅರ್ಥ ಆಗ್ಲಿಕ್ಕೆ ಎಲ್ರಿಗೂ ಪಾಯಿಂಟ್. ನಾವೇನ್ ಮಾಡಕತ್ತೀವಿ, ನಾವ್ ನೆಕ್ಸ್ಟ್ ಜನರೇಷನ್ ಆಸ್ತಿ ಬಿಡಕತ್ತೀವಿ. ಅದ್ರ ವ್ಯಾಲ್ಯೂ ಗೊತ್ತದನ ಅವ್ರಿಗೆ, ಅದ್ರದ್ದು ಇಂಪಾರ್ಟೆಂಟ್ ಗೊತ್ತದನ, ಅದನ್ನ ಹೆಂಗ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಯಾರು ಹೇಳ್ತಾರೆ. ಸೊ ಇವತ್ತಿನ ಸೆಷನ್ ಬಂದ್ಬಿಟ್ಟು ಬರೀ ಇದು ನಮ್ಮದ್ ಮಾತ್ರ ಅಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ಗೂ ನಾವು ಹೆಂಗ್ ನಾವು ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅದ್ರ ಬಗ್ಗೆ ಇದೆ, ಅವ್ರಿಗೆ ಹೆಂಗ್ ಹೇಳ್ಕೊಡ್ಬೇಕು. ನಾವು ಬಹಳ ಜನ ಐ ಆಮ್ ವೆರಿ ಹ್ಯಾಪಿ ಟುಡೇ ಯಂಗ್ಸ್ಟರ್ಸ್ ಇದ್ದಾರೆ. ಎಷ್ಟೊಂದು ಜನ, ಎಷ್ಟು ಜನ 20-30 ವರ್ಷ ಒಳಗಿನವ್ರು ಇದ್ದಾರೆ ಇವತ್ತು, 30 years. ವೆರಿ ವೆರಿ ಹ್ಯಾಪಿ ಅಬೌಟ್ ಯು ಗೈಸ್. ಯಾಕಂದ್ರೆ ನಿಮಗೆ ಈ ಅವಕಾಶ ಸಿಕ್ಕಿರೋದು ಅರ್ಲಿ ಏಜ್ ಅಲ್ಲಿ. ಸೊ ಟುಡೇ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್. ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ, ಎಕ್ಸ್ಟ್ರಾ ಎಫರ್ಟ್ ಆಗಿ ಕಲ್ತ್ಕೊಳ್ಳಿ. ಯಾಕಂದ್ರೆ ನೀವು ಕಲಿಯೋದಲ್ದಾನೆ ನಾಳೆ ನೀವು ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ, ರೈಟ್? ಸೊ ಹಾಗಾದ್ರೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಹಾಗಾದ್ರೆ ಸೇವಿಂಗ್ಸ್ ಅಂದ್ರೆ ಏನು ಸರ್? ಫಸ್ಟ್ ಹಣ ಸಂಪಾದನೆ ಮಾಡೋದು ಎಲ್ಲರಿಗೂ ಗೊತ್ತು. ನಾವೆಲ್ಲರೂ ಜಾಬ್ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಹೆಂಗೋ ಒಂದು ಸಂಪಾದನೆ ಅದ. ಸಂಪಾದನೆ ಮಾಡಿರೋದ್ರಲ್ಲಿ ಉಳಿಸ್ಬೇಕಂತ ಗೊತ್ತದೆ ಎಲ್ಲರಿಗೂ, ಕರೆಕ್ಟ್ ಅಲ್ವಾ? ಹೆಂಗ್ ಉಳಿಸಕ್ ಆಗತ್ತೆ ನಮ್ಗೆ? ಸೇವಿಂಗ್ಸ್ ಅಂದ್ರೆ ಏನು? ಇದು ಫಾರ್ಮುಲಾನ. ಆದಾಯ ಏನ್ ಬರಕತ್ತದ, ಅದ್ರಾಗ ಖರ್ಚು ಮಾಡಬೇಕು. ಖರ್ಚು ಮಾಡಿರೋದು ಏನದ, ರೊಕ್ಕನ ಉಳಿಸ್ಬೇಕು. ಕರೆಕ್ಟ್? ಇದಿಟ ಸೇವಿಂಗ್ಸ್. ಹಲೋ, ಇದಿಟ ಸೇವಿಂಗ್ಸ್. ಓಕೆ, ಮಜಾ ನೋಡ್ರಿ. ಇದೊಂದು 25 ವರ್ಷ ಮುಂಚೆ ಕರೆಕ್ಟ್ ಇತ್ತು ಫಾರ್ಮುಲಾ. ಯಾಕ? ಅವಾಗ ಹೆಂಗಿತ್ತಪ್ಪ ಅಂದ್ರೆ ಮನುಷ್ಯ ಬರೋದ್ಕಿಂತ ಕಡಿಮೆ ಖರ್ಚು ಮಾಡ್ತಿದ್ದ. ಯಾಕ? ಅವಾಗ ಒಂದೇ ಸಿನಿಮಾ 3 ತಿಂಗಳು 6 ತಿಂಗಳಿಗೆ ಒಂದು ರಾಜ್ಕುಮಾರ್ ಸಿನಿಮಾ ಬರ್ತಿತ್ತು, ಯಾವ್ದೋ ಒಂದು ಸಿನಿಮಾ ಬರ್ತಿತ್ತು, ಅಮಿತಾಬ್ ಬಚ್ಚನ್ ಸಿನಿಮಾ ಬರ್ತಿತ್ತು, ಯಾವಾಗ ಓದ್ತಿದ್ವಿ. ಹೋಟೆಲ್ಗೆ ಹೋಗ್ತಾ ಇದ್ದಿದ್ದು ಯಾವಾಗ? ಏನೋ ಮನೇಲಿ ಆನಿವರ್ಸರಿ ಇರ್ಬೇಕು, ಬರ್ತ್ಡೇ ಇರ್ಬೇಕು, ಅವಾಗ ಹೋಟೆಲ್ಗೆ ಹೋಗ್ತಿದ್ವಿ, ಕರೆಕ್ಟ್ ಅಲ್ವಾ? ಮತ್ತೆ ಬಟ್ಟೆ ತಗೊಂತಿದ್ವಿ, ಹಬ್ಬಕ್ಕ 5 ದಿನಕ್ಕೆ ಬಟ್ಟೆ ತಗೊಂತಿದ್ವಿ. ಅವಾಗ ಇದು ಫಾರ್ಮುಲಾ ಕರೆಕ್ಟ್ ಇತ್ತು. ಅವಾಗೇನು, ಬರೋ ರೊಕ್ಕದಲ್ಲಿ ಸ್ವಲ್ಪ ಖರ್ಚು ಮಾಡಿ ಉಳಿದಿರೋ ದುಡ್ಡನ್ನ ಉಳಿಸ್ತಿದ್ರು, ಅವಾಗ ಉಳಿತಿತ್ತು.
ಈಗಿನ ಕಾಲಕ್ಕೆ ಏನಾಗ್ಯದ ಅಂದ್ರ ಬರೋದು ಒಂದು ಇನ್ಕಮ್. ಅವಾಗ ಒಂದು ಥಿಯೇಟರ್ಗೆ ಹೋದ್ರೆ ಇವಾಗ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗ್ತೀವಿ ನಾವು. ಸುಮ್ಮನೆ ಹೋಗೋದಪ್ಪ, ಅವ್ರು ಎಲ್ಲಿಟ್ಟಿರ್ತಾರ, ಒಂದು ಮಾಲ್ ಒಳಗಡೆ ಮ್ಯಾಲ ಇಟ್ಟಿರ್ತಾರ. ನೀವು ಮ್ಯಾಲ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಿ, ಕೆಳಗಿಲಿಂದ ಹೋಗ್ತೀರಿ. ಕೆಳಗಿಲಿಂದ ಹೋಗ್ಬೇಕಾದ್ರೆ ಏನ್ ಮಾಡ್ತಾ, ಅಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಟ್ಟಿರ್ತಾರ, ಅಲ್ಲಿ ಡಿಸ್ಕೌಂಟ್ ನಡೀತಿರ್ತಾವ. ಬೈ 2 get 2 3 get 3 ಫ್ರೀ. ಕರೆಕ್ಟಾ? ಬರೀ 2 ದಿನ ಆಫರ್ ಇರೋದು. ಮತ್ತೆ ಮ್ಯಾಲ ಹೋಗ್ತೀರಾ, ಅಲ್ಲಿ ಒಂದು ದೊಡ್ಡ ಫುಡ್ ಕೋರ್ಟ್ ಇರ್ತದೆ, ನಮೂನ ಹೊಟ್ಟಿ ತುಂಬಿರ್ತದೆ. ಆದ್ರೂ ಏನೋ ತಿನ್ನಕತ್ರ ನಮೂನಲು ಖರ್ಚು ಮಾಡೋದು. ಕೊನೆಗೆ ಸಿನಿಮಾಕ್ಕೆ ಹೋಗ್ತೀವಿ. ಅಂದ್ರ ಮೊದಲ ಸಿನಿಮಾ ಖರ್ಚು ಮಾಡ್ತಾ ಇದ್ದು ಇಡೀ ಫ್ಯಾಮಿಲಿಗೆ 200 ರೂಪಾಯಿ, ಇವತ್ತು 2000 ರೂಪಾಯಿ ಆಗ್ತದೆ. ರೈಟ್? ಸೊ ಹಾಗಾದ್ರೆ ಇವತ್ತು ನೀವು ಯಾರಾದ್ರೂ ಮೊದಲು ಬಟ್ಟೆ ತಗೊಳ್ಳೋದು ಹಬ್ಬಕ್ಕಿತ್ತ, ಇವಾಗ ಹೆಂಗೆ, ಯಾವಾಗ ಡಿಸ್ಕೌಂಟ್ ಇರ್ತೋ ಬಟ್ಟೆ ತಗೊಂತೀವಿ. ಮೊದಲೆಲ್ಲ ಅಧಿಕ ಮಾಸ ಅಂತ ಮಾಡಿದ್ರೆ ಅದಕ್ಕೆ ಬಟ್ಟೆ ತಗೋಬಾರ್ದು ಅಂತ. ಇವ್ರ ಅಂಗಡಿದವ್ರು ಏನ್ ಮಾಡ್ತಾರ, ಅಧಿಕ ಮಾಸಕ್ಕೆ ಡಿಸ್ಕೌಂಟ್ ಜಾಸ್ತಿ ಇಡ್ತಾರ. ಯಾಕ? ಅವ್ರಿಗೆ ಒಟ್ಟ ನಿಮ್ ಕಿಶದ ಕೈ ಹಾಕ್ಬೇಕು. ಯಾಕ? ಎಷ್ಟಾದಷ್ಟು ಕಿತ್ಕೊಂಡು ಹೋಗ್ಬೇಕು. ಕರೆಕ್ಟ್ ಅಲ್ರಿ? ಸೊ ಹೊರಗಡೆ ನಿಮ್ಮ ಫ್ಯಾಮಿಲಿದವ್ರಿಗೆ ಯಾರು ಎಜುಕೇಟ್ ಮಾಡಕತ್ತಾರ? ಅಂಗಡಿದವ್ರು ಎಜುಕೇಟ್ ಮಾಡಕತ್ತಾರ. ಏನಂತ ಎಜುಕೇಟ್ ಮಾಡಕತ್ತಾರ? ಖರ್ಚುಗಾರ ಹೆಂಗಾಗ್ಬೇಕಂತ. ಇಲ್ಲ ಅಂದ್ರೂ ಸಾಲ ಮಾಡಿದ್ರೆ ತುಪ್ಪ ತಿನ್ನೋ ಅಂತ ಹೇಳ್ಕೊಡಕತ್ತಾರ. ಇವತ್ತಿಲ್ವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ, ಇವತ್ತಿಲ್ವಾ 0 EMI. ಕರೆಕ್ಟಾ? ಎಲ್ರು ಇದ್ರ ಟ್ರಾಪ್ನೆ ಸೇವಿದ್ದೀವಿ ನಾವು. ಕರೆಕ್ಟಾ? ಮೊದಲು ಮನೆ ಯಾವಾಗ ಕಟ್ಟಿಸ್ತಿದ್ರು, ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಮಕ್ಕಳು ಎಜುಕೇಶನ್ ಎಲ್ಲ ಮುಗಿದು ರಿಟೈರ್ಮೆಂಟ್ ಆಗಿ ಮನೆ ಕಟ್ಟಿಸ್ತಿದ್ರು. ಇವಾಗ ಹೆಣ್ಣು ಕೊಡ್ಬೇಕಾದ್ರೆ ಮನೆ ಅದ ನೋಡಿ ಚೆಕ್ ಮಾಡಂತ. ಅವನು ಮನೆಯೆಲ್ಲ ಬರೀ ಸಾಲದಾಗ ಇರ್ತದ, ಬೋರ್ಡ್ ಅಟ್ಟೆ ಒಂದಿರ್ತದೆ, ಕಾರ್ ಅದು ಸಾಲದಾಗ ಇರ್ತದ, ಅಟ್ಟೆ ಇವ ನಾ ಲೈಸೆನ್ಸ್ ತಗೊಂಡು ನೋಡ್ತಿರ್ತಾನೆ. ಪ್ರಾಬ್ಲಮ್ ನಾವು ಹೊರಗಡೆ ಮಾತ್ರ ಇದನ್ನ ರಿಯಲೈಸ್ ಮಾಡ್ಬೇಕಂತೀವಿ. ಈಗಿನ ಪ್ರಕಾರ ಯಾರು ಈ ಫಾರ್ಮುಲಾ ಇಟ್ಕೊಂಡಾರ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಅಂತ ಇಟ್ಕೊಂಡಾರಲ್ಲ, ಅವರಿಗೆ ಅದು ಸೇವಿಂಗ್ಸ್ ಆಗಲ್ಲ, ಕೊನೆಗುಳಿಯೋದು ಅವ್ರ ಸಾಲಗಳು. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಅಂತ ಮಾಡ್ಕೊಂಡ್ರೆ ಆನ್ಸರ್ ಇಸ್ ಲೋನ್ಸ್, ಕ್ರೆಡಿಟ್ ಕಾರ್ಡ್, ಪರ್ಸನಲ್ ಲೋನ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಟೆನ್ಷನ್. ಹಾಗಾದ್ರೆ ರಿಯಲ್ ಫಾರ್ಮುಲಾ ಏನಪ್ಪ? ಹಾಗಾದ್ರೆ ರಿಯಲ್ ಫಾರ್ಮುಲಾ ಏನು? ಏನಾದ್ರೆ ರಿಯಲ್ ಫಾರ್ಮುಲಾ? ಇನ್ಕಮ್, ರಿಪೀಟ್ ಮಾಡ್ರಿ ಇನ್ನೊಂದ್ಸರಿ, ಪಕ್ಕದವ್ರಿಗೆ ಹೇಳ್ರಿ ಒಂದ್ಸರಿ, ಒಂದ್ ಸ್ವಲ್ಪ ಇದನ್ನ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ರಿಪೀಟ್ ಮಾಡ್ರಿ. ಹಲೋ, ನೀವು ರಿಪೀಟ್ ಮಾಡ್ರಿ, ವಾಪಸ್ ಕೇಳಿ. ಯಾಕೆ ಈ ಪಾಯಿಂಟ್ ಹೇಳಕತ್ತೆ ಗೊತ್ತಂದ್ರೆ ಇದು ಬಹಳ ಸಿಂಪಲ್ ಅದ, ಮಾಡೋದು ಬಹಳ ಕಷ್ಟ ಅದ. ಅರ್ಥ ಆಗ್ಲಿಕ್ಕತ್ತದ? ಇದು ಬಹಳ ಸಿಂಪಲ್ ಫಾರ್ಮುಲಾ ಅದ. ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಲ್ಲ, ಬಹಳ ಸಿಂಪಲ್ ಅದ. ಬಟ್ ಇವತ್ತು ಹೇಳಕತ್ತೀನಿ, ಬರೀ 5% ಮಂದಿ ಮಾಡಕ್ ಆಗತ್ತದ, ಇನ್ನ 95% ಮಂದಿ ಮಾಡಕ್ ಆಗಲ್ಲ. ಬೆಂಗಳೂರಿನಾಗ ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋರು ನೋಡಿದೀನಿ, ಲಕ್ಷಗಟ್ಟಲೆ ಸಂಬಳ ತಗೊಂಡಿದ್ದಾರೆ. 15 ದಿನ ಆದ್ಮೇಲೆ ಅವ್ರ ಜೀವನ ನಡೆಯೋದು ಬರೀ ಕ್ರೆಡಿಟ್ ಕಾರ್ಡ್ ಮೇಲೆ ನಡೀತು. ಇನ್ನೊಂದು ಕ್ಯಾಟಗರಿ ನಾನು ನೋಡಿದ್ದೀನಿ, ಅವ್ರ ಸಂಬಳನೇ ಬರೀ 25-30 ಸಾವಿರ ರೂಪಾಯಿ. ಅಂತದ್ರಲ್ಲೂ ಇವತ್ತು ದೇ ಆರ್ ಓನಿಂಗ್ ವರ್ತ್ ಆಫ್ ಪ್ರಾಪರ್ಟಿ ಮೋರ್ ದನ್ 5 to 6 crores. ಅಂದ್ರೆ ಅರ್ಥ ಜೋರಾಗಿ ಚಪ್ಪಾಳೆ ಅವ್ರಿಗೆ, ನನಗಲ್ಲ. ಅರ್ಥ ನೀವು ಶ್ರೀಮಂತರಾಗಬೇಕಾದ್ರೆ ನೀವು ಎಷ್ಟು ಗಳಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಉಳಿಸ್ತೀರ ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಗ್ಲಿಕ್ಕತ್ತದ ಎಲ್ರಿಗೂ? ನಾವೆಲ್ಲ ಏನು ಜಗ್ಗೆ ಪಗಾರ ಸಿಗ್ಬೇಕು, ಜಗ್ಗೆ ಸ್ಯಾಲರಿ, ಅವ್ನಿಗೆ ಇನ್ಕಮ್ ಜಗ್ಗೆ ಅದ, ಹಲೋ ಎಷ್ಟು ಉಳಿಸಕತ್ತ ಅದು ಇಂಪಾರ್ಟೆಂಟ್. ಇನ್ಕಮ್ ನಿಮ್ಮನ್ನ ನೆಕ್ಸ್ಟ್ ಚೇಂಜ್ ಮಾಡಲ್ಲ, ನಿಮ್ಮನ್ನ ಉಳಿಸೋದ್ರಲ್ಲಿ ಎಷ್ಟು ಉಳಿಸ್ತದ ಬಹಳ ಮಂದಿಗೆ ಗೊತ್ತಿಲ್ಲ, ಗೊತ್ತಿದ್ರು ಇಂಪ್ಲಿಮೆಂಟ್ ಮಾಡಲ್ಲ. ಮನುಷ್ಯನಿಗೆ ನೋಡ್ರಿ, ಈಗ ನಾನು ನಿಮ್ ಪಾಕೆಟ್ ನಾಗ 100 ರೂಪಾಯಿ ಕೊಡ್ತೀನಿ, ಈ 100 ರೂಪಾಯಿದಾಗ 2 ದಿನ ಬದುಕ್ಬೇಕಂತ ಹೇಳಿದ್ರೆ ಬದುಕಕ್ ಬರ್ತದೆ ಇಲ್ಲ ನಮಗ? ಬರ್ತದ? ಯಾಕ? ಪ್ರತಿಯೊಂದು ಕಡೆ ನೀವೇನ್ ಮಾಡ್ತೀರಿ, ಕೇರ್ಫುಲ್ ಆಗಿ ಖರ್ಚು ಮಾಡಕ್ ಶುರು ಮಾಡ್ತೀರಿ. ಎಲ್ಲಿ ಬಸ್ಸಿಗೆ ಹೋಗ್ಬೇಕು, ಎಲ್ಲಿ ಕಡಿಮೆ ರೊಕ್ಕದಾಗ ಏನೋ ಇದು ಮಾಡ್ಬೇಕು, ಎಲ್ಲಿ ನಡ್ಕೊಂಡು ಹೋಗ್ಬೇಕು, ಆಟೋಮೆಟಿಕ್ಲಿ ನಿಮ್ ತಲೆ ಓಡ್ತದ. ಅದೇ ನಿಮ್ ಪಾಕೆಟ್ ನಾಗ 10,000 ರೂಪಾಯಿ ಕೊಡ್ತೀನಿ, 2 ದಿನದಾಗ ಖರ್ಚು ಮಾಡ್ರಿ ಅಂತ, ಭಾಳ ತಲೆ ನಡೆಸ್ತೀರ, ನೀರ್ ಚೆಲ್ದಂಗ್ ಕಲ್ತೇನೆ. ಎಸ್ ಆರ್ ನೋ? ದಟ್ ಮೀನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇಬ್ರು ಅದಾರ, ಒಬ್ನು ಕ್ಯಾಲ್ಕುಲೇಟೆಡ್ ಮೈಂಡ್ ಅದ, ಇನ್ನೊಬ್ನ ಕೇರ್ಲೆಸ್ ಪರ್ಸನ್ ಅದ. ಒಬ್ಬ ದುರ್ಯೋಧನವ, ಇನ್ನೊಬ್ಬ ಅರ್ಜುನ, ಇಬ್ರು ಅದ. ನೀವೇನ್ ಮಾಡಿರಿ? ಯಾವಾಗ್ಲೂ ದುರ್ಯೋಧನಿಗೆ ಜಾಸ್ತಿ ಊಟ ಕೊಡೋದು. ಯಾಕ? ನಾಳೆ ನೋಡಮ್ಮ ಮಜಾ ಏನಪ್ಪ, ಹೊರಗಿನವ್ರು ಅದನ್ನೇ ಹೇಳ್ಕೊಳಕತ್ತಾರ. ಯಾಕ? ಇವತ್ತು ಸಾಲಿಲ್ಲ ಅಂದ್ರೆ ಲೋನ್ ಮಾಡು, ಲೋನ್ ಮಾಡ್ಲಾರ್ದ ಮನೆ ತಗೊಳಕತ್ತದನ, ಲೋನ್ ಮಾಡ್ಲಾರ್ದ ಕಾರ್ ತಗೊಳಕತ್ತ, ಇಲ್ಲಾಂದ್ರೆ ಆಗಲ್ಲ. ಹಂಗ ಗಳಿಸಿದ್ರೆ ಬದುಕಾಕತ್ತದ. ಸೊ ಒಂದ್ಸರಿ ನಾನು ಇಲ್ಲೇ ಹೋಗ್ತಿದ್ದೆ, ಒಂದು ದೊಡ್ಡ ಕ್ಯೂ ನಿಂತಿತ್ತು. ನಾನು ಕೇಳಿದೆ ನಮ್ಮ ಫ್ರೆಂಡ್ಗೆ, ಏನಿತ್ತು ದೊಡ್ಡ ಕ್ಯೂ ನಿಂತದಲ್ಲ ಅಂತ.
ನೋಡಿದ್ರೆ ಹೆಂಗೆಂಗೋ ಇದ್ರು ಎಲ್ಲ, ಕೆಲವರು ಸ್ನಾನ ಮಾಡ್ಯಾರಲ್ಲ ಅನ್ನೋಂಗಿತ್ತು. ನೋಡಿದ್ರೆ ಅಲ್ಲಿ ಫ್ರೀ ಊಟದ ಸಲುವಾಗಿ ಒಂದು ದೊಡ್ಡ ಕ್ಯೂ ನಿಂತ್ಬಿಟ್ಟದು, ಫ್ರೀ ಊಟ ಕೊಡ್ತಾರ ಅಂತೇಳಿ. ನಾವೆಲ್ಲ ಅಮೆರಿಕದ ಕನ್ಸಿದ್ದದ, ಅಲ್ಲೆಲ್ಲ ಭಾರಿ ರೋಡ್ ಇರ್ತಾವ, ಭಾರಿ ಶ್ರೀಮಂತ ಇದಾರೆ, ಅಂತವ್ರು ಇದಾರೆ. ಇದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಯಾವ್ದೇಳಿ ಭಿಕ್ಷುಕರ ಬಗ್ಗೆ ಫ್ರೀ ಫುಡ್ ಸಿಗ್ತದಂದ್ರ 2 ತಾಸು ಕ್ಯೂನಾಗ ನಿಂತು ಊಟ ಮಾಡ್ತಾರೆ. ಯಾಕೆ ಎಕ್ಸಾಂಪಲ್ ಹೇಳಕತ್ತೀನಿ ಅಂದ್ರ, ದೇಶ ಶ್ರೀಮಂತ ಆಗಿದೆ, ಬಟ್ ದೇಶದಲ್ಲಿರೋ ಜನರು ಎಲ್ಲರೂ ಶ್ರೀಮಂತರಾಗಿಲ್ಲ. ಇದನ್ನ ತಿಳ್ಕೋಬೇಕು. ದೇಶ ಬೆಳೆದದ, ಅಮೆರಿಕ ಇವತ್ತು ಬರೀ ಬಲಾಢ್ಯ ರಾಷ್ಟ್ರ, ಅದರಲ್ಲಿ ಪವರ್ ಎಲ್ಲ ಇದೆ, ಬಟ್ ಜನರಿಗೆ ಅಷ್ಟೇ ಬೆಳ್ತದ ಅಂದ್ರೆ ಇಲ್ಲ. ಅಂದ್ರೆ ಅರ್ಥ, ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ದೇಶ ಬೆಳೆ ಬೆಳೀತದೆ. ಇಂಡಿಯಾ ಇಸ್ ಗೋಯಿಂಗ್ ಟು ಗ್ರೋ, ಅಂತ ಟೆಲ್ಲಿಂಗ್ ಯು, ಬರ್ದಿಟ್ಕೊಂಡ್ಬಿಡ್ರಿ. ಬಟ್ ಇಂಪಾರ್ಟೆಂಟ್ ಅದಲ್ಲ, ಇಂಡಿಯಾ ಬೆಳೆದಲ್ಲ. ನಾವು ಯೋಚನೆ ಮಾಡೋದು ನಾವು ಬೆಳಿತೀವ, ಅದು ಇಂಪಾರ್ಟೆಂಟ್. ಅರ್ಥ ಆಗ್ಲಿಕ್ಕತ್ತದ? ನಾವೆಲ್ಲ ಇವತ್ತು ಅವ್ರ ಬಗ್ಗೆ ಇವತ್ತು ನಾವು ಅಡ್ವೈಸ್ ಕೊಡಕ್ ನಿಂತರ ಮೋದಿಗೂ ಅಡ್ವೈಸ್ ಕೊಡ್ತೀವಿ, DK ಶಿವಕುಮಾರ್ ಅಡ್ವೈಸ್ ಕೊಡ್ತೀವಿ, ಇರೋಬರಿಗೆಲ್ಲ ಅಡ್ವೈಸ್ ಕೊಡ್ತೀವಿ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ಜೀವನದಾಗ ಏನ್ ಮಾಡೋದು ನಮಗೆ ಗೊತ್ತಿಲ್ಲ. ಎಷ್ಟು ಜನರಿಗೆ ನಮ್ಮ ಜೀವನದಲ್ಲಿ ಎಷ್ಟು ರೊಕ್ಕ ಬರಕತ್ತದ, ಎಷ್ಟು ಖರ್ಚು ಮಾಡಕತ್ತೀವಿ, ಎಷ್ಟು ಉಳಿಸಾಕತ್ತೀವಿ ಅಂತ ಎಷ್ಟು ಮಂದಿ ಲೆಕ್ಕ ಅದು ಕರೆಕ್ಟ್ ಆಗಿ ಹೇಳಿ. ನಾ ಬರ್ದು ಹೇಳ 5% ಮಂದಿ ಗೊತ್ತಿರಬಹುದು, ಸ್ವಲ್ಪ 95% ಜನಕ್ಕ ಹೆಂಗೋ ಬರಕತ್ತದ, ಹೆಂಗೋ ಹೋಗ್ಲಾಕತ್ತದ. ಎಸ್ ಆರ್ ನೋ? ನಾವು ಶ್ರೀಮಂತರಾಗಬೇಕಂತ ಯೋಚನೆ ಮಾಡ್ತೀವಿ, ಬಟ್ ಶ್ರೀಮಂತರಾಗಬೇಕಾಗಿರೋದು ದಾರಿಗೆ ಹೋಗ್ತಾ ಇದೀವ, ರಿವರ್ಸ್ ಹೊಂಟಿವಿ. ಸೊ ಇವತ್ತಿನ ಸೆಷನ್ ನಲ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಯು ಫ್ಯೂ ಥಿಂಗ್ಸ್. ಅದ್ರಲ್ಲಿ ಇದು ಒಂದು ಇಂಪಾರ್ಟೆಂಟು. ನೀವು ಶ್ರೀಮಂತ ಕಡೆ ಹೋಗ್ಬೇಕಪ್ಪ ಅಂದ್ರ ಫಸ್ಟ್ ಉಳಿಸೋದನ್ನ ಕಲ್ತ್ಕೊಳ್ಳಿ. ನನ್ನ ಓನ್ ಜೀವನದಾಗ ಹೇಳ್ತೀನಿ, ನನ್ನ ಹತ್ರ ಬರೀ 10,000 ರೂಪಾಯಿ ಸಂಬಳ ಇದ್ದಾಗ್ಲೂ 2,000 3,000 ಉಳ್ಸಾಕ ಆದಾಗ ಮಾತ್ರ ನಾಳೆ 1 ಲಕ್ಷ ಬಂದಾಗ 20,000 ಉಳ್ಸಾಕ ಆಗ್ತದೆ ನಿಮ್ಗೆ. ನೀವೇನಂತೀರಿ? ಇಲ್ಲ ಸರ್, ಫಸ್ಟ್ ನನ್ಗೆ ಬರ್ಲಿ, ನಂದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಲಿ, ಆಮೇಲೆ ಉಳಿಸ್ತೀನಿ. ನಾನು ಹೇಳ್ತೀನಿ, ನಿನ್ನ ಪ್ರಾಬ್ಲಮ್ಗಳು ಯಾವಾಗ ಸಾಲ್ವ್ ಆಗ್ತಾವ ಅಂದ್ರೆ ಈ ಭೂಮಿ ಬಿಟ್ಟು ಮ್ಯಾಲ ಹೋದಾಗ. ಯಾವಾಗ ಪ್ರಾಬ್ಲಮ್ ಸಾಲ್ವ್, ನೀನು ಸಾಲ ಕೊಟ್ಟದ್ದು ಪ್ರಾಬ್ಲಮ್ ಸಾಲ್ವ್. ಸರ್, ಜೀವನದಾಗ ಯಾವತ್ತು ಪ್ರಾಬ್ಲಮ್ಗಳು ಇದ್ದಿರ್ತಲ್ಲ ಸರ್. ನೀವು ನೋಡಿ 10,000 ಇದ್ದಾಗಲೂ ಒದ್ದಾಡ್ತಿದ್ರಿ, ಇವತ್ತು ನಿಮ್ ಇನ್ಕಮ್ 1 ಲಕ್ಷ ಆಗೈತಿ, ಇವೇನಾದ್ರು ಪ್ರಾಬ್ಲಮ್ ಸಾಲ್ವ್ ಆಗ್ಯಾವ? ಜಾಸ್ತಿ ಆಗ್ಯಾವ. ಎಸ್ ಸರ್ ನೋ? ಹಲೋ, ನಗದು ಕಂಜೂಸಿ ಮಾಡ್ತಾರೆ. ಹಲೋ, ಖರ್ಚು ಮಾಡ್ರಿ, ನಗದು ಖರ್ಚು ಮಾಡ್ರಿ, ರೊಕ್ಕ ಖರ್ಚು ಮಾಡ್ಬೇಡ್ರಿ. ಕೆಲವು ನಗ್ಲೇ ಬೇಡ ಅಂತದ, ತ್ರಾಸ ಭಾಳ ಆಗಿರುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವು ಉಳಿಸ್ಬೇಕು ಅನ್ನೋದ್ರ ಏನೊಂದು ಮೈಂಡ್ ಸೆಟ್ ಅದಲ್ಲ, ಅದು ಮಾಡಿದ್ರೆ ಮಾತ್ರ ಪಾಸಿಬಲ್. ಯಾವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಗುಬ್ಬಿ ತೋಟದ ಫಾಸ್ಟ್ ಬೆಂಗಳೂರಲ್ಲಿ ಓದಿದ್ದು, ಫ್ರೀ ಹಾಸ್ಟೆಲ್ ಅದು. ಮನೆಯಿಂದ ಒಂದು 1,000 ರೂಪಾಯಿ ಕಳಿಸ್ತಿದ್ರು ಖರ್ಚಿಗಿರ್ಲಿ ಅಂತ, ಯಾಕಂದ್ರೆ ಅಲ್ಲಿ ಊಟ ಫ್ರೀ ಇರೋದು ಫ್ರೀ ಕೊಡ್ತಿದ್ರು. ಸೊ 1,000 ರೂಪಾಯಿ ಬರ್ತಿತ್ತು. 1,000 ರೂಪಾಯಿ ಬರ್ತಾ ಇದ್ದಂಗೆ ಫಸ್ಟ್ ಒಂದು ವಾರದಾಗ 500 ರೂಪಾಯಿ ಖರ್ಚು. ದಿನಾಲು ಬೆಳಿಗ್ಗೆ ಮುದ್ದೆ ತಿಂತಿದ್ದೆ. ನಾವು ಗುಲ್ಬರ್ಗದ ರೊಟ್ಟಿ ತಿನ್ನೋರು ಮುದ್ದೆ ತಿನ್ನೋದು ಎಷ್ಟು ತ್ರಾಸ ಆಗಬೇಕಿಲ್ಲ, ಅದು ಬೆಳಿಗ್ಗೆ 8 ಗಂಟೆಗೆ ಆದ್ರೂ ತಿಂತಿದ್ವಿ. ಅದ್ ರೊಕ್ಕ ಬಂದ ತಕ್ಷಣನೇ ಒಂದು ವಾರ ಮುದ್ದೆನೇ ತಿಂತಿರ್ಲಿಲ್ಲ. ಅಲ್ಲಿ ಬಗಲ ಒಂದು ಶೆಟ್ಟಿ ಹೋಟೆಲ್ ಇತ್ತು, ದೋಸೆ ತಿನ್ನಕ್ ಹೋಗ್ತಿದ್ವಿ. 500 ರೂಪಾಯಿ ಒಂದು ವಾರದ ಖರ್ಚಾಯ್ತು. ಈಗ ಎಷ್ಟು ಉಳ್ದವ? ಇನ್ನೆಷ್ಟು ವಾರ ಅವ? ಇನ್ನ 3 ವಾರ ಅವ. ಮತ್ತೇನ್ ಮಾಡೋದು? ನೆಕ್ಸ್ಟ್ ಒಂದು ವಾರಕ್ಕೆ 250 ರೂಪಾಯಿ ಖರ್ಚಾಗದು. ಈಗ ಎಷ್ಟು ಉಳಿತು? 250. ಇನ್ನ 2 ವಾರ ಮಾಡ್ಬೇಕು. ಸಡನ್ಲಿ ನಮ್ಮ ಒಳಗಡೆ ಅರ್ಜುನ ಆಚೆ ಬಂದ್ಬಿಡ್ತಿದ್ದ. 250 ರೂಪಾಯಿದಾಗೂ 2 ವಾರ ಕಳ್ಯಾಕ್ ಬರ್ತಿದ್ವಿ. ಏನ್ ಮಾಡ್ತಿದ್ವಿ ಅಂದ್ರೆ, ಅಲ್ಲೊಂದು ಅಮೃತ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇರ್ತಿತ್ತು. ಅವ 7 ರೂಪಾಯಿ ಕೊಟ್ರೆ ಇಷ್ಟು ಚಿತ್ರಾನ್ನ ಕೊಡ್ತಿದ್ದ. ಅಲ್ಲಿ ಹೋಗಿ ತಿಂತಿದ್ವಿ. ಬಗ್ಲಾಗಲ್ಲಿ ಆರಾಮಿದ್ದವ್ರು ರೈಲ್ವೆ ಕ್ಯಾಂಟೀನ್ ಇತ್ತು. ರೈಲ್ವೆ ಕ್ಯಾಂಟೀನ್ದಾಗ 5 ರೂಪಾಯಿ ಕೊಟ್ರ 8 ಇಡ್ಲಿ ಕೊಡ್ತಿದ್ದವ್. ಸಡನ್ಲಿ ನೋಡಿ, ಖರ್ಚು ಮಾಡೋನು ನನ್ ಬಳಿ ಅದಾನ, ಸಡನ್ಲಿ ಅದನ್ನ ಮ್ಯಾನೇಜ್ ಮಾಡಕ್ ನನ್ ಬಳಿ ಅದಾನ. ಅಂದ್ರೆ ಅರ್ಥ, ನಿಮ್ಮ ಲೈಫ್ನಾಗ ಏನ್ ಇನ್ಕಮ್ ಬರ್ತದಲ್ಲ, ಫಸ್ಟ್ ತೆಗೆದಿಟ್ಬಿಡ್ರಿ. 20,000 ರೂಪಾಯಿ ಪಗಾರ ಅದ ಸರ್, ನಾನು 15,000 ರೂಪಾಯಿ ಪಗಾರ ಅಂತ ಜೀವನ ಶುರು ಮಾಡ್ರೆ ಆಗತ್ತೆ. ಪ್ರಾಬ್ಲಮ್ ಏನ್ ಗೊತ್ತಾ, ನನ್ ಬಳಿ 20,000 ರೂಪಾಯಿ ಪಗಾರ ಅದ, ಮುಂದಿನ ತಿಂಗಳು ಪಗಾರ ಮನ್ಸಿನಾಗ ಇಟ್ಕೊಂಡು ಖರ್ಚು ಮಾಡ್ಬಿಟ್ಟಿರ್ತೀವಿ ನಾವು. ಏನಂತ ನಾ ಹೇಳೋದು, ಬರ್ತದಲ್ಲ ಮುಂದಿನ ತಿಂಗಳು ಬರ್ತದಲ್ಲ, ಅದ್ರ ಮುಂದಿನ ತಿಂಗಳು ಬರ್ತದ, ಅದಾಗಿಲ್ಲ ಅಂದ್ರೆ ಹಿಂಗೆ ಮಾಡ್ಕತ್ 10 ವರ್ಷ ಆಗ್ತಿದ್ರು ಸಾಲ ಮುಗಿಸ್ಕೊಂಡು ಹೊರಗೆ ಬರಕ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು ಪಾಯಿಂಟ್ ಎಷ್ಟು ಜನರಿಗೆ ಅರ್ಥ ಆಯ್ತು? ಚಪ್ಪಾಳೆ ತಟ್ಟಿ ನಿದ್ದೆ ಮಾಡ್ಬಾರ್ದು. ನಿಮ್ ಮಕ್ಕಳಿಗೆ ಬರೀ ಇಂಜಿನಿಯರ್ ಡಾಕ್ಟರ್ ಮಾಡೋದ್ರ ಸಾಲಲ್ಲ, ರೊಕ್ಕದ ಬಗ್ಗೆ ಹೇಳ್ಕೊಡ್ರಿ. ಫಸ್ಟ್ ಶ್ರೀಮಂತರಾಗಿರುವಂತ ಸಾಲಗಾರ ಇದಾರೆ ನಮ್ಮಲ್ಲಿ ಎಷ್ಟೊಂದು ಜನ. ಯಾಕ? ಸಂಪಾದನೆ ಬಹಳ ಅದ, ಬರೋ ರೊಕ್ಕ ಎಲ್ಲ ಬ್ಯಾಂಕ್ನಲ್ಲಿ ಕೊಡಕತ್ತಾರ. ಸೊ ಯಾರು ಶ್ರೀಮಂತರ ಆಗ್ಲಕತ್ತಾರ ಇಲ್ಲಿ? ಯಾಕ? ಕಷ್ಟಪಟ್ಟು ದುಡಿಯೋಂತ ಒಬ್ಬ ವ್ಯಕ್ತಿ ಸಿಕ್ಬಿಟ್ಟಾನ, ಅವ್ರಿಗೆ 20 ವರ್ಷ ದುಡಿತಾನಪ್ಪ ನಮ್ಮ ಬಲಿ.
ಇವನಿಗೆ ಹೌಸಿಂಗ್ ಲೋನ್ ಕೊಡ್ರಿ, ಇವನಿಗೆ ಕಾರ್ ಲೋನ್ ಕೊಡ್ರಿ, ಬೇಡ ಬೇಡ ಅಂದ್ರೆ ತಲೆ ತಿಂದು ಲೋನ್ ಕೊಡ್ತಾರೆ ನಿಮ್ಗೆ. ಯಾಕ 25 ವರ್ಷ ದುಡಿಯೋ ಸಿಕ್ಕ ನಮ್ಗೆ. ಅದಕ್ಕೆ ಸಾಹಿಬಿಲ್ಲ ಹೇಳ್ಬೋದು ನಾನು, ಇಲ್ಲಾಂದ್ರೆ ಬೈತಿದ್ರು ನಾನು, ಏನ್ ಹೆಂಗ್ ಅಂತಾರಂತ. ಬ್ಯಾಂಕ್ನವ್ರಿಗೆ ನೋಡಿ ಯಾರ್ಯಾರ ಪಗಾರ ಇನ್ಕಮ್ ಇರ್ಲಾರ್ದಂಗೆ ಸಾಲ ಕೊಡ್ತೀರ ನೀವು? ಕೊಡಲ್ಲ. ಅದು ಏನ್ ಜಾಬ್ ಸೆಕ್ಯೂರ್ ಇದ್ದವ್ರಿಗೆ ಕೊಡ್ರಿ, ತಗೊಳ್ರಿ. ಪಾಪ ಅವ್ರಿಗೆ ಬ್ಯಾಂಕ್ ಪ್ರಚಾರ ಹಾಕಿರ್ತಾರೆ, ಇಷ್ಟು ಸಾಲ ಮಾರ್ಕೆಟ್ ಬರ್ಬೇಕಂತೇಳಿ. ಅಂದ್ರೆ ಅರ್ಥ ದ ಹೋಲ್ ಸಿಸ್ಟಮ್ ನೀವು ಕಷ್ಟಪಡ್ರಿ, ಬಟ್ ನಾವು ಶ್ರೀಮಂತ ಆಗ್ತೀವಿ. ಯಾಕ? ಅವ್ರಿಗೆ ದುಡ್ಡಿನ ಬಗ್ಗೆ ಗೊತ್ತದ. ಪ್ರಾಬ್ಲಮ್ ಏನದ, ನಾವು ಬೆಳಿಗ್ಗೆ ನಮ್ಗೆ ಹೆಂಗದ ಮಂತ್ ಶುರು ಆಯ್ತಪ್ಪ ಅಂದ್ರ ಮಂಡೇ ಟು ಫ್ರೈಡೆ ದುಡಿಯೋದು, ಸ್ಯಾಟರ್ಡೆ ಸಂಡೇ ಮತ್ತ ಟಿವಿ ನೋಡ್ಕೊಂಡು ರಿಮೋಟ್ ಇಟ್ಕೊಂಡು ಮತ್ತೆ ಮುಂಜಾನೆ ಡ್ಯೂಟಿಗೆ ಹೋಗಿ. ದಟ್ ಮೀನ್ಸ್ ನಮಗ ಲೇಬರ್ ತರನೇ ಮೈಂಡ್ ಸೆಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಟುಡೇ ವಿ ನೀಡ್ ಟು ಬ್ರೇಕ್ ದಟ್. ಈ ಜರ್ನಿ ಓವರ್ ನೈಟ್ ನಾಗ ಮೇಡಮ್ ಹೇಳ್ತಾ ಇದ್ರಾಗಲೇ, ಇಲ್ರಿ ದುಡ್ಡು ಮಾಡ್ಬೇಕಾದ್ರೆ ಬಹಳ ಪೇಷನ್ಸ್ ಬೇಕು. 100% ಪೇಷನ್ಸ್ ಬೇಕು. ಪ್ರಾಬ್ಲಮ್ ಏನ್ ಗೊತ್ತಾ, ನಾವ್ ಈಗ ಹುಟ್ಟಿದ ಮಗನ ಇಮಿಡಿಯೇಟ್ಲಿ ಸಾಲಿಗೆ ಹಾಕ್ಬೇಕಂತೀವಿ. ಆಗ್ತದೇನ್ರಿ? ನಾವ್ ಯಾರ ಇದೀವ ಹುಟ್ಟಿದ ತಕ್ಷಣ ಸಾಲಿ ಬ್ಯಾಗ್ ಹಾಕೊಂಡ್ ಹೊಂಟಿವಪ್ಪ. ಯಾರಿದಾರೇನ್ರಿ? ಈಗ ಓದಿರೋಂತ ಒಬ್ಬ ಹುಡುಗ, MBA ಓದೋ ಹುಡುಗ, ಅವ ನಾರಾಯಣ ಮೂರ್ತಿ ತರ ಆಗ್ಬಿಡ್ತಾನ. ಇದು ನಮ್ಮ ಇರೋ ಶಾರ್ಟ್ ಕಟ್ಗಳು. ಹಲೋ, ನಾರಾಯಣ ಮೂರ್ತಿ ಅವರಾಗಿ ಕಾಣ್ಸಕ್ಕೆ 30 ವರ್ಷ ಸೈಕಲ್ ಹೊಡೆದಾರ, ಅದು ಯಾರು ನೋಡಿಲ್ಲ. ಒಬ್ಬ ಮಗು, ನಾವೆಲ್ಲ ಇದೀವಿ, ನಾವೆಲ್ಲ ಹುಟ್ಟಿದ ಕೂತ್ಕೊಳ್ತಾರೆ ಇರ್ತೀವಿ, ಸಾಲಿಗೆ ಹೋಗಿ ಒಂದು ಡಿಗ್ರಿ ಮುಗಿಸ್ಕೊಳ್ತಾರ, ನಾವು ಎಷ್ಟು ಜರ್ನಿ ಮಾಡಿದೀವಿ, ವಾಪಸ್ ಒಂದ್ಸಲ ತೆಗೆದು ನೋಡಿ ನೀವು. ಸೊ ದಟ್ ಇಸ್ ದ ಲೈಫ್. ಸೊ ವೆಲ್ತ್ ಕ್ರಿಯೇಷನ್ ಇಸ್ ನಾಟ್ ಅ ಶಾರ್ಟ್ ಕಟ್, ಇಟ್ ಟೇಕ್ಸ್ ಇಟ್ ಓನ್ ಟೈಮ್. ಬಟ್ ಆ ಜರ್ನಿನ ನೀವು ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಡು ಹೋಗ್ಬೇಕು. ಯಾರು ಮಾಡ್ತಾರ ಅವ್ರಿಗೆ ಮಾತ್ರ ಈ ವೆಲ್ತ್ ಕ್ರಿಯೇಷನ್ ಜನರಿಗೆ ಅರ್ಥ ಆಯ್ತು. ಇವತ್ತು ಇನ್ಸ್ಪೈರ್ ಇಂಡಿಯಾದಲ್ಲಿ ಯಾರು ವೆಲ್ತ್ ಕ್ರಿಯೇಟ್ ಮಾಡ್ಯಾರ, ವರ್ಷ 2 ವರ್ಷ 3 ವರ್ಷ ಅಲ್ಲ, 10 15 20 ವರ್ಷದ ಮಾಡ್ಕೊಂಡು ಬಂದಿರೋರು ಮಾತ್ರ ಮಾಡಿದ್ದಾರೆ. ಇನ್ನೊಂದು ರಿಪೀಟ್ ಮಾಡ್ತಾ ಇದ್ದೇನೆ, ಇನ್ಸ್ಪೈರ್ ಇಂಡಿಯಾದಲ್ಲಿ ಯಾರು ವೆಲ್ತ್ ಕ್ರಿಯೇಟ್ ಮಾಡ್ಯಾರ ಅವ್ರು 1 ವರ್ಷ 2 ವರ್ಷ ಮಾಡಿದಲ್ಲ, 10 15 20 ವರ್ಷದಿಂದ ಮಾಡ್ಕೊಂಡು ಬಂದಿದಾರ, ಹಂಗೆ ಮಾಡ್ಕೊಂತಾನೆ ನಡೆದಾರ. ಸೊ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಅ ಡೆಸ್ಟಿನಿ, ಇಟ್ಸ್ ಅ ಜರ್ನಿ. ಯಾಕ? ನಮ್ಮ ಆದಾಯ ರೆಗ್ಯುಲರ್ ಬರ್ತದ, ಖರ್ಚು ರೆಗ್ಯುಲರ್ ಇರ್ತದ, ಉಳಿತಾಯನೂ ರೆಗ್ಯುಲರ್ ಮಾಡಬೇಕು, ಫೈನಾನ್ಷಿಯಲಿ ಗ್ರೋ ಆಗೋದು ರೆಗ್ಯುಲರ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ನಾಟ್ ಅ ಒನ್ ಟೈಮ್ ಎಫರ್ಟ್, ಇಟ್ ಇಸ್ ಕಂಟಿನ್ಯೂಸ್ ಎಫರ್ಟ್. ಕೆಲವರು ಕೂತ್ಕೊಂಡ್ರೆ ಯೋಚನೆ ಮಾಡ್ತಿರ್ತಾರೆ, ನಾವೇನೋ ಒಂದಿಷ್ಟು ಟಿಪ್ಸ್ ಕೊಡ್ತೀರೇನೋ, ಏನೋ ಒಂದಿಷ್ಟು ಶಾರ್ಟ್ ಕಟ್ ಹೇಳ್ತೀರೇನೋ, ಇವತ್ತು ಹೋಗ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿ ಶ್ರೀಮಂತರ ಆಗ್ಬೇಕು ನಾವ್ ಬಂದ್ರ ಮನ್ಯಾಗ ನಮ್ಮ ಅಜ್ಜಿ ನಮ್ಮ ತಾತ ಹೇಳಿದ್ರೆ ನೀವ್ ಹೇಳಕತ್ತೀರ ನಮ್ಮ ಸರ್. ಅದೇ ಕರೆಕ್ಟ್. ಈ ಶಾರ್ಟ್ ಕಟ್ ಹೇಳಿದಾರಲ್ಲ ಹೊರಗಡೆ, ಅವ್ರು ಕೇಳಿರೋರಿಲ್ಲ ಏನಾಗಿದೆ ನೋಡ್ರಿ. That is the problem, because we always look in the shortcut. There is no shortcut. This is only the consistency. ನೀವು ಯಾವುದು ಪೇಷನ್ಸ್ ಇಂದ, ತಾಳ್ಮೆಯಿಂದ, ಕನ್ಸಿಸ್ಟೆಂಟ್ ಆಗಿ, ಡಿಸಿಪ್ಲಿನ್ ಆಗಿ ಮಾಡ್ಕೋತ ಹೋಗ್ತಿರಲ್ಲ, ಅದೇ ನಿಮ್ಮನ್ನು ಬೆಳೆಸುತ್ತೆ. ರೈಟ್? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಬರೀ ಉಳಿತಾಯ ಮಾಡಿದ್ರೆ ಸಾಕಾಗತ್ತಾ ಸರ್? ಉಳಿತಾಯ ಮಾಡಿದ್ರೆ ಸಾಕಾಗುತ್ತೆ ಬರೀ ನಮ್ಗೆ? ಸರ್ ಬರೀ ಉಳಿಸ್ಕೊಂತ ಹೋಗ್ತೇನೆ ದುಡ್ಡು, ಅಕ್ಕಿ ಡಬ್ಯಾಗೋ, ಮಂಚದ ಕೆಳಗೋ ಅಥವಾ ಗಾದಿ ಕೆಳಗಿಟ್ಟು ರೊಕ್ಕ ಇಟ್ಟರೆ ನಾವು ಶ್ರೀಮಂತರಾಗ್ಬಿಡ್ತೀವ? ನಿಮ್ಮ ಹಣನ ಬರೇ ಉಳಿಸಿದ್ರೆ ನೀವು ಶ್ರೀಮಂತರಾಗಲ್ಲ. ನಿಮ್ಮ ಹಣನ ಉಳಿಸಿರೋದನ್ನ ಬೆಳೆಸ್ಬೇಕು. ಬೆಳೆಸ್ಬೇಕಂದ್ರೇನು? ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ರೈಟ್? ಹೂಡಿಕೆ ಮಾಡ ಅಂದ್ರೆ ನಿಮ್ಮ ಹಣ ಬೆಳಿಬೇಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇನ್ಫ್ಲೇಷನ್ ಅಂತ ಕರಿತೀವಿ. ವಾಟ್ ಇಸ್ ಇನ್ಫ್ಲೇಷನ್? ಹಣದುಬ್ಬರ. 20 ವರ್ಷದ ಮುಂಚೆ ಒಂದು ಪೆಟ್ರೋಲು, ಒಂದು ಅಕ್ಕಿ ತಗೊಳಕ್ಕೋ, ಒಂದು ಸ್ಕೂಲ್ ಫೀಸ್ ಕಟ್ಟಕ್ಕೆ ಏನ್ ದುಡ್ಡು ಕೊಡ್ತಾ ಇದೀವಿ, ಇವತ್ತು 15 ತಗೊಳಕ್ ನಾವು ಜಾಸ್ತಿ ಕೊಡಕತ್ತೀವಿ. ಎಸ್ ಆರ್ ನೋ? ಪೆಟ್ರೋಲ್ ಬೆಲೆ 20 ರೂಪಾಯಿ ಲೀಟರ್ ಇದ್ದು ಇವತ್ತು 120 ರೂಪಾಯಿ ಕೊಡಕತ್ತೀವಿ. ಎಸ್ ಆರ್ ನೋ? ದಟ್ ಮೀನ್ಸ್ ವಸ್ತುಗಳ ಬೆಲೆ ಬೆಳೆಯಕತ್ತದ, ನಾವು ಉಪಯೋಗಿಸುವಂತ ದಿನಸಿಗಳ ಬೆಲೆ ಬೆಳೆಯಕತ್ತದ, ಎಜುಕೇಶನ್ ಕಾಸ್ಟ್ ಬೆಳೆಯಕತ್ತದ, ಅದ್ರ ತಕ್ಕಂಗೆ ನಮ್ಮ ದುಡ್ಡು ಬೆಳೆಯಕತ್ತದ ಅಂತ ಕೇಳಿದ್ರೆ ಬಹಳಷ್ಟು ಕಡೆ ಆನ್ಸರ್ ಇಸ್ ನೋ. ಯಾಕ? ಅವರಿಗೆ ಸರಿಯಾದ ಹೂಡಿಕೆಗಳು ಗೊತ್ತಿಲ್ಲದೆ ಇರೋದ್ರಿಂದ. ಇನ್ನೂ ಕೆಲವರು ಬರೀ ಕನ್ಸರ್ವೇಟಿವ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಕೆಲವರು ಎಂತ ಕಡೆ ಹಾಕ್ತಾರೆ ಅಂದ್ರೆ ಎಲ್ಲ ಹೋಗ್ಬಿಟ್ಟು ಒಂದೇ ಕಡೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಾರ. ಇವರೆಲ್ಲ ಹೆಂಗಪ್ಪ ಅಂದ್ರ ನೋಡಿದ್ರೆ ಕೋಟಿಗಟ್ಟಲೆ ಆಸ್ತಿ ಅದ, ತಿಂಗಳಿಗೆ 1 ಲಕ್ಷ ರೂಪಾಯಿ ಇನ್ಕಮ್ ಇಲ್ಲ. ಕೋಟಿಗಟ್ಟಲೆ ಆಸ್ತಿ ಇದ್ದವರು 1 ಲಕ್ಷ ಇನ್ಕಮ್. ಯಾಕಂದ್ರೆ ಆಸ್ತಿ ಮಾಡೋದು ಒಂದ್ ಕಡೆ, ಅದನ್ನ ರೆಗ್ಯುಲರ್ ಇನ್ಕಮ್ ಆಗಿ ಕನ್ವರ್ಟ್ ಮಾಡೋದು ಇನ್ನೊಂದ್ ಕಡೆ. ಆಸ್ತಿ ಮಾಡೋದು ಒಂದ್ ಕಡೆ, ಅದನ್ನ ಬೆಳೆಸ್ಕೊಂತ ಹೋಗೋದು ಇನ್ನೊಂದ್ ಕಡೆ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋ ಪಾಯಿಂಟ್. ಅದಕ್ಕೆ ನಾಲೆಜ್ ವೆರಿ ಇಂಪಾರ್ಟೆಂಟ್, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂತ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ವೆಲ್ತ್ ಕ್ರಿಯೇಷನ್ ಜರ್ನಿ ಹೆಂಗದಪ್ಪ ಅಂತಂದ್ರ, ಫಾರ್ ಎಕ್ಸಾಂಪಲ್ ನೋಡ್ರಿ,
ಇಲ್ಲಿ 4 ಅಸೆಟ್ಗಳು ತೋರ್ಸಕತ್ತೀನಿ. ವೆಲ್ತ್ ನಾವು ರೊಕ್ಕ ಬಂದಾಗ ಯಾವ್ದ್ರ ಮೇಲೆ ಹಾಕ್ತಿವಿ, ಫಸ್ಟ್ ಎಫ್ ಡಿ ಮಾಡ್ತೀವಿ. ಕರೆಕ್ಟಾ? ಎಫ್ ಡಿ ಎಷ್ಟದ ಇಂಟ್ರೆಸ್ಟ್ ರೇಟ್? ಎಫ್ ಡಿ ಇಂಟ್ರೆಸ್ಟ್ ರೇಟ್ ಎಷ್ಟದ? ಅರೌಂಡ್ 6.5 to 7%. ನಾನು ನ್ಯಾಷನಲೈಸ್ ಬ್ಯಾಂಕ್ ಹೇಳಕತ್ತೀನಿ, ಕೋಆಪರೇಟಿವ್ ಬ್ಯಾಂಕ್ ಅಲ್ಲ ಸಾಹೇಬ್ರೆ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 6.5 to 7%. 1918 ನಲ್ಲಿ ಎಷ್ಟಿತ್ತು? 1918 ನಲ್ಲಿ ಎಫ್ ಡಿ ಇಂಟ್ರೆಸ್ಟ್ ರೇಟ್ ವಾಟ್ 16%, 16%. ಅವಾಗ ಇಂದಿರಾ ವಿಕಾಸ್ ಪತ್ರ ಅಂತ 3 ವರ್ಷದ ಡಬಲ್ ಮಾಡ್ತಿದ್ರು. ಎಫ್ ಡಿ 3-4 ವರ್ಷ ಡಬಲ್ ಆಗ್ತಿತ್ತು. ಅಷ್ಟಿರುವಂತ ಎಫ್ ಡಿ ಇವತ್ತು 16% ಇಂದ 6.5% ಬಂದದ. 6.5% ಡಬಲ್ ಆಗಬೇಕಂದ್ರೆ ಎಷ್ಟು ವರ್ಷ ಬೇಕು? ಮಿನಿಮಮ್ 11 ರಿಂದ 12 ವರ್ಷ ಬೇಕು ಡಬಲ್ ಆಗಕ್ಕೆ. ಇನ್ಫ್ಲೇಷನ್ 7% ಅದ, ಎಫ್ ಡಿ ರೇಟು 6.5% ಅದ, ಮತ್ತ ಅದ್ರ ಮೇಲೆ TDS ಕಟ್ ಆತು. TDS ಕಟ್ಟೆ ಕೈ ಸಿಗೋದೆಷ್ಟು? 4-4.5%. ಸರ್ ಹಾಗಾದ್ರೆ ನಾಳೆ ಎಫ್ ಡಿ ಇರೋ ದುಡ್ಡೆಲ್ಲ ತರಬೇಕಂತಾರೆ. ನಾನು ಎಕ್ಸ್ಪ್ಲೇನಿಂಗ್ ಯು ಹೌ ಎಫ್ ಡಿ ವರ್ಕ್ಸ್. ಸೊ ಬರೋ ದಿನಗಳಲ್ಲಿ ಎಫ್ ಡಿ ರೇಟ್ ಹಂಗೆ ಇರ್ತದ ಅಥವಾ ಕಡಿಮೆ ಆಗೋದು ಬರ್ತದ? ಯಾಕೆ ಕಡಿಮೆ ಆಗ್ತದ? ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಎರಡೇ ದೇಶ ಬೆಳೀತಾ ಇದ್ದಂಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಜಪಾನ್ ಅಲ್ಲಿ ಹೋಗ್ಬಿಟ್ಟು ಎಫ್ ಡಿ ಇಟ್ರೆ ಅವ್ರು ದುಡ್ಡು ಕೊಡಲ್ಲ, ನೀವೇ ದುಡ್ಡು ಕೊಡ್ಬೇಕು ಬ್ಯಾಂಕಿಗೆ. ಯು ಹ್ಯಾವ್ ಟು ಪೇ, ಯಾಕಂದ್ರೆ ನಿಮ್ ದುಡ್ಡು ಇಟ್ಟಾಕತ್ತೀನಿ ಅಂತೇಳಿ. ಅಮೆರಿಕದಲ್ಲಿ ಎಫ್ ಡಿ ಇಟ್ರೆ 2.5%, 3%. ಹಾಗಾದ್ರೆ ಇಂಡಿಯಾದಲ್ಲೂ ಇದು ನಡೀತಾ ಇದೆ. ಸೊ ಬರೋ ದಿನಗಳಲ್ಲಿ ಎಫ್ ಡಿ ರೇಟ್ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ, ಬಟ್ ಇನ್ಫ್ಲೇಷನ್ ಇಸ್ ಹೈಯರ್. ಎರಡನೇದಪ್ಪ ಏನು ಸರ್, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಗೋಲ್ಡ್. ಎಷ್ಟಾದ್ರೆ ಇವತ್ತು ಗೋಲ್ಡ್ 140. ಇದು ರೇಟ್ ಹಾಕಿದಾಗೆಲ್ಲ ರೇಟ್ ಚೇಂಜ್ ಆಗ್ತಿರ್ತದೆ, ಅದಕ್ಕೆ ಬಿಟ್ಟೆ ಬಿಟ್ಟಿಲ್ಲ. ಯಾಕಂದ್ರೆ ವಾರಕ್ಕೆ ಚೇಂಜ್ ಆಗತ್ತೆ, ಅದಕ್ಕೆ ಸರಿ ಪ್ರೆಸೆಂಟ್ ಟೈಮ್ ಅಷ್ಟೇ ಇರಲ್ಲ ಅಂತೇಳಿ 1,25,000 ಹಾಕಿದ್ದೀನಿ ಅಲ್ಲಿ. ರೈಟ್. 1980ದಾಗ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿತ್ತು ಅಂತ ಯಾರಿಗಾರ ಐಡಿಯಾ ಅದಲ್ಲ? ಏನೇ ಐಡಿಯಾ? 1980ದಾಗ 10 ಗ್ರಾಮ್ ಚಿನ್ನದ ಬೆಲೆ 1,000 ರೂಪಾಯಿ ಇತ್ತು. ಈಗ ಗಂಡ ಹೆಂಡತಿ ಬಂದವರು ಹೇಳ್ತಾರೆ, ಹೆಂಡತಿಗೆ ಹೇಳ್ತಾರೆ ಗಂಡಗ, ನೋಡಿ ಅವಾಗ ಬಡ್ಕಂಡೆ 1-2 kg ತಗೋ ಅಂತ. ಬೇಡ ಬೇಡ ಅಂತ ಹೇಳಿ ಎಲ್ಲೆಲ್ಲ ಹಾಕಿದಿ. ಸೊ 1,000 ರೂಪಾಯಿ 10 ಗ್ರಾಮ್ ಇರೋ ಗೋಲ್ಡ್ ಇವತ್ತು 1,25,000 ಆಗಿದೆ ಅಂದ್ರೆ ಎಷ್ಟು ಪಟ್ಟು ಬೆಳೆದಂಗಾಯ್ತು? 125 ಪಟ್ಟು ಬೆಳೆದ ಗೋಲ್ಡ್. ಎಷ್ಟು? 125 ಪಟ್ಟು. ಗುಡ್ಡಾ? ಚಪ್ಪಾಳೆ ತಟ್ಟಬೇಕಲ್ಲ ಗೋಲ್ಡ್ಗೆ ಅಟ್ಲೀಸ್ಟ್. ಸರ್ 125 ಪಟ್ಟು. ಗುಡ್ ಗುಡ್ ಗ್ರೋತ್. ಎಸ್. ಎರಡನೇದು ರಿಯಲ್ ಎಸ್ಟೇಟ್ ತಗೊಳ್ಳೋಣ. 1980ದಲ್ಲಿ ಜಯನಗರ್ ತಗೊಳಕತ್ತೀನಿ ನಾನು. ಸಾರಿ, 1918ನಲ್ಲಿ ಜಯನಗರ್ ಕಮರ್ಷಿಯಲ್ ಪ್ರಾಪರ್ಟಿ, ಜಯನಗರದಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇತ್ತು. ಎಷ್ಟು? ಅಲ್ಲಿ 4th ಬ್ಲಾಕ್ ಅಂತದ, ಅಲ್ಲಿ 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇತ್ತು 1980ದಾಗ. ಇವತ್ತು ಪರ್ ಸ್ಕ್ವೇರ್ ಫೀಟ್ 1 ಲಕ್ಷ ರೂಪಾಯಿ ಅದಲ್ಲಿ. ಎಷ್ಟದ? 1 ಲಕ್ಷ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅದ. ಎಷ್ಟು ಪಟ್ಟು ಬೈತ್ರಿ? 43-44 ವರ್ಷದಾಗ 100 ಪಟ್ಟು ಜಾಸ್ತಿ ಆಗ್ಯದ. ಎಷ್ಟು? 100 ಪಟ್ಟು. ಗೋಲ್ಡ್ 125 ಪಟ್ಟು. ಎಫ್ ಡಿ ಮೈನಸ್ ನಾಗ ಹೋಗೈತಿ. ರಿಯಲ್ ಎಸ್ಟೇಟ್ 100 ಪಟ್ಟು. ಓಕೆ. ಇನ್ನೊಂದು ಅದು ಈಕ್ವಿಟಿ ಮಾರ್ಕೆಟ್ ಸೆನ್ಸೆಕ್ಸ್ 1980ದಾಗ ಅದೆಷ್ಟಿತ್ತು? 100 ಇತ್ತು. ಎಷ್ಟಿತ್ತು ರೀ? 100 ಇತ್ತು. ಇವತ್ತು ಅದೆಷ್ಟದ? 77,000 ಅದು. ಎಷ್ಟು? 77,000. 70,000 ಇಟ್ಟಾನ ರೌಂಡ್ ಫಿಗರ್. 70,000 ಅದ ಪ್ರಾಣ. 100 ರೂಪಾಯಿ 70,000 ಆಗಿದೆ ಅಂದ್ರೆ ಎಷ್ಟು ಪಟ್ಟು ಆದಂಗಾಯ್ತು? 700 ಪಟ್ಟು. ಎಷ್ಟ್ರಿ? ಸೊ ಒಂದು ನೆಗೆಟಿವ್ ಹೋಗೈತಿ, ಒಂದು 125 ಪಟ್ಟು ಬೆಳೆದದ, ಒಂದು 100 ಪಟ್ಟು ಬೆಳೆದ, ಇನ್ನೊಂದು 700 ಪಟ್ಟು ಬೆಳೆದದ. ಅಂದ್ರ ಬಹಳ ಮಂದಿ ರೊಕ್ಕ ಎಲ್ಲ ಆಗಿತ್ತು ಇಕ್ವಿಟಿದಾಗ 700 ಪಟ್ಟು ಕೊಟ್ಟದ್ದು. ಆದ್ರೆ ಮಂದಿ ಎಲ್ಲಿ ರೊಕ್ಕ ಹಾಕ್ಯಾರ ನೋಡ್ರಿ, ಮಂದಿ ಎಲ್ಲಿ ಹಾಕ್ಯಾರ ರೊಕ್ಕ ನೋಡ್ರಿ. ಇದು ಇವತ್ತಿನ ಡೇಟ್ ಅಲ್ಲ, ಹಳೆ ಡೇಟ್ ತೋರ್ಸಾಕತ್ತೀನಿ. 51% ಜನ ರಿಯಲ್ ಎಸ್ಟೇಟ್ ಹಾಕ್ಯಾರ ರೊಕ್ಕ. ಓಕೆ. ಗೋಲ್ಡ್ನಾಗ ಎಷ್ಟದ ರೀ? 16% ಅದ. ಇನ್ಶೂರೆನ್ಸ್ 6%, ಪ್ರಾವಿಡೆಂಟ್ ಫಂಡ್ 6%, ಬ್ಯಾಂಕ್ ಎಫ್ ಡಿ 14% ಅದಾರ. ರೈಟ್. ಕ್ಯಾಶ್ ಇಟ್ಕೊಂಡಿರ ಮಂಚದ ಕಾಲಿಗೆ ಇಟ್ಟವ್ರು ಇನ್ನೆಷ್ಟು ಜನ ಅದಾರ? 3-4% ಅದಾರ. 3.5% ಮಂದಿ ಅದಾರ. ಇಕ್ವಿಟಿದಾಗ ಹಾಕಿದಾರೆ ಎಷ್ಟು ಮಂದಿ ಅದಾರ ರೀ? ಬರೀ 5% ಮಂದಿ ಅದಾರ.
ಒಂದ್ ಕಡೆ ಜಗ್ಗಿ ರಿಟರ್ನ್ಸ್ ಕೊಟ್ಟದ, ಇನ್ನೊಂದ್ ಕಡೆ ಹಾಕಿರೋದು ತುಂಬಾ ಕಡಿಮೆ ಅದ. ಏನ್ ಕಾರಣ ಇರ್ಬೋದು? ಏನ್ ಕಾರಣ ಇರ್ಬೋದು? ಮಾರ್ಕೆಟ್ ರಿಸ್ಕ್ ಮತ್ತ ಮೈಂಡ್ ಸೆಟ್ ಮತ್ತ ನಾಲೆಜ್ ಮತ್ತೆ ಒಂದ್ ಮಾತು ಹೇಳ್ತೀವಿ ಕೇಳ. ಯಾರಾದ್ರೂ ನಿಮ್ ಬಲ್ಲಿ ಅವ್ರ ಹತ್ರ ಒಂದು 5 kg ಬಂಗಾರ ಅದಂದ್ರೆ ನೀವೇನಂತೀರಿ? ದೊಡ್ಡ ಶ್ರೀಮಂತರಪ್ಪ ಅಂತೀವಿ. ಯಾವತ್ತಾದ್ರೂ ಬಂಗಾರ ಜಾಸ್ತಿ ಇದ್ದವರು ಮಾರ್ಕೆಟ್ ಬಿದ್ದದಂತ ಹೇಳ್ಬಿಟ್ಟು ಮಾರಿದ್ ನೋಡಿರ? ತ್ರಾಸ್ ಬರತನ ಮಾರಲ್ಲ, ಅದು ಬಡ್ಡಿ ಬ್ಯಾಂಕ್ ಒತ್ತಿ ಇಡ್ತಾರ ಹೊರತ ಮಾರಲ್ಲ. ಯಾಕ? ಹೊರ ಲಕ್ಷ್ಮಿ ಹೊರಗೆ ಹೋಗಬಾರ್ದು. ರಿಯಲ್ ಎಸ್ಟೇಟ್ ಬಗ್ಗೆ ನೋಡ್ರಿ, ರಿಯಲ್ ಎಸ್ಟೇಟ್ ಮತ್ತು ಬಂಗಾರನ ಜನ ಆಸ್ತಿಯಾಗಿ ತಗೊಂತಾರ, ಅದನ್ನ ಅಸೆಟ್ ಆಗಿ ತಗೊಂತಾರ. ದ ಮೂಮೆಂಟ್ ಇಕ್ವಿಟಿ ಮಾರ್ಕೆಟ್ ನಾಗ ಹಾಕ್ಯಾರ ಅಂದ ತಕ್ಷಣ ಅವ ಏನಾಗ್ಬಿಡ್ತಾನ? ಜೂಜಾಡ ಆಗ್ಬಿಡ್ತಾನ. ಏನು? ಗ್ಯಾಮ್ಲರ್, ಟ್ರೇಡರ್ ಆಗ್ಬಿಡ್ತಾನ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಅರ್ಥ ಆಗ್ತದೆ. ಯಾಕೆ ಇವತ್ತು ಇಕ್ವಿಟಿ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ, ನಮ್ಮ ಓವರ್ ಆಲ್ ದುಡ್ಡು ಹೆಂಗ್ ಬೆಳೆಕತ್ತದ ಅನ್ನೋದು ಇಂಪಾರ್ಟೆಂಟ್ ಅದ. ಅದಕ್ಕೆ ರೂಲ್ 72 ಅಂತ ಕರೀತಾರೆ. ಏನಂತ ಕರೀತಾರ? ಇದಕ್ಕೆ ಚಕ್ರ ಬಡ್ಡಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಪೋಸ್ ನಿಮ್ಗೆ ಯಾವ್ದಾದ್ರು ಒಂದು ರಿಟರ್ನ್ಸ್ 15% ಕೊಡಾಕತ್ತದ. 15% ಕೊಟ್ಟದಂದ್ರೆ ಎಷ್ಟು ದಿನದ ಎಷ್ಟು ವರ್ಷದ ನಿಮ್ ದುಡ್ಡು ಡಬಲ್ ಆಗ್ತೈತಿ? 15 ವರ್ಷದ ಡಿವೈಡ್ ಡಬಲ್ ಆಗ್ತೈತಿ. ಇನ್ನೊಂದು 6% ಕೊಡಾಕತ್ತದ, ಅದೆಷ್ಟು ವರ್ಷದ ಡಬಲ್ ಆಗ್ತೈತಿ? 12 ವರ್ಷದಾಗ. ಇದು ಹೆಂಗ್ ಫಾರ್ಮುಲಾ ವರ್ಕ್ ಆಗ್ತದ ಅಂದ್ರೆ 72 ಡಿವೈಡ್ ಬೈ 6 ಮಾಡ್ರಿ, ಎಷ್ಟು ಬರ್ತೈತಿ? 72 ಡಿವೈಡ್ ಬೈ 6 ಅಂದ್ರ 6% ರಿಟರ್ನ್ಸ್ ಕೊಟ್ರೆ 12 ವರ್ಷ ಡಬಲ್ ಆಗ್ತದೆ. ಈ ಕ್ಯಾಲ್ಕುಲೇಷನ್ ಬಹಳ ಸಿಂಪಲ್ ಅದ. ಇದನ್ನ ಇದ್ರ ಜೊತೆ ಡಿವೈಡ್ ಮಾಡಿದ್ರೆ ಇದು ಬರ್ತದ, ಅಥವಾ ಇದನ್ನ ಇದ್ರ ಜೊತೆ ಡಿವೈಡ್ ಮಾಡಿದ್ರೆ ಇದು ಬರ್ತದೆ. ಅರ್ಥ ಆಗಿರತ್ತ ಹೇಳೋದು? 72ನ 6% ಡಿವೈಡ್ ಮಾಡಿದ್ರೆ 12 ವರ್ಷ ತೋರಿಸ್ತದ. ಅದೇ 72ನ 12 ವರ್ಷ ನೀವು ಡಿವೈಡ್ ಮಾಡಿದ್ರೆ 6% ರಿಟರ್ನ್ಸ್ ತೋರಿಸ್ತದ. ಅಂದ್ರ ನೀವು ಬರೀ ರೊಕ್ಕ ಉಳಿಸೋದಲ್ಲ, ಅದು ಹೆಂಗ್ ಬೆಳೆಕತ್ತದ ಅನ್ನೋದು ಇಂಪಾರ್ಟೆಂಟ್ ಅದ. ಸರ್ ಬರೀ ಬೆಳೆಯೋದೊಂದೇ ನೋಡಿದ್ರೆ ಸಾಕ? ಅದ್ರ ಜೊತೆ ಇನ್ನೇನ್ ಬೇಕು? ಬರೀ ಬೆಳಿತಾ ಹೋದ್ರೆ ಸಾಕು ಸರ್. ಅದ್ರ ಜೊತೆ ಸೇಫ್ಟಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ದುಡ್ಡು ಎಷ್ಟು ಸೇಫ್ ಅದ ಅದು ಬಹಳ ಇಂಪಾರ್ಟೆಂಟ್ ಅದ. ಮೂರನೇದು ಇನ್ನೊಂದು ಇಂಪಾರ್ಟೆಂಟ್ ಏನದ? ಒಂದು ಸೇಫ್ಟಿ, ಇನ್ನೊಂದು ಬೇಕಾದಾಗ ರೊಕ್ಕ ತಗೊಳಕ್ ಬರ್ತದ, ಲಿಕ್ವಿಡಿಟಿ ಅಂತ ಕರಿತೀವಿ. ವೆರಿ ಗುಡ್. ಒಂದು ಲಿಕ್ವಿಡಿಟಿ, ಇನ್ನೊಂದು ಸೇಫ್ಟಿ, ಇನ್ನೊಂದು ಗ್ರೋತ್. ಜನರಿಗೆ ಅರ್ಥ ಆಗ್ಲಿಕ್ಕೆ ಯಾವುದೇ ಹೂಡಿಕೆ ಇದ್ರಲ್ಲಿ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಹೇಳಕ್ ಗೊತ್ತಿಲ್ಲ. ಬಟ್ ನೀವು ಈ ಹೂಡಿಕೆ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅದ? ಮೂರು ಸಿಗಲ್ಲ, 3ರಲ್ಲಿ 2 ಸಿಗ್ತದೆ. ಎಲ್ಲರಿಗೂ ಅರ್ಥ ಆಗ್ಲಿಕ್ಕತ್ತದ? ಎಲ್ಲರಿಗೂ 3 ಸಿಗಲ್ಲ. ಸೇಫ್ಟಿನೂ ಅದ, ಗ್ರೋತ್ನೂ ಅದ. ಬೇಕಾದ್ರೆ ರೊಕ್ಕ ಕೈ ಸಿಗ್ತದ ಅಂತ ಯಾರಾದ್ರೂ ಹೇಳಕತ್ತಾರ ಅಂದ್ರ ಒಂದು ತಳ್ಕೊಂಡ್ಬಿಟ್ರೆ ಟೋಪಿ ಹಾಕಕ್ ರೆಡಿ ಮಾಡಕತ್ತಾರ. ಅರ್ಥ ಆಗ್ಲಿಕ್ಕತ್ತದ ಎಲ್ರಿಗ? ಐ ಆಮ್ ಯೂಸಿಂಗ್ ನೆಗೆಟಿವ್ ಯಾಕಂದ್ರೆ ಅರ್ಥ ಆಗ್ಲಿ ಅಂತೇಳಿ. ಈ 3 ನೀವು ಬೇಕಾದಾಗ ತಗೋರಿ ಅಂತಾರ. ಇದ್ರ ಲಾಸೇ ಇಲ್ಲ ಅಂತ ಹೇಳ್ತಾರ. ನೀವು ಹೈ ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳಕತ್ತಾರ ಅಂದ್ರ ಆಟೋಮೆಟಿಕ್ಲಿ ರೆಡ್ ಫ್ಲಾಗ್ ಬರ್ಬೇಕು ನಿಮ್ ತಲೆ ಮೇಲೆ. ಯಾಕ? ಇದು ರೊಕ್ಕ ಮುಳುಗ್ಸೋ ಅಂತ ಪ್ಲಾನ್ ಆದಂತ. ಈ 3ರಲ್ಲಿ 2 ಇರ್ಬೋದು. ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ತಗೊಳ್ಳೋಣ. ರಿಯಲ್ ಎಸ್ಟೇಟ್ ಅಲ್ಲಿ ಲಿಕ್ವಿಡಿಟಿ ಅದನ್ನ ಬೇಕಾದ ಪಟಕನ ಕೈ ರೊಕ್ಕ ಸಿಗ್ತದ. ಹಲೋ, ಕೋಟಿ ಗಟ್ಟಲೆ ಇರುವ ಆಸ್ತಿಗಳು ಮಾರಕ್ ಆಗ್ಲಾರ್ದ ವೇಟ್ ಮಾಡಕತ್ತಾರ 5 ವರ್ಷ 6 ವರ್ಷ. ಹೆಸರು ನೋ ಲಿಕ್ವಿಡಿಟಿ ಹೋಪ್ಲೆಸ್ ಅದ. ಗ್ರೋತ್ ಅದನ, ಗ್ರೋತ್ ಅದ. ಸೇಫ್ಟಿ ಅದನ್ನ ನೀವು ದಿನ ತಿಂಗಳಿಗೆ ಒಂದ್ಸಲ ನೋಡ್ಕೊತ ಬರ್ಬೇಕು. ಅಷ್ಟೇ ನೋಡಿಲ್ಲ ಅಂದ್ರೆ ಯಾವ ಮನೆ ಕಟ್ಸ್ಬಿಡ್ತಾನ ಸೈಡ್ ಮೇಲೆ. ಹೆಸರು ನೋ. ಓಕೆ. ಗೋಲ್ಡ್ ಗ್ರೋತ್ ಅದನ. ಲಾಸ್ಟ್ 4-5 ವರ್ಷದ ಗ್ರೋತ್ ನೋಡಕತ್ತೀರಿ, ಅದಕ್ಕಿಂತ ಮೊದಲು ಇರ್ಲಿಲ್ಲ. ರೈಟ್. ಸೇಫ್ಟಿ ಅದನ. ಲಾಕರ್ನಾಗ ಇಡಬೇಕು. ಕರೆಕ್ಟಾ? ಲಾಕರ್ ಗ್ಯಾರಂಟಿ ಬರಲಾಗ್ಯದ. ಕರೆಕ್ಟಾ? ಲಿಕ್ವಿಡಿಟಿ, ಎಸ್, ಬೇಕಾದ ಪಟ್ನ ಕೈ ರೊಕ್ಕ ಸಿಗ್ತದೆ. ಬ್ಯಾಂಕ್ FD ಲಿಕ್ವಿಡಿಟಿ ಅದನ. ಎಸ್, ಎನಿ ಟೈಮ್ ಕ್ಯಾನ್ ಟೇಕ್ ಔಟ್ ದ ಮನಿ. ರೈಟ್. ಸೇಫ್ ಅದನ. ಎಸ್, ಸಮ್ ಎಕ್ಸ್ಟೆಂಟ್ ಆಲ್ ನ್ಯಾಷನಲ್ ಬ್ಯಾಂಕ್ ಸೇಫ್ ಅನ್ಕೊಂಡ್ಬಿಡೋಣ. ಅಲ್ಲೂ ರಿಸ್ಕ್ ಅದ, ಬಟ್ ಸೇಫ್ ಅನ್ಕೊಂಡ್ಬಿಡೋಣ. ಗ್ರೋತ್ ಅದನ? ಇಲ್ಲ. ಕಮ್ಸ್ ಟು ಈಕ್ವಿಟಿ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗ್ರೋತ್ ಅದನ? ಎಸ್ ಅದ. ಲಿಕ್ವಿಡಿಟಿ ಅದನ? ಎಸ್ ಅದ. ಸೇಫ್ಟಿ ಅದನ? ಮ್ಯಾಲ ಕೆಳಗೆ ಹೋಗ್ತದ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು ಅಂದ್ರೆ ಎಲ್ಲದ್ರಲ್ಲೂ 3 ಸಿಗಲ್ಲ. ನಮ್ಮ ರಿಕ್ವೈರ್ಮೆಂಟ್ ಯಾವ್ದದ
ನನಗೆ ಗ್ರೋತ್ ಬೇಕಂದ್ರ ಬಹಳ ದಿನ ಇನ್ವೆಸ್ಟ್ ಮಾಡಿ ಕಾಯ್ಬೇಕು. ನನಗೆ ಸೇಫ್ಟಿ ಬೇಕಪ್ಪ ಅಂದ್ರ ರಿಟರ್ನ್ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೋಬೇಕು. ನಾನು ರಿಟರ್ನ್ ಕಡಿಮೆ ಬಂದ್ರೆ ಪರವಾಗಿಲ್ಲ, ಕೈಗೆ ರೊಕ್ಕ ಸಿಗಂಗಿರ್ಬೇಕು. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು ಅಂದ್ರೆ ನಾವೇನ್ ಪ್ರಾಬ್ಲಮ್, ನನಗೆ ಚೀಪು ಇರ್ಬೇಕು ಬೆಸ್ಟ್ ಇರ್ಬೇಕು, ಹಂಗಾಗಲ್ಲ. ಐದರ್ ಚೀಪ್ ಸಿಗ್ತದೆ ಇಲ್ಲ ಬೆಸ್ಟ್ ಸಿಗ್ತದೆ. ಅರ್ಥ ಆಗ್ಲಿಕ್ಕದ ನಮ್ದೆಲ್ಲ ಮೈಂಡ್ ಸೆಟ್ ಚೀಪ್ ಅಂಡ್ ಬೆಸ್ಟ್, ಚೀಪು ಬೆಸ್ಟ್ ಎರಡು ಸಿಗಲ್ಲ ಒಟ್ಟಿಗೆ. ಅರ್ಥ ಆಗ್ಲಿಕ್ಕೆ ಅದು ಇವತ್ತು ನಾಲೆಜಬಲ್ ಇನ್ವೆಸ್ಟರ್ ಆಗ್ರಿ. ಯಾರ್ಯಾರು ನಮ್ಮನ್ನ ಮೋಸ ಮಾಡ್ತಾರ ಅನ್ನೋದಕ್ಕಿಂತನೂ ನಾವು ಮೋಸ ಹೋಗ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಸ್ ಸರ್ ನೋ, ಅದಕ್ಕೆ ಏನ್ ಮಾಡ್ಬೇಕು ಹೇಳಿ, ಬಟ್ ತಿಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್, ರೈಟ್? ಸೊ ಹಾಗಾದ್ರೆ ರೂಲ್ 72 ಪ್ರಕಾರ ಸುಮಾರಷ್ಟಿದೆ. ಹಾಗಾದ್ರೆ ಪವರ್ ಆಫ್ ಇಕ್ವಿಟಿ ಹೆಂಗದ ನೋಡಿ. ಒಂದು ಎಕ್ಸಾಂಪಲ್, ಬಹಳ ಜನ ಇವತ್ತು ಪ್ರಪಂಚದಲ್ಲಿ ಶ್ರೀಮಂತರ ಅಂತ ತಗೊಂಡ್ರೆ 5% ಜನ ಶ್ರೀಮಂತರು ಹೇಗೆ ರೊಕ್ಕ ಮಾಡ್ಯಾರ ಅಂದ್ರೆ ರಿಯಲ್ ಎಸ್ಟೇಟ್ ನಾಗ ಶ್ರೀಮಂತರ ಆಗಿಲ್ಲ ಅವರು, ಬಂಗಾರ ಇಟ್ಕೊಳ್ಳೋದ್ರಿಂದ ಶ್ರೀಮಂತರ ಆಗಿಲ್ಲ. ಅವ್ರು ಹೆಂಗ ಶ್ರೀಮಂತರ ಆಗ್ಯಾರ ಅಂದ್ರ ಅವರು ಈ ಒಂದು ಇನ್ವೆಸ್ಟ್ಮೆಂಟ್ ಏನದ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಇದ್ರ ಮೂಲಕ ಶ್ರೀಮಂತರ ಆಗ್ಯಾರ. ಫಾರ್ ಎಕ್ಸಾಂಪಲ್ ನೋಡ್ರಿ, 1918 ನಲ್ಲಿ ಯಾವ್ದು 1918 ನಲ್ಲಿ ಯಾರಾದ್ರೂ 100 ಶೇರ್ಸ್ ವಿಪ್ರೋ ಶೇರ್ಸ್ ತಗೊಂಡಿದ್ರ, ಎಷ್ಟು 100 ವಿಪ್ರೋ ಶೇರ್ಸ್ ತಗೊಂಡಿದ್ರ, ಇವತ್ತು ಆ ಶೇರ್ಗಳ ಸಂಖ್ಯೆ ಇದು 2019 2024 ಅದು ಮತ್ತೆ ಬೋನಸ್ ಕೊಟ್ಟಾರ. ನಾನು 2019 ಲೆಕ್ಕ ಹಾಕೊಂಡು ನೋಡ್ತಾ ಇದ್ದೀನಿ, 2,56,00,000 ಶೇರ್ಸ್. ಅದ್ರ ವ್ಯಾಲ್ಯೂ ಎಷ್ಟಪ್ಪ ಅಂದ್ರ ಸುಮಾರು ರೈಟ್ 1,200 ಕೋಟಿ. ಹಾಕಿರೋ ದುಡ್ಡು ಎಷ್ಟು 10,000 ರೂಪಾಯಿ. ಬಟ್ ಎಷ್ಟು ವರ್ಷ ತಗೊಂಡಿದೆ 45 ವರ್ಷ ತಗೊಂಡದು. 1,200 ಕೋಟಿ. ಮಜಾ ಏನ್ ಗೊತ್ತಾ, ಈ 1,200 ಕೋಟಿ ಎಷ್ಟು ಜನ ಮಾಡ್ಯಾರ ಅಂದ್ರೆ ಬಹಳ ಮಂದಿ ಮಾಡ್ಯಾರ. ತಗೊಂಡ್ರೆ ಕೆಲವ್ರು 5 ತಿಂಗಳ ಮಾಡ್ಯಾರ, ಕೆಲವು 1 ವರ್ಷದಾಗ ಮಾಡ್ಯಾರ, ಕೆಲವು 5 ವರ್ಷದಾಗ ಮಾಡ್ಯಾರ. ಸರ್ ಹಾಗಾದ್ರೆ ನಾಳೆ ಈ ದೊಡ್ಡ ಕಂಪ್ನಿ ಹಾಕಿ ನಮ್ಗೆ ಹೆಂಗ್ ಗೊತ್ತಿರುತ್ತೆ? ಗೊತ್ತಿರಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಶ್ರೀಮಂತರಾಗಿದ್ರೆ ಅಜೀಂ ಪ್ರೇಮ್ಜಿ. ಎಸ್ ಆರ್ ನೋ? ಯಾಕ ಅವರು ಆ ಕಂಪ್ನಿನ ಶೇರ್ಸ್ ತಗೋಬೇಕಾದ್ರೆ ಈ ಶೇರ್ಸ್ ನಾ ಈ ಕಂಪ್ನಿನ ಬೆಳೆಸಕ್ ಹೋಗ್ತಾ ಇದ್ದೀನಿ, ಫ್ಯೂಚರ್ ಇದು ಗ್ರೋ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಬರೀ ಬೆಳ್ಕೊಂತ ಹೋಗಿದೆ ಅಂತ ತಗೊಂಡ್ರೆ ಇದ್ರಲ್ಲೂ ಅಪ್ಸ್ ಡೌನ್ಸ್ ಆಗ್ಬಿಟ್ಟೆ ಬೆಳೆದಿರೋದು. ಎರಡನೇ ಎಕ್ಸಾಂಪಲ್ ಹೇಳಿದ್ರೆ ಇದು ಬುಲೆಟ್. ನಮ್ಗೆಲ್ಲರೂ ಕನ್ಸಿರುತ್ತೆ ಯಂಗ್ಸ್ಟರ್ಸ್ ಗಳಿಗೆ ಬುಲೆಟ್ ತಗೋಬೇಕು ಅಂತ, ಬುಲೆಟ್ ತಗೋಬೇಕಂತ ಇರ್ತಾರೆ ಅಲ್ವಾ? ಫಾರ್ ಎಕ್ಸಾಂಪಲ್ ಇದ್ರದ್ದು 2001 ನಲ್ಲಿ ಯಾರಾದ್ರೂ ಬುಲೆಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 55,000 ರೂಪಾಯಿ ಇರೋದು. ಎಷ್ಟಿರೋದು? 55,000 ಇರೋದು. ಒಬ್ನು ಬುಲೆಟ್ ತಗೊಂಡನ, ಅದೇ ರೊಕ್ಕದ ಅದೇ ಕಂಪ್ನಿ ಶೇರ್ಸ್ ತಗೊಂಡ, ಐಶರ್ ಮೋಟಾರ್ಸ್. ಏನ್ ಮಾಡ್ಯಾನ? ಐಶರ್ ಮೋಟಾರ್ ಬುಲೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ, ಅದು ಶೇರ್ಸ್ ತಗೊಂಡನ. ಅವಾಗ ಆ ಶೇರ್ಸ್ ಬೆಲೆ ಎಷ್ಟಿತ್ತಪ್ಪ ಅಂದ್ರ ₹1.75 ಇತ್ತು. 55,000 ರೂಪಾಯಿ ಬುಲೆಟ್ ತಗೊಂಡು ಇನ್ನ 55,000 ರೂಪಾಯಿ ಅದು ಕಂಪ್ನಿ ಶೇರ್ಸ್ ತಗೊಂಡನ. ಸುಮಾರು 2000 ಯಾವಾಗಿದ್ದು ಡೇಟ್ ತಗೊಂಡಿರೋದು 2023 55,000 ರೂಪಾಯಿ ತಗೊಂಡಿರೋ ಬುಲೆಟ್ ಡಿಮ್ಯಾಂಡ್ ಇದೆ ಅಂತ ಅನ್ಕೊಳ್ಳೋಣ. ಇವತ್ತು ಅದ್ರ ಬೆಲೆ 2 ಲಕ್ಷ ರೂಪಾಯಿ ಅನ್ಕೊಳ್ಳೋಣ. ಬಟ್ ಆ ಶೇರ್ ತಗೊಂಡಿರೋ ಬೆಲೆ ಎಷ್ಟಾಗಿದೆ, ವ್ಯಾಲ್ಯೂ ಎಷ್ಟಾಗಿದೆ? ಆಲ್ಮೋಸ್ಟ್ 12.5 ಕೋಟಿ ಆಗಿದೆ. ಯಾಕೆ ಎಕ್ಸಾಂಪಲ್ ಹೇಳಕತ್ತೀನಿ ಅಂದ್ರೆ ನೀವು ಖರ್ಚು ಮಾಡಬೇಡ್ರಿ ಅಂತ ಹೇಳಕತ್ತಿಲ್ಲ, ಖರ್ಚು ಮಾಡೋ ಜೊತೆ ಒಬ್ಬ ಹೂಡಿಕೆದಾರ ಆಗ್ರಿ ಅಂತ ಹೇಳಕತ್ತೀನಿ ನಾನು. ಬುಲೆಟ್ ತಗೋಬೇಡ್ರಿ ಅಂತ ಹೇಳಕತ್ತಿಲ್ಲ, ಕಾರ್ ತಗೊಳ್ರಿ, ಗಾಡಿ ತಗೊಳ್ರಿ, ಎಲ್ಲ ಮಾಡ್ರಿ. ಆದ್ರೆ ನಿಮ್ಮ ಒಳಗಡೆ ಒಬ್ಬ ಇನ್ವೆಸ್ಟರ್ ಇದಾನ. ನಾವೇನ್ ಮಾಡಕತ್ತೀವಿ, ಅವ್ನು ಮಲಗಿಸ್ಬಿಡ್ತೀವಿ, ಬರೀ ಖರ್ಚು ಮಾಡೋ ಮುಂದಕ್ಕೆ ತಗೊಂಡ್ಬಿಡ್ತೀವಿ. ದಟ್ ಇಸ್ ನಾಟ್ ರೈಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಕಂಪ್ನಿಗಳು ನೋಡಿದ್ರೆ ಐಟಮ್ಗಳು ಇವೆಲ್ಲ ನಮ್ಮ ಮನೆಗೆ ಉಪಯೋಗಿಸ್ಕೊಂತೀವ. ಹಲೋ, ಇವೆಲ್ಲ ಉಪಯೋಗಿಸ್ಕೊಂಡಿಲ್ರಿ? ಇಲ್ಲಿ ಫೆವಿಕಾಲ್ ಆಗಿರ್ಬೋದು, ಕೋಲ್ಗೇಟ್ ಆಗಿರ್ಬೋದು. ಮಜೇನಪ್ಪ ಅಂದ್ರೆ ಈ ಎಲ್ಲಾ ಪ್ರಾಡಕ್ಟ್ ಗಳನ್ನ ಉಪಯೋಗಿಸಕತ್ತೀವಿ, ಬಟ್ ಈ ಕಂಪ್ನಿಗಳಿಗೆ ಹೂಡಿಕೆ ಮಾಡಿದ ತಕ್ಷಣನೇ ಇಲ್ಲ ಸರ್ ರಿಸ್ಕ್ ಬಹಳ ಆಗತ್ತೆ. ಕಳೆದ 20-25-30 ವರ್ಷದಿಂದ ಈ ಹಾಗಾದ್ರೆ ಎಲ್ಲಾ ಕಂಪ್ನಿಗಳು ಬೆಳ್ಕೊಂತ ಹೋಗ್ಯಾವಂತ ನಾನು ಹೇಳ್ತಾ ಇಲ್ಲ, ನಾನು ಯಾವ್ದು ರೆಕಮೆಂಡೇಶನ್ ಮಾಡಕತ್ತಿಲ್ಲ ಇಲ್ಲಿ. ಬಟ್ ನಾನು ಏನ್ ಹೇಳಕತ್ತೀನಿ ಅಂದ್ರ ಯಾರ್ಯಾರು ಲಾಂಗ್ ಟರ್ಮ್ ನಾಗ ಇನ್ವೆಸ್ಟ್ ಮಾಡ್ಕೊಂತ ಹೋಗ್ಯಾರಲ್ಲ, ದೇ ಆರ್ ಗೆಟಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಗುಡ್ ರಿಟರ್ನ್. ಬಟ್ ಒಂದು ಇಂಪಾರ್ಟೆಂಟ್, ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಯಾರೋ ಹೇಳ್ಯಾರಂತ ಮಾಡೋದಲ್ಲ, ನಿಮ್ಮ ನಾಲೆಜ್ ನ ಅರ್ಥ ಮಾಡ್ಕೊಂಡು ಅದು ಹೆಂಗ್ ವರ್ಕ್ ಆಗ್ತದೆ ಅಂತ ತಿಳ್ಕೊಂಡು ಯಾರು ಹೂಡಿಕೆ ಮಾಡ್ತಾರಲ್ಲ ಅವ್ರು ವೆಲ್ತ್ ಕ್ರಿಯೇಟ್ ಮಾಡಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಕಂಪ್ನಿಗಳು ಹೇಳ್ತೀನಿ. ಮ್ಯಾರಿಕೋ, ಮಾರುತಿ ಸುಜುಕಿ 2001ರಲ್ಲಿ ₹155 ಇತ್ತು. ಇವತ್ತು ಎಷ್ಟಿದೆ? ಅದು 10,000 ರೂಪಾಯಿ ಆಗಿದೆ. ಸನ್ ಫಾರ್ಮಾ 14 ರೂಪಾಯಿ ಇತ್ತು, 1,800. ಆಸ್ತಿ ಏರ್ಟೆಲ್ 20 ರೂಪಾಯಿ ಇತ್ತು, 1,000 ರೂಪಾಯಿ ಆಗದ. ಸರ್ ಬರೀ ಮ್ಯಾಲ ಹೋಗಿರೋ ಕಂಪ್ನಿ ಹೇಳಿರಲ್ರಿ, ಉಳಿಗಿರೋ ಕಂಪ್ನಿ ಹೇಳ್ತೀರಾ? ಅವನು ಇದಾವ. ಕಿಂಗ್ ಫಿಶರ್ ಅವ ಓಡೋದ, ಅವ್ನು ಶೇರ್ ತಗೊಂಡ್ರೆ ಅವರೇ ಪರ್ಮನೆಂಟ್ ಓನರ್ ಆಗ್ಯಾರ. ಕರೆಕ್ಟಾ? ಮತ್ತೆ ಯಾವ ಕಂಪ್ನಿ ಅದಾವ್ರಿ? ಜೆಟ್ ಏರ್ವೇಸ್
ಮತ್ತೆ ಯಾವುದು ಸತ್ಯಂ, ಅಫ್ಕೋರ್ಸ್ ಸತ್ಯಂ ಟುಕ್ ಓವರ್ ಬೈ ಸಮ್ವನ್ ಎಲ್ಸ್. ಹಾಗಾದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಬರೀ ಮ್ಯಾಲ್ ಹೋಗಿರೋ ಕಂಪ್ನಿ ಅಂತ ಕೇಳೋದಿಲ್ಲ, ಅದರಲ್ಲಿ ಹೋಗಿರೋದು ಕಂಪ್ನಿ. ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವ 7,000 ಕಂಪ್ನಿಗಳು ಮ್ಯಾಲ್ ಹೋಗ್ತಾವ ಅಂತ ಕೇಳಿದ್ರೆ ಆನ್ಸರ್ ಇಸ್ ನೋ. ಅದರಲ್ಲಿ ಕುದುರೆಗಳು ಇದಾವೆ, ಕತ್ತೆಗಳು ಇದಾವೆ, ಎರಡು ಸಣ್ಣ ಇದಾವೆ, ಒಂದೇ ತರ ಕಾಣಿಸ್ತಾವ. ಹೇಳಿ, ಎರಡು ಸಣ್ಣ ಇದ್ದಾಗ ಚಂದ ಕಾಣಿಸ್ತಾವ, ದೊಡ್ಡದಾದ ಗೊತ್ತಾಗ್ತದ ಕುದುರೆ ಯಾವುದು ಅದು ತಿಳ್ಕೊಳ್ಳೋಷ್ಟು ನಾಲೆಜ್ ನಿಮ್ಗೆ ಇರ್ಬೇಕು. ನಾವೇನ್ ಮಾಡ್ತೀವಿ, ಯಾವೊಬ್ಬ ಬರ್ತಾನೆ ಸೋಷಿಯಲ್ ಮೀಡಿಯಾದಾಗ ಈ ಶೇರ್ಸ್ ತಗೊಳ್ರಿ, ಈ ಕಂಪ್ನಿಗೆ ಹಾಕ್ರಿ ಅಂತ ಪಟ ಹಾಕಿ ಕೊಡ್ತೀವಿ. ಅದು ಕತ್ತೆನೋ ಕುದಿರೋ ಹಾಕಲ ಎಮ್ಮೆ ಏನು ಗೊತ್ತಿಲ್ಲ ನಮ್ಗೆ, ನಾವು ಹಾಕಂದ್ರೆ ಹಾಕ್ತಿವಿ. ಕರೆಕ್ಟಾ? ಯಾಕ? ನಮ್ಮ ಹತ್ರ ನಾಲೆಜ್ ಇರ್ಲಾರ್ದು. ಅದಕ್ಕೆ 5% ಜನ ಯಾಕೆ ಇನ್ವೆಸ್ಟ್ ಮಾಡ್ಯಾರ ಅಂದ್ರೆ ಅವ್ರು ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡು ಹೂಡಿಕೆ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಈ ಪಾಯಿಂಟ್ ಅರ್ಥ ಆಗ್ತದೆ? ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಕ್ವಿಟಿ. ಶೇರ್ ಮಾರ್ಕೆಟ್ ಹೆಂಗಪ್ಪ ಅರ್ಥ ಮಾಡ್ಕೋಬೇಕು ನಾವು? ಸರ್ ನಾವು ಹೂಡಿಕೆ ಮಾಡ್ಬೇಕು ಸರ್, ನಾವು ಇನ್ವೆಸ್ಟರ್ ಆಗ್ಬೇಕು ಸರ್, ಆದ್ರೆ ಹೆಂಗ್ ಮಾಡ್ಬೇಕು? ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಸೊ ನಾರ್ಮಲಿ ಶೇರ್ ಮಾರ್ಕೆಟ್ ಅನ್ನೋದು ಯಾವಾಗ್ಲೂ ಮ್ಯಾಲ ಹೋಗ್ತದೆ. ನಾವು ಯಾವಾಗ್ಲೂ ಏನ್ ಅನ್ಕೋತೀವಿ, ಶೇರ್ ಮಾರ್ಕೆಟ್ ಹಿಂಗಿರ್ತ ಅನ್ಕೋತೀವಿ. ಶೇರ್ ಮಾರ್ಕೆಟ್ ಹೆಂಗ್ ಹೋಗ್ತದೆ ಆಕ್ಚುಲಿ? ಕಳೆದ 30-40 ವರ್ಷದಲ್ಲಿ ಕೇಳ್ರಿ, ಬಹಳ ಮಂದಿ ಹೇಳ್ತೇನೆ, ಕಳೆದ 30-40 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಶೇರು ಮಾರ್ಕೆಟ್ 100 ರೂಪಾಯಿ ಇದ್ದು ಇವತ್ತು 70,000 ಹೋಗ್ಯದ ಅಂತ ಹೇಳಿದೆ. ಕರೆಕ್ಟಾ? ಆದ್ರ ಇದ್ರ ಮಧ್ಯದಲ್ಲಿ ಯುದ್ಧಗಳಾಗಿದೆ, ಸ್ಕ್ಯಾಮ್ಗಳಾಗ್ಯದ, ರಿಸೆಷನ್ ಬಂದದ, ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು. ಮತ್ತೆ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ಯಾವ, ಭೂಕಂಪ ಆಗ್ಯದ. ಇವೆಲ್ಲ ಆದ್ಮೇಲೆ ಮಧ್ಯದಲ್ಲಿ ಕೋವಿಡ್ ಅಂತ ಬಂದದ. ಇವೆಲ್ಲ ಘಟನೆಗಳ ಆದ್ಮೇಲೂ 100 ರೂಪಾಯಿ 70,000 ಲೆಕ್ಕ ಹಾಕೊಂಡ್ರ ಮಾರ್ಕೆಟ್ ಹ್ಯಾಸ್ ಗಿವನ್ ಅ ರಿಟರ್ನ್ಸ್ ಆಫ್ 15% ಕಂಪೌಂಡೆಡ್ ಅಲ್ಲಿ ಬೆಳ್ಕೊಂತ ಹೋಗ್ಯದ. ಅಂದ್ರ 700 ಪಟ್ಟು ಬೆಳೆದದ ಇವೆಲ್ಲ ಆದ್ಮೇಲೆ. ಹಂಗಂದ್ರ ಒಂದೇ ಸರ್ತಿ ಮ್ಯಾಲ ಜಂಪ್ ಮಾಡಿಲ್ಲ, ಅವಾಗ ತುಂಬಿ ಹೊಡೆದು ಮ್ಯಾಲ ಹೋಗ್ಯದ. ನಮ್ಮ ಜೀವನ ಹಂಗೆ ಅದಲ್ರಿ? ಹಲೋ, ಹುಟ್ಟಿದ ತಕ್ಷಣ ಸರ್ ಬರೀ ಓಡದೆ ಮಾಡಿ ಸರ್ ಕೆಳಗೆ ನಿಂತೆ ಅಲ್ಲ ಅಂತ ಅಂದ್ರೆ ಅದಲ್ರಿ ನಮ್ಮ ಲೈಫ್ನಾಗ. ಅಪ್ಸ್ ಅಂಡ್ ಡೌನ್ಸ್ ಅದಲ್ರಿ ನಮ್ಮ ಲೈಫ್ನಾಗ. ಬಟ್ ಗ್ರಾಫ್ ಹಾಕೊಂಡು ನೋಡ್ರಿ 20 ವರ್ಷ ನಮ್ಮ ಲೈಫ್ ಏನಾಗ ಬ್ಯೂಟಿಫುಲ್. ಎಸ್ ಆರ್ ನೋ? ದಟ್ ಮೀನ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಯುವರ್ ಇನ್ವೆಸ್ಟ್ಮೆಂಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ವಾಲಟಿಲಿಟಿ ಆಲ್ಸೋ. ಮೊನ್ನೆ ಯುದ್ಧ ನಡೆದಿತ್ತು, ಯಾವುದು ಅಮೆರಿಕ ಮತ್ತು ಇರಾನ್ ಮಧ್ಯೆ. ಎಲ್ಲರೂ ಏನ್ ಅನ್ಕೊಂಡ್ರಿ, ಹಂಗಾಯ್ತು ಹಿಂಗಾಯ್ತು. ಸಡನ್ಲಿ ಅವ್ರು ಟ್ರಂಪ್ ಮೊದ್ಲೇ ಗೊತ್ತಲ್ಲ, ನಾವು ಇವತ್ತಿಂದ ನಾಳೆಗೆ ಇರಲ್ಲ. ನಾವು ಮೋದಿ ಬೈತಿರ್ತಾನೆ, ನಾಳೆ ಬೈ ಮೋದಿ ಮೈ ಬೆಸ್ಟ್ ಫ್ರೆಂಡ್ ಅನ್ಬಿಡ್ತಾನೆ. ಓವರ್ ನೈಟ್ ಯುದ್ಧ ಸಡನ್ಲಿ ಮಾರ್ಕೆಟ್ ಮೇಲೆ ಹೊಡಿತು. ಕೋವಿಡ್ ಟೈಮ್ನಾಗ ಬಹಳ ಮಂದಿ ಇಲ್ರಿ ಕೋವಿಡ್ ಬಂದು ಎಲ್ಲರೂ ಸಾಯಕತ್ತಾರ. ನಮ್ಮಲ್ಲಿ ಒಬ್ಬ ಇನ್ವೆಸ್ಟರ್ ಬಂದ್ರು, ಸರ್ ನಂದು ಎಲ್ಲ ಕೊಡ್ರಿ ನಾನು ರಾಲ್ ಯಾಕ್ರಿ ಅಂತಂದೆ. ಇಲ್ರಿ ಎಲ್ಲ ಕೋವಿಡ್ ಬಂದು ಎಲ್ಲರೂ ಸಾಯಕತ್ತಾರ. ನಂದು ಎಲ್ಲರೂ ಸತ್ತ ಸರ್ ನಾವು ಇರಲ್ವಾ? ನಾವು ಇರಲ್ರಿ, ತಗೊಂಡು ಏನ್ ಮಾಡ್ತೀವಿ? ಉಳಿಯಲ್ಲ ಸರ್ ಏನ್ ಗ್ಯಾರಂಟಿ? ಇಲ್ರಿ ಎಲ್ಲ ಹೇಳಕತ್ತಾರ ಟಿವ್ಯಾಗ ಹೇಳಕತ್ತಾರಲ್ಲ, ಅದು ಬಹಳ ಡೇಂಜರ್. ಅದು ಮೊದಲ ನ್ಯೂಸ್ ಪೇಪರ್ ಓದ್ತಿದ್ರು ಮಂದಿ, ದಿನಕ್ಕೊಂದ್ಸಲ ಅಪ್ಡೇಟ್ ಸಿಗ್ತಿತ್ತು ಅವ್ರಿಗೆ. ಇವತ್ತು ಓದ್ತಿದ್ರು, ಅದೇ ಒಂದ್ 2-3 ಸಲ ಓದಿದ್ರೆ ಅದೇ ನ್ಯೂಸ್ ಇರ್ತಿತ್ತು. ಮುಂಜಾನೆ ಸಂಜೆ ಅದೇ ಓದ್ತಿದ್ರು, ಮತ್ತೆ ಮರುದಿನ ಕಾಯ್ತಿದ್ರು. ಈಗ ಏನಾಗ್ಯದ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟದ. ಕ್ಷಣಕ್ಕೂ ಸುದ್ದಿ, ಕ್ಷಣಕ್ಕೂ ಬ್ರೇಕಿಂಗ್ ನ್ಯೂಸ್. ಆ ಪಾಪ ಉಣೋರ್ನು ಏನ್ ತಿನ್ನಕತ್ತಾರೋ, ಏನ್ ಮಾಡಕತ್ತಾರೋ, ಬಾತ್ರೂಮ್ನಾಗೂ ಅದೇ ಹೋಯ್ತಾರ. ಕ್ಷಣದ ಸುದ್ದಿ. ಏನ್ ಕ್ಷಣ? ನೀನ್ ಫಸ್ಟ್ ಮುಗಿಸ್ಕೊಂಡ್ಬಿಡು ಫಸ್ಟ್. ಬಟ್ ಪ್ರಾಬ್ಲಮ್ ಮೊದಲೇನಾಗ್ತಿತ್ತು, ಏನು ಓದ್ತಿರ್ಲಿಲ್ಲ ಅವ್ರಿಗೆ, ಏನು ಗೊತ್ತಿರ್ಲಿಲ್ಲ. ಈಗ ಓದಿ ಎಲ್ಲ ತಪ್ಪು ತಿಳ್ಕೊಂಡ್ರೆ ಬಾಳ ಮಂದಿ. ಪೀಪಲ್ ಅರ್ಲಿಯರ್ ನೆವರ್ ಇಸ್ ಟು ರೀಡ್ ನ್ಯೂಸ್ ಪೇಪರ್ ಆರ್ ನ್ಯೂಸ್, ದೇ ಆರ್ didn't have understanding. Okay, they are uninformed ಅಂತ ಹೇಳ್ತಾರೆ. ಇವಾಗ ಓದಿ ಎಲ್ಲ ಮಿಸ್ಇನ್ಫಾರ್ಮ್ಡ್ ಇದಾರ. ಈಗ ನೋಡ್ರಿ, ಇರಾನ್ದು ಇಂಡಿಯಾ ವಾರ ಎಲ್ಲರಿಗೂ, US ವಾರ ಎಲ್ಲರಿಗೂ ಮಾತಾಡ್ತಾರೆ. ಬಟ್ ಪ್ರಾಬ್ಲಮ್ ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಹೆಂಡತಿ ಜಗಳ ಆಡ್ತಿರ್ತಾರೆ, ಅದೇ ಗೊತ್ತಿರಲ್ಲ ಅವ್ರಿಗೆ. ದೇ ಆರ್ ಹ್ಯಾವಿಂಗ್ ದಟ್ ಆಲ್ ವರ್ಲ್ಡ್ ನ್ಯೂಸ್ ಎಲ್ಲ ಗೊತ್ತದ ಅವ್ರಿಗೆ. ದಟ್ ಮೀನ್ ಪೀಪಲ್ ಆರ್ ಸೋ ಮಚ್ ಓವರ್ಲೋಡೆಡ್ ವಿತ್ ಇನ್ಫಾರ್ಮೇಶನ್ ದಟ್ ಬಿಕಮ್ ಅ ಚಾಲೆಂಜ್ ಫಾರ್ ಅಸ್. ನಾವು ಅದನ್ನ ಫಿಲ್ಟರ್ ಮಾಡಕ್ ಆಗಲ್ಲ. ಇವತ್ತು ಮಾರ್ಕೆಟ್ ಅಲ್ಲಿ ಅದೇ ಆಗತ್ತದ. ನೀವು ಓಪನ್ ಮಾಡ್ರಿ, ಒಬ್ಬ ಬರ್ತಾನೆ, ಈ ಸ್ಟಾಕ್ ತಗೊಳ್ಳಿ, ಒಬ್ಬ ಅಂತಾನೆ. ಇದ್ರಾಗ ಫೈನಾನ್ಷಿಯಲ್ ಮ್ಯಾಟರ್ದಾಗ ಒಬ್ಬ ಕುರುಡ ಇನ್ನೊಬ್ಬ ಕುರುಡನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟಾನ. ಅರ್ಥ ಆಗ್ಲಿಕ್ಕತ್ತದ? ನಾ ಹಾಕ್ತೀನಿ, ನೀನು ಹಾಕು. ಅವ ಅಲ್ಲಿ ತಗೊಂಡ ನಾನು ಹಾಕ್ತೀನಿ.
ಅರ್ಥ ಆಗ್ಲಿ ಅಂತದ ನಾನು ಹೇಳುದು. ವಿ ಆಲ್ ಜಸ್ಟ್ ಫಾಲೋವಿಂಗ್. ಅವ ಏನ್ ಬಿದ್ರು ಒಟ್ಟ ಅಳ್ಳ ಬಿಡಮಂತ ಪ್ರಾಬ್ಲಮ್ ಅದ. ನಾವು ಒಬ್ಬನೇ ಬಿದ್ಬಿಟ್ರೆ ನಗ್ತಾರ ಮಂದಿ. ಮಂದಿಗೆ ಹೆಂಗ್ ಖುಷಿ ಗೊತ್ತಾ? ಅವ 1 ಲಕ್ಷ ಕಳ್ಕೊಂಡ, ನಾ ಬರೀ 50,000 ಕಳ್ಕೊಂಡಿನಿ, ಅದು ಖುಷಿ. ಸ್ಯಾಡ್ ಪಾರ್ಟ್. ಒಟ್ಟಿಗೆ ಅಳ್ಳ ಬಿದ್ದಾರ, ಬಟ್ ನಾನು ಅವನಕ್ಕಿಂತ ಅವನಷ್ಟು ನಾ ಕಳ್ಕೊಂಡಿ, ಸ್ವಲ್ಪ ಕಳ್ಕೊಂಡಿ. ಇದೇನಿಗೆ ಅರ್ಥ ಆಗ್ಲಿ ಅಂತ. ಎಲ್ಲರೂ ಎಂಜಾಯ್ ಮಾಡಾಕ್ತೀರಾ? ಒಳ್ಳೊಳ್ಳೆ ಐಡಿಯಾ ಸಿಗಕತ್ತದ. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಅಂತಾರೆ. ನಾವ್ ಹೆಂಗ್ ಓಡ್ತೀವಪ್ಪ ಅಂದ್ರೆ ಹಿಂಗ್ ಓಡ್ತಿರ್ತೀವಿ. ನಾಲ್ಕು ಕಡೆ ಯಾರ ಜಗ್ಗೆ ರಿಟರ್ನ್ ಕೊಡಕತ್ತಾರ ಅಂದ್ರೆ ಓಡೋದು. ಇದಕ್ಕೆ ಹರ್ಡ್ ಮೆಂಟಾಲಿಟಿ ಅಂತಾರ. ಏನಂತಾರೆ? ಹರ್ಡ್ ಮೆಂಟಾಲಿಟಿ. ಇದು ಬರೀ ಭಾರತದಾಗ ಅದಲ್ಲ, ಹೊರಗಿನ ದೇಶದಾಗ ಅದ. ನಾವು ಒಂದ್ಸರಿ ಹೋಗ್ಲಿಕ್ಕೆ US ನಾಗ ಹೋದಾಗ ಒಂದ್ ಯಾವ್ದೋ ಅಂಗಡಿ ಮುಂದೆ ಬರೀ ದೊಡ್ಡ ಜನ ರಾತ್ರಿ ಓವರ್ ನೈಟ್ ಕಾಯ್ಲಾಕ್ ಹತ್ತಿದ್ರು. ಯಾಕೆ ಅಂದ್ರ ಆ ಅಂಗಡಿದವರು ಪರ್ಟಿಕ್ಯುಲರ್ ವರ್ಷದಾಗ ಒಂದು ದಿನ 50% ಡಿಸ್ಕೌಂಟ್ ಕೊಡ್ತಾರಂತ. ರಾತ್ರಿ ಅಲ್ಲೇ ಮಕ್ಕಂಡ್ರ ಬಂದಿ. ಅವ್ರಿಗೆ ಬೇಕೋ ಬೇಡೋ ಏನು ಯೋಚನೆ ಮಾಡಲ್ಲ. ಸೊ ಬಹಳಷ್ಟು ಜನ ಇನ್ವೆಸ್ಟ್ಮೆಂಟ್ ಹಂಗೆ ಮಾಡ್ತಾರ. ಬೈ ಚಾನ್ಸ್ ನಾನು ನೋಡ್ತಿದ್ದೆ, ಯಾವಾಗ ಕೊರೋನಾ ಟೈಮಲ್ಲಿ ಇನ್ವೆಸ್ಟ್ ಮಾಡ್ರೋ ಒಳ್ಳೆ ಮಾರ್ಕೆಟ್ ಚೆನ್ನಾಗಿ ಸಿಕ್ಕಿದೆ. ಯಾಕಂದ್ರೆ 48,000 ಇರುವಂತ ಮಾರ್ಕೆಟ್ 28,000 ಬಂದದ, ಡಿಸ್ಕೌಂಟ್ ನಡೆದದ, ಬೈ ಮಾಡ ಅಂದ್ರೆ ಒಬ್ರು ಬೈ ಮಾಡ್ತಿರ್ಲಿಲ್ಲ. ಯಾರಿಗ ಗೊತ್ತ ಏನಾತಂತ. ಅದೇ ಮಾರ್ಕೆಟ್ ವಾಪಸ್ 65,000 ಹೋದಾಗ ಎಲ್ಲರೂ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡ್ತಾರ. ಅಂದ್ರ ಪ್ರಾಬ್ಲಮ್ ಈಸ್ ನಾವ್ ಯಾವಾಗಲೂ ಬೇರೆಯವ್ರು ಏನ್ ಮಾಡ್ತಾರೆ ಅವ್ರ ಜೊತೆ ನಮ್ದು ಸೇರ್ಕೊಂತೀವಿ. ಬಟ್ ಸ್ವಲ್ಪ ನಾಲೆಜ್ ಇಟ್ಕೊಂಡು ನಾವ್ ಏನಾದ್ರು ಮಾಡಿದ್ರೆ ವಿ ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ವೆಲ್ತ್. ದಟ್ ಇಸ್ ದ ಹೋಲ್ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಹಿಂದಿನ ಎಕ್ಸ್ಟ್ರಾ ಸ್ಟೋರಿ ಹೇಳಿದ್ವಿ, ಇದು ಎಕ್ಸ್ಪೆಕ್ಟೆಡ್ ನಾನು ಹೇಳಕತ್ತೀನಿ. ಕಳೆದ 30-40 ವರ್ಷದಲ್ಲಿ ನಮ್ಮ ಸೆನ್ಸೆಕ್ಸ್ ಏನದ ಆವರೇಜ್ ರಿಟರ್ನ್ಸ್ ಕೊಟ್ಟಿರೋದು 15% ಅಂತ ಹೇಳಿದೀನಿ. ಅಂದ್ರೆ 5 ವರ್ಷಕ್ಕೊಂದ್ಸರಿ ಡಬಲ್ ಹಾಕೊಂತ ಹೋಗ್ಯದ ಆವರೇಜ್. 2003ರಲ್ಲಿ 4,000 ಇತ್ತು ಸೆನ್ಸೆಕ್ಸ್. 2023ರಲ್ಲಿ ಎಷ್ಟಾಗಿದೆ? 65,000 ಆಗಿದೆ. ಆಕ್ಚುಲ್ 69 ಇತ್ತು, 65,000 ಬಂದಿದೆ. ಅಂದ್ರೆ ಎವ್ರಿ 5 ಇಯರ್ಸ್ ಡಬಲ್ ಹಾಕೋತ ಹೋಗಿತ್ತು. ಅದ್ರ ಪ್ರಕಾರ ತಗೊಂಡ್ರ 2028ರಲ್ಲಿ ರೈಟ್ 1,30,000 ಇರ್ಬೇಕು. ಹೋಗುತ್ತೆ ಇಲ್ಲ ಗೊತ್ತಿಲ್ಲ, ಈಗಂತೂ 75,000 ಹೋಗುತ್ತೆ ಇಲ್ಲ. ಬಟ್ ಒಂದು ಲೆಕ್ಕದ ಪ್ರಕಾರ ನಾ ಹೇಳಿದ ಸ್ಟ್ರೇಟ್ ಲೈನ್ ದಾಗ ಹೋಗಲ್ಲ, ಮ್ಯಾಲ ಕೆಳಗೆ ಹೋಗ್ತದ. ಹಿಂಗ್ ನೋಡ್ತಾ ಹೋದ್ರೆ ನಮ್ಮ ಒಂದು ಅಸಂಪ್ಷನ್ ಏನು, ನೆಕ್ಸ್ಟ್ 15-20 ವರ್ಷಕ್ಕೆ 25 ವರ್ಷಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟ್ ಇದೇ ರೀತಿ ಬೆಳೀತಾ ಹೋದ್ರೆ ಆಲ್ಮೋಸ್ಟ್ 70,000 ಸೆನ್ಸೆಕ್ಸ್ 6-7 ಲಕ್ಷ ಹೋಗೋ ಚಾನ್ಸಸ್ ಇದೆ. ಆದ್ರೆ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ನಾಟ್ ಎ ಸ್ಟ್ರೇಟ್ ಲೈನ್. ಇದರಲ್ಲಿ ಮತ್ತೆ ಯುದ್ಧಗಳು ಬರ್ತಾವ, ಸ್ಕ್ಯಾಮ್ಗಳು ಬರ್ತಾವ. ಬಟ್ 20 ವರ್ಷ ನಾವು ಏನೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಹೂಡಿಕೆ ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ದಟ್ ಈಸ್ ವಾಟ್ ದ ಪೇಷನ್ಸ್ ಇಸ್ ರಿಕ್ವೈರ್ಡ್. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಹಾಗಾದ್ರೆ ಇವತ್ತು ಓವರಾಲ್ ಇನ್ಸ್ಪೈರ್ ಒಂದು ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟ್ ಹಾಕ್ಬೇಕು, ನಾವೆಲ್ಲ ಹಣ ಮಾಡಬೇಕು ಅಂದ್ರೆ ನಮ್ಗೆಲ್ಲರೂ ನಾಲೆಜ್ ಇಲ್ಲ, ನಮಗೆ ಟೈಮ್ ಇಲ್ಲ. ಸುಮಾರು 7,000 ಕಂಪ್ನಿಗಳು. ಎಷ್ಟಾವ್ರೆ? 7,000 ಕಂಪ್ನಿ. ಎಲ್ಲ ಕಡೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು, ಸ್ಟೀಲ್ ಇಂದ ಹಿಡ್ಕೊಂಡು, ಫಾರ್ಮಾದಿಂದ, IT ನಲ್ಲಿ, ಬ್ಯಾಂಕಿಂಗು, ರೈಟ್, FMCG ಇಂತ ಬಹಳ ಕಂಪ್ನಿಗಳು ಅದಾವ, ಬಹಳ ಸೆಕ್ಟರ್ಗಳು ಅದಾವ. ಬಟ್ ನಮಗ್ ನಾಲೆಜ್ ಇಲ್ಲ. ಬಟ್ ಹೂಡಿಕೆ ಮಾಡ್ಬೇಕಾಗ್ಯದ, ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಮ್ಗೆ ನಾಲೆಜ್ ಇಲ್ಲ. ಆದ್ರೆ ಏನ್ ಮಾಡ್ಬೇಕು? ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮ್ಯೂಚುವಲ್ ಫಂಡ್. ಏನ್ರಿ ಅದು? ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಮಾಡ್ತದ ನೋಡ್ರಿ, ಬಹಳ ಮಂದಿ ಹೇಳ್ತೀನಿ. ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಮಾಡ್ತದ ಅಂದ್ರ, ಫಾರ್ ಎಕ್ಸಾಂಪಲ್ ಒಬ್ಬ ಇನ್ವೆಸ್ಟರ್ ಅದಾನ, 2ನೇದವ ಅದಾನ, 3ನೇದ ಅದಾನ, 4ನೇದ ಹಂಗೆ ಮಾಡ್ಕೊತ ಸಾವಿರಾರು ಜನ ಇನ್ವೆಸ್ಟರ್ಗಳು ಇರ್ತಾರೆ. ಅವ್ರೇನ್ ಮಾಡ್ತಾರಂದ್ರ ದೇ ಗಿವ್ ದೇರ್ ಮನಿ ಟು ಒನ್ ಫಂಡ್ ಹೌಸ್. ಇಲ್ಲಿ ನೋಡಿ ಏನ್ ಮಾಡ್ತಾರ, ಒಂದು ಫಂಡ್ ಹೌಸ್ ಕೊಡ್ತಾರೆ. ಈ ಫಂಡ್ ಹೌಸ್ ಅಂದ್ರೆ ಯಾವುದು? ಇವತ್ತು ನಮ್ಮ ದೇಶದಲ್ಲಿ SBI ಮ್ಯೂಚುವಲ್ ಫಂಡ್ ಕೇಳಿದಿರಾ, ಕೆನರಾ ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್, HDFC ಮ್ಯೂಚುವಲ್ ಫಂಡ್, ಟಾಟಾ ಮ್ಯೂಚುವಲ್ ಫಂಡ್ ಕೇಳಿದ್ರೆ ಇವೆಲ್ಲ ಬಿರ್ಲಾ. ದೊಡ್ಡ ದೊಡ್ಡ ಫೈನಾನ್ಷಿಯಲಿ ಇನ್ಸ್ಟಿಟ್ಯೂಟ್ಗಳು, ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಅವರು ಈ ಫಂಡ್ಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರ, ಆ ದುಡ್ಡನ್ನ ತಗೊಂಡಿರೋದ ತಗೊಂಡು ಎಲ್ಲಿ ಇನ್ವೆಸ್ಟ್ ಮಾಡ್ತಾರ? ಲಾರ್ಜ್ ಕ್ಯಾಪ್ ಕಂಪ್ನಿದು, ಮಿಡ್ ಕ್ಯಾಪ್ ಕಂಪ್ನಿದು, ಸ್ಮಾಲ್ ಕ್ಯಾಪ್ ಕಂಪ್ನಿದು, ಗೋಲ್ಡು, ಬಾಂಡು ಇಂಥ ಕಡೆ ಹೂಡಿಕೆ ಮಾಡ್ತಾರ. ನನಗ್ ನಾಲೆಜ್ ಇರ್ಬೇಕಾಗಿಲ್ಲ, ನಾ ಏನ್ ಮಾಡ್ಬೇಕು? ಅದನ್ನ ಹೂಡಿಕೆ ಮಾಡುವಂತ ಫಂಡ್ಗಳಲ್ಲಿ ನಾ ದುಡ್ಡು ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ. ನಾನು ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಗ್ಯದ. ನಾನೇ ಸ್ವತಃ ಡ್ರೈವ್ ಮಾಡ್ಕೊಂಡು ಹೋದ್ರೆ ಬೆಂಗಳೂರು ಮುಟ್ಟತನ ನನಗೆ ರೂಟ್ ಮ್ಯಾಪ್ ಗೊತ್ತಿರ್ಬೇಕು, ಲೈಸೆನ್ಸ್ ಇರ್ಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟು ಅವಾಗ ಹಂಪುಗಳು ಬಂದ್ರ ಲೋ ಹೋಗ್ಬೇಕು, ಬಟ್ ಕಣ್ಣು ತಕೊಂಡೆ ಗಾಡಿ ಓಡಿಸ್ಬೇಕು.
ಯಾಕ ಮಲ್ಗಕ್ಕಾಗಲ್ಲ. ಕರೆಕ್ಟಾ? ಬೈ ಚಾನ್ಸ್ ಯಾವನೊಬ್ಬ ತಲೆ ಕೆಟ್ಟವನ್ ಎದುರುಗಡೆ ಬಂದ್ರು ಗಾಡಿ ಸೈಡಿಗೆ ತಗೋಬೇಕು. ಅವನ್ ತಪ್ಪಿರ್ಬೋದು, ಬಟ್ ನಿಮ್ ಜೀವ ನಿಮ್ದಲ್ಲ. ಇನ್ನೊಂದ್ ಕಡೆ ನಾ ಏನ್ ಮಾಡ್ತೀನಿ, ಅಷ್ಟೆಲ್ಲ ಬೇಡಪ್ಪ, ರಾಣಿ ಚೆನ್ನಮ್ಮದ ಟಿಕೆಟ್ ಬುಕ್ ಮಾಡ್ತೀನಿ, ಸ್ಲೀಪರ್ AC ತಗೊಂತೀನಿ. 10 ಗಂಟೆ 10:30 11 ಗಂಟೆಗೆ ಬರ್ತದ. ಹೋಗಿ ಹಾಸ್ಕೊಂಡು ಊಟ ಮಾಡಿ ಮಲಗ್ತೀನಿ. ಮುಂಜಾನೆ ಅಂತ ಮೆಜೆಸ್ಟಿಕ್ ಬರ್ತದೆ, ಇಳಿದು ಮನೆಗೆ ಹೋಗ್ತೀನಿ. 2 ಕೇಸಲ್ಲೂ ಬೆಂಗಳೂರು ಹೋಗಿದ್ದೀನಿ. ಹೆಸರು ಒಂದನೇ ಕೇಸಲ್ಲಿ ಥ್ರಿಲ್ ಅದ, ಬಟ್ ನನಗೆ ಬಹಳ ಎಫರ್ಟ್ ಹಾಕ್ಬೇಕು, ನನಗೆ ನಾಲೆಜ್ ಇರ್ಬೇಕು, ನನ್ಗೆ ಇರೋದೆಲ್ಲ ಮಾಡ್ಬೇಕು, ಅದನ್ನು ಮುಟ್ತೀವಿ. 2ನೇದ್ರಾಗ ಏನದ, ಅದು ನಡ್ಸೋರು ಬೇರೆ ಅದಾರ. ಯಾರು ಟ್ರೈನ್ ಪುಣ್ಯ ಹೋಗಿಲ್ಲ, ಯಾರೋ ಒಬ್ರು ಇದಾರಲ್ಲ ನಡ್ಸಕ್. ಅದಕ್ಕೊಂದು ಸಿಸ್ಟಮ್ ಅದ, ಅದಕ್ಕೊಬ್ಬ ಮೆಕ್ಯಾನಿಕ್ ಇರ್ತಾರೆ, ಟ್ರ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳೋರು ಇರ್ತಾರೆ. ಎಂಟೈರ್ ಒಂದು ಸಿಸ್ಟಮ್ ನಿಮ್ಮನ್ನ ತಗೊಂಡು ಬೆಂಗಳೂರಿಗೆ ಮುಟ್ಸೋದು. ಹೆಸರು ಇದೇನು 2ನೇದಲ್ಲ, ಅದೇ ಮ್ಯೂಚುವಲ್ ಫಂಡ್. ಏಜೆಂಟ್ಗೆ ಅರ್ಥ ಆಗ್ಲಿಕ್ಕೆ 2ನೇದೇನದ, ಅದನ್ನು ಗುರಿ ಮುಟ್ತದ. ಅದು ಹೆಂಗ್ ಮುಟ್ಟಿಸ್ತದ, ಒಂದು ಪ್ರಾಪರ್ ಸಿಸ್ಟಮ್ ಅಲ್ಲಿ ಹೋಗ್ಲಿಕ್ಕೆ. ಹಾಗಾದ್ರೆ ಇದ್ರದ್ದು ಏನ್ ಗ್ಯಾರಂಟಿ ಅದ ಸರ್? ಇವತ್ತು ಮ್ಯೂಚುವಲ್ ಫಂಡ್ ಅನ್ನೋದು ಹೈಲಿ ರೆಗ್ಯುಲೇಟೆಡ್ ಅದ. ಫಾರ್ ಎಕ್ಸಾಂಪಲ್ ನೋಡಿ, AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಅದ್ರ ಕೆಳಗಡೆ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರ, ಅದು ಬೇರೆ ಬೇರೆ ಅಸೆಟ್ ನಾಗ ರೊಕ್ಕ ಹಾಕ್ಲಾಕತ್ತಾರ. ಇದು ಏನದ, ಇದು ಆಲ್ ಮ್ಯೂಚುವಲ್ ಫಂಡ್ ವರ್ಕ್ ಅಂಡರ್ ಸೆಬಿ. ಸೆಬಿ ಅಂದ್ರೆ ಏನ್ರಿ? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನಾವು ಹೆಂಗ ಬ್ಯಾಂಕ್ಗಳನ್ನ RBI ಅಂತ ಹೇಳ್ತೀವಿ, ಇನ್ಶೂರೆನ್ಸ್ ನ IRD ಅಂತ ಹೇಳ್ತೀವಿ, ಮ್ಯೂಚುವಲ್ ಫಂಡ್ ಅನ್ನ ಅಥವಾ ಇಕ್ವಿಟಿ ಮಾರ್ಕೆಟ್ ನ ರೆಗ್ಯುಲೇಟ್ ಮಾಡೋದು ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಆಮೇಲೆ 2ನೇದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, 4ನೇ ಪಾಯಿಂಟ್ ನೋಡಿ, ಎಲ್ಲಾ ಮ್ಯೂಚುವಲ್ ಫಂಡ್ಗಳು ದೇ ರನ್ ಆಸ್ ಎ ಟ್ರಸ್ಟ್. ಟ್ರಸ್ಟ್ ಕೆಲಸ ಮಾಡ್ತಾರೆ. ಅಂದ್ರೆ ಅರ್ಥ, ಈ ಟ್ರಸ್ಟಿಗಳು ಯೂನಿಟ್ ಹೋಲ್ಡರ್ಸ್, ಯಾರು ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅವ್ರನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಪ್ರತಿನಿತ್ಯ ಅವ್ರು ಏನ್ ತಗೊಳಕತ್ತಾರೆ, ಏನು ಮಾರ್ಯಾರ ಅನ್ನೋದು ಒಂದು ರಿಪೋರ್ಟ್ ಇವ್ರಿಗೆ ಹೋಗ್ತದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ತಗೊಂಡಿರುವಂತ ಶೇರ್ಸ್ಗಳು ಅವ್ರ ಹತ್ರ ಇಟ್ಕೊಳಂಗಿಲ್ಲ, ಕಸ್ಟೋಡಿಯನ್ ಬೇರೆ ಮೇಲೆ ಇಡಬೇಕು. ಯಾಕೆ ಎಕ್ಸಾಂಪಲ್ ಹೇಳಕತ್ತೀನಿ ಅಂದ್ರೆ, ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಒಂದು ಕಂಪ್ನಿ ಮಾರಿ ಇನ್ನೊಬ್ರಿಗೆ ಕೊಟ್ಟೋಗಿ ಹೊರತಾಗಿ ತಗೊಂಡು ಯಾರು ಓಡೋಗಕ್ಕಾಗಲ್ಲ. ಯಾಕ, ಅವ್ರ ಹತ್ರ ಶೇರ್ಸ್ ಇರಲ್ಲ, ಬೇರೆ ಮೇಲೆ ಇಟ್ಟಿರ್ತಾರೆ. ಮಾರ್ಬೇಕಾದ್ರೆ ಬಿಡಬೇಕಾದ್ರೂ ಡೈಲಿ ರಿಪೋರ್ಟ್ ಕೊಡ್ಬೇಕು, ಏನಾಗಿದೆ NAV ವ್ಯಾಲ್ಯೂ ಅಂತ. ಸೊ ಹಂಗಾಗಿ ಮಾರ್ಕೆಟ್ ಅಲ್ಲಿ ಏರಿಳಿತಗಳು ಆಗ್ಬೋದು, ಬಟ್ ನಿಮ್ ದುಡ್ಡು ತಗೊಂಡು ಓಡೋಗಂತ ಚಾನ್ಸಸ್ಗಳು ಇಲ್ಲಿವರೆಗೆ ಆಗಿಲ್ಲ. 63ರಿಂದ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಆಗಿದೆ ಇಂಡಿಯಾದಲ್ಲಿ, ಯಾವುದಾದ್ರೂ ಆಗಿಲ್ಲ. ಅಂದ್ರೆ ಅರ್ಥ, ಇಟ್ ಇಸ್ ಹೈಲಿ ರೆಗ್ಯುಲೇಟೆಡ್. ಮಾರ್ಕೆಟ್ ಅಲ್ಲಿ ಏರಿಳಿತಗಳು ಇರ್ಬೋದು, ಬಟ್ ನೀವು ಚೀಟಿ ನಡ್ಸೋರಿಗೆಲ್ಲ ಕೊಟ್ಟಿರ್ತೀರಲ್ಲ, ಏನ ಇಲ್ಲ ಸರ್ 20% ಇಲ್ಲೇ ಓಡಾಡ್ತಾನೆ ಸರ್ ಅವನು, 21ನೇ ವರ್ಷ ಓಡೋಗ್ಬಿಟ್ಟವ, ಏನ್ ಗ್ಯಾರಂಟಿ ಅದೇನ್ರಿ? ಕರೆಕ್ಟ್ ತಾನೆ? ಸೊ ಇಂಥವ್ರು ಏನದ, ಇದು ಮ್ಯೂಚುವಲ್ ಫಂಡ್ ಅಲ್ಲಿ ರನ್ ಆಗ್ತಾರೆ. ಸೊ ಹಾಗಾದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಏನದ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಹೈಲಿ ಪ್ರೊಫೆಷನಲ್ ಟೀಮ್ ಕೆಲಸ ಮಾಡ್ತಿರ್ತಾರೆ. ದೇ ಆರ್ ಆಲ್ ಹೈಲಿ ಕ್ವಾಲಿಫೈಡ್. ಆಲ್ಮೋಸ್ಟ್ 15, 20, 30 ವರ್ಷದ ಕೆಲಸ ಮಾಡಿ ಹೈಲಿ ಕ್ವಾಲಿಫೈಡ್ ಇರ್ತಾರೆ. 2ನೇದು ಡೈವರ್ಸಿಫಿಕೇಶನ್, ಒಂದೇ ಕಡೆ ಹಾಕಲ್ಲ. ಸುಮಾರು ಇಂಡಿಯಾದಲ್ಲಿರುವಂತ 30ರಿಂದ 40 ಕಂಪ್ನಿಗಳಲ್ಲಿ ಹಾಕಿರ್ತಾರೆ. ಬೈ ಚಾನ್ಸ್ ಒಂದು ಕಂಪ್ನಿ ಮುಳುಗಿದ್ರು 1% ಲಾಸ್ ಆಗಿರ್ತದೆ ನಿಮಗೆ. 2ನೇದು, ಅವರು ಒಂದು ಕಂಪ್ನಿ ಒಳಗಡೆ ಹೊಕ್ಕು ನೋಡ್ತಾರ. ಅವ್ರು ನಮ್ಮಂಗ್ ಹೋಗ್ಬಿಟ್ಟು ಮ್ಯಾಲ ಯಾರೋ ಒಬ್ರು ಟಿಪ್ಸ್ ಕೊಡ್ತಾರಲ್ಲ, ಅವ್ರು ಒಂದು ಕಂಪ್ನಿನ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾರ, ಟೆಕ್ನಾಲಜಿ ಏನದಂತ ನೋಡ್ತಾರ, ಅದ್ರ ವ್ಯಾಲ್ಯೂ ಏನದಂತ ನೋಡ್ತಾರ, ಬ್ಯಾಲೆನ್ಸ್ ಶೀಟ್ ಏನಂತ ನೋಡ್ಬಿಟ್ಟು ದುಡ್ಡು ಹಾಕ್ತಾರ. ಆಮೇಲೆ ಏನದ, ಹೈಲಿ ಲಿಕ್ವಿಡಿಟಿ. ನೀವು ಯಾವಾಗ ಬೇಕಾದ್ರೆ ಮ್ಯೂಚುವಲ್ ಫಂಡ್ ಮಾರ್ಕ್ ರೊಕ್ಕ ತಗೋಬಹುದು, ಅದು ಮ್ಯಾಲಿರ್ಲಿ ಕೆಳಗಿರ್ಲಿ, ಬಟ್ ಕೈ ರೊಕ್ಕ ಸಿಕ್ತು. ರೈಟ್. ನೆಕ್ಸ್ಟ್ ಏನದ, ಟ್ರಾನ್ಸ್ಪರೆನ್ಸಿ, ರೆಗ್ಯುಲೇಷನ್. ಅಂದ್ರೆ ಡೈಲಿ NAV ಬರಾಕತ್ತದ, ನೆಟ್ ಅಸೆಟ್ ವ್ಯಾಲ್ಯೂ ಏನದ ನಿಮ್ದು ಮ್ಯೂಚುವಲ್ ಫಂಡ್ ಡೈಲಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗ್ತದ. ದೇ ಕ್ಯಾನಾಟ್ ಹೈಡ್. ಆಮೇಲೆ ಟ್ಯಾಕ್ಸ್ ಬೆನಿಫಿಟ್, ಗೌರ್ಮೆಂಟ್ ಟ್ಯಾಕ್ಸ್ ಕೊಟ್ಟದ. ನೀವು ಯಾವುದೇ ಪ್ರಾಪರ್ಟಿಯಲ್ಲಿ ಮಾರಿದ್ಕಿಂತ ಮ್ಯೂಚುವಲ್ ಫಂಡ್ ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 20% ಅದ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರೀ 12.5% ಅದ. ದಟ್ ಇಸ್ ಅನದರ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಫ್ಲೆಕ್ಸಿಬಿಲಿಟಿ, ನೀವು 500 ರೂಪಾಯಿಂದ ಶುರು ಮಾಡಬಹುದು SIP. ಆಮೇಲೆ ರೆಗ್ಯುಲರ್ ಇನ್ಕಮ್ ಬೇಕಂದ್ರೆ SWP ಅಂತ ಮಾಡ್ಕೋಬಹುದು. ಇವೆಲ್ಲ ನಮ್ಮ ಅವಕಾಶಗಳು ಮ್ಯೂಚುವಲ್ ಫಂಡ್ ಇದೆ. ಸೊ ಇನ್ನೊಂದು ಮ್ಯೂಚುವಲ್ ಫಂಡ್ ಅಲ್ಲಿ ದೊಡ್ಡ ಸ್ಟ್ರೆಂತ್ ಏನಪ್ಪಾ ಅಂದ್ರೆ SIP. SIP ಅಂದ್ರೆ ಏನ್ರಿ? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದ್ರೇನು, ನೀವು ಪ್ರತಿ ತಿಂಗಳು ಒಂದು ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ನಾವು RD ಮಾಡ್ತೀವಿ, ಸರ್ 500, 600, 1000 ರೂಪಾಯಿ RD ಮಾಡ್ತಿರ್ತೀವಿ, ಬಟ್ ನಮ್ಗೆ ಅಲ್ಲಿ ರಿಟರ್ನ್ ಸಿಗ್ತಾ ಇರೋದು 7%. ಬಟ್ ಅದೇ SIP ನಲ್ಲಿ ತೆಗೆದು ನೋಡಿದ್ರೆ ಕಳೆದ 15-20 ವರ್ಷದಲ್ಲಿ ಆವರೇಜ್ SIP ಕೊಟ್ಟಿರೋ ರಿಟರ್ನ್ ಬಂದ್ಬಿಟ್ಟು 12ರಿಂದ 15% ರಿಟರ್ನ್ಸ್ ಕೊಟ್ಟಿದೆ. ಕಂಪೌಂಡಿಂಗ್ ಅಲ್ಲಿ 12ರಿಂದ 15% ಅಂತ ಲೆಕ್ಕ ಹಾಕೊಂತ ಹೋದ್ರೆ ಇಟ್ಸ್ ಅ ವೆರಿ ವೆರಿ ಬಿಗ್ ಮನಿ. ಫಾರ್ ಎಕ್ಸಾಂಪಲ್ ನೋಡ್ರಿ, 10,000 ರೂಪಾಯಿ SIP ಮಾಡಕತ್ತಾರ. ಎಷ್ಟು? 10,000 ರೂಪಾಯಿ SIP ಮಾಡಕತ್ತಾರ. ಒಬ್ಬ 20 ವರ್ಷ ಮಾಡ್ಯಾನ. 10,000 ರೂಪಾಯಿ 20 ವರ್ಷ ಅಂದ್ರೆ ಎಷ್ಟು ಆಗ್ತೀರಿ ಇನ್ವೆಸ್ಟ್ ಮಾಡಿದ್ದು? ಪ್ರತಿ ತಿಂಗಳು 10,000 ಅಂದ್ರೆ 1 ವರ್ಷಕ್ಕೆ ಎಷ್ಟಾಯ್ತು?
1,20,000. 10 ವರ್ಷಕ್ಕೆ 12 ಲಕ್ಷ. ಬಟ್ ಆವರೇಜ್ ರಿಟರ್ನ್ಸ್ ಎಷ್ಟು ಕೊಟ್ಟೈತಿ ಇಲ್ಲಿ? ಓಕೆ, 20 ವರ್ಷ ಅಂದ್ರೆ ಎಷ್ಟಾಗುತ್ತೆ? 24 ಲಕ್ಷ. 24 ಲಕ್ಷ ಎಷ್ಟಾಗಿದೆ? 1,38,00,000. 25 ವರ್ಷಕ್ಕೆ 5 ಕೋಟಿ. ಸಿನ್ಸ್ ಇನ್ಸೆಪ್ಷನ್ ಕೆಲವೊಂದು ಫಂಡ್ ಶುರುವಾದಾಗ ಇನ್ವೆಸ್ಟ್ ಮಾಡಿದ್ದು ಆಲ್ಮೋಸ್ಟ್ 8 ಕೋಟಿ ಆಗಿದೆ. ಬಹಳ ಮಂದಿ ತಲೆಯಾಗ ಓಡಾಕತ್ತದ ಏನಂದ್ರೆ, ಸರ್ 20 ವರ್ಷ ಕಾಯ್ಬೇಕಾ, 10 ವರ್ಷ ಕಾಯ್ಬೇಕಾ? ಪ್ರಶ್ನೆ ಅಗೇನ್ ಐ ಆಮ್ ಟೆಲಿಂಗ್ ಯು, ದೇರ್ ಇಸ್ ನೋ ಕಂಪಲ್ಸರಿ ನೀವು 10 ವರ್ಷ 20 ವರ್ಷ ಕಾಯ್ಬೇಕು ಅನ್ನೋದಿಲ್ಲ. ನಿಮ್ಮ ಗುರಿಗಳಿಗೆ ತಕ್ಕಂಗೆ ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನನ್ನ ಮಗಳ ಮದುವೆ ಇದೆ, ನೆಕ್ಸ್ಟ್ 5 ವರ್ಷಕ್ಕೆ ನಾನು ರೊಕ್ಕ ಬೇಕು, ಅದಕ್ಕೂ ಅವಕಾಶ ಇದೆ. ಸರ್ 1 ವರ್ಷ ಆದ್ಮೇಲೆ ನನ್ನ ಮಗನ ಫೀಸ್ ಕಟ್ಟಬೇಕು, ಅದಕ್ಕೂ ಅವಕಾಶ ಇದೆ. ಬಟ್ ರಿಟರ್ನ್ಸ್ ಬೇರೆ ಬೇರೆ ಆಗುತ್ತೆ. ನೀವು 1 ವರ್ಷದ ರಿಟರ್ನ್ಸ್ 6% ಕೊಡ್ಬೋದು, 5 ವರ್ಷದ ರಿಟರ್ನ್ಸ್ ನಿಮ್ಗೆ 10% ಸಿಗ್ಬೋದು. ಅದೇ 20 ವರ್ಷದ ರಿಟರ್ನ್ಸ್ ನಿಮ್ಗೆ 12ರಿಂದ 15% ಸಿಗ್ಬೋದು. ಆಸ್ ಯುವರ್ ಟೈಮ್ ಗೋಸ್ ಯುವರ್ ರಿಟರ್ನ್ ಗೋಸ್ ಅಪ್. ಬಟ್ ಒಂದು ಇಂಪಾರ್ಟೆಂಟ್, ನಮ್ಮ ಗುರಿಗಳಿಗೆ ತಕ್ಕಂಗೆ ಇನ್ವೆಸ್ಟ್ ಮಾಡಕ್ಕೆ ನಿಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಅವಕಾಶ ಇದೆ. ಕೆಲವೊಬ್ರು ಹೆಂಗಿದ್ದಾರೆ ಶ್ರೀಮಂತರು ನಮ್ಮ ಇಂಡಿಯಾದಲ್ಲಿ ಅಂದ್ರೆ, ನಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋರು 3 ದಿನಕ್ಕೆ 5 ದಿನಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡೆಟ್ ಫಂಡ್ಸ್, ಓವರ್ ನೈಟ್ ಫಂಡ್ಸ್. ಅವ್ರೊಂದು 50 ಕೋಟಿ ಹಾಕಿ 3 ದಿನ ಆದ್ಮೇಲೆ ತಗೋಬಹುದು. ಕೊಡೋಗಿಲ್ಲ, ಒಂದು 10,000 ಬರುತ್ತೆ 10,000. ಅದು ಇಂಪಾರ್ಟೆಂಟ್. ಕರೆಂಟ್ ಅಕೌಂಟ್ ಅಲ್ಲಿ ಇಟ್ಟರೆ ಅದು ಸಿಗಲ್ಲ. ಎಸ್ ಸರ್ ನೋ. ಸೊ ದಟ್ ಇಸ್ ಹೌ ದ ಪೀಪಲ್ ಥಿಂಕ್. ಅದಕ್ಕೇನು ಹೇಳಿದ್ರು, ವೆಲ್ದಿ ಯಾರಪ್ಪ ಅಂದ್ರ ಅವ ದುಡಿಯಲ್ಲ, ಅವ್ನ ರೊಕ್ಕ ದುಡಿಸ್ತಾನ. ರಿಚ್ ಇದ್ದವ್ರು ಅವರೇ ಸೈಕಲ್ ಹೊಡಿತಿರ್ತಾರೆ ಡೈಲಿ. ಅರ್ಥ ಆಗ್ಲಿಕ್ಕತ್ತದ? ಯಾಕೆ ಶ್ರೀಮಂತರ ಹಾಗೆ ಹೋಗ್ತಾರಂದ್ರ ಅವ್ರಿಗೆ ದುಡ್ಡನ್ನ ದುಡ್ಸೋದು ಗೊತ್ತದ. ಕೆಲವ್ರು ಕಷ್ಟಪಟ್ಟು ಶ್ರೀಮಂತರ ಆಗ್ತಾರ, ಹಂಗೆ ಕಳ್ಕೊಂತಾರೆ. ಯಾಕಂದ್ರೆ ದುಡಿಯೋದು ನಿಲ್ದ ತಕ್ಷಣ ನಿಂದ್ರು. ರೈಟ್, ದಟ್ ಇಸ್ ಹೌ ಇಟ್ ಇಸ್. ಸೊ ಹಾಗಾದ್ರೆ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ. ಒಂದು ಇಂಪಾರ್ಟೆಂಟ್, ಈ ಮಂತ್ಲಿ ಹಾಕೋದನ್ನ ನಾವು ಬರೀ ಫಿಕ್ಸ್ಡ್ ಆಗಿ ಹಾಕ್ಬೇಕಾ? ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟೆಪ್ ಅಪ್ SIP ಅಂತ. ನೀವು ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಶುರು ಮಾಡ್ಬೇಕಾದ್ರೆ ಸ್ಟಾರ್ಟ್ ವಿತ್ 5,000 rupees, ಪ್ರತಿ ವರ್ಷ 10% ಜಾಸ್ತಿನೂ ಮಾಡ್ಕೋಬಹುದು. ರೈಟ್, ಅದರಿಂದ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ನೋಡಿ, ಒಬ್ರು 10,000 ರೂಪಾಯಿ SIP ಮಾಡಕತ್ತಾರೆ. 10,000 ರೂಪಾಯಿ ಮಾಡಿ 25 ವರ್ಷಕ್ಕೆ ಅದು 2 ಕೋಟಿ ರೂಪಾಯಿ ಆಗೈತಿ. ಅದೇ ಒಬ್ಬನು 10% ಜಾಸ್ತಿ ಮಾಡ್ಕೊಂತ ಹೋಗ್ಯಾನ, ಅವ್ನ್ ಎಷ್ಟಾಗೈತಿ? 4ರಿಂದ 5 ಕೋಟಿ ಜಾಸ್ತಿ ಆಗೈತಿ. ಅರ್ಥ, ನೀವು ಫಿಕ್ಸ್ಡ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೂ ಸ್ವಲ್ಪ ಅದನ್ನ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗೋದಕ್ಕೂ ಬೆನಿಫಿಟ್ ಬಹಳ ನಿಮ್ಗೆ ಸಿಗ್ಲಾಕತ್ತದ. ರೈಟ್. ಸೊ ಹಾಗಾದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ತೋರಿಸ್ತೀನಿ. ಇದು ಒಂದು ಸ್ವಲ್ಪ ನಿಮ್ಮನ್ನ ಬೂಸ್ಟ್ ಅಪ್ ಮಾಡಕ್ಕೆ. ಇಫ್ ಸಂಬಡಿ ಸ್ಟಾರ್ಟಿಂಗ್ 22,000 rupees SIP ಪರ್ ಮಂತ್, ಎಷ್ಟು? 22,000 ರೂಪಾಯಿ. ಹುಟ್ಟಿದ ಮಗುನಲ್ಲಿ ಶುರು ಮಾಡ್ತಾರೆ. ಅವ್ನಿಗೆ ಒಂದೇ ಹೇಳೋದು, ನೋಡಪ್ಪ ನಾ ಓಡಿಸತನ ಓಡಿಸ್ತೀನಿ, ಅದಾದ್ಮೇಲೆ ನೀ ಇದನ್ನ ಕಂಟಿನ್ಯೂ ಮಾಡಂತ. ಆ ಮಗು 50ನೇ ವರ್ಷಕ್ಕೆ ಬಂದಾಗ 15% ಹಂಗೆ ರಿಟರ್ನ್ಸ್ ತಗೊಂಡ್ರ ಆಲ್ಮೋಸ್ಟ್ 200 ಕೋಟಿ ಆಗ್ತದೆ. ನಾನು ಮೊನ್ನೆ ಒಂದು ಸ್ಟೋರಿ ಮಾತಾಡಕತ್ತಿದ್ದೆ ಹಂಗೆ. ಶ್ರೀಮಂತರಾಗಿ ನಾವು ನೆಕ್ಸ್ಟ್ ಜನರೇಷನ್ ಶ್ರೀಮಂತರು ನೋಡಕ್ಕೆ ಬಹಳ ಮಂದಿ ಏನಂದ್ರೆ, ಸರ್ ನಾವು ಹೋದ್ಮೇಲೆ ಹುಡುಗರೇನೋ ಹೋದ್ರೆ ಅಂತ ಬಹಳ ಮಂದಿ ಹೀಗೆ ಥಿಂಕ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಬಟ್ ಒಂದು ತಿಳ್ಕೊರಿ, ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ದು ಏನಾರು ಒಂದು ಫೋಟೋ ಹಾಕಿ ಅದಕ್ಕೆ ಹಾರ ಹಾಕ್ಬೇಕಪ್ಪ ಅಂದ್ರೆ ನೀವೇನಾರು ಬಿಟ್ಟು ಹೋಗ್ಬೇಕು. ಕರೆಕ್ಟಾ? ಈಗ ಒಡೆಯರ್ನ ಯಾಕೆ ನೆನ್ಪಿಟ್ಕೊಂತಾರ? ಶ್ರೀಕೃಷ್ಣ ಒಡೆಯರು, ಶ್ರೀಕಂಠ ದತ್ತ, ಯಾಕೆ ಎಲ್ಲ ಬಿಟ್ಟೋಗ್ಯಾರ ಅವ್ರಿಗೆಲ್ಲ. ಈಗ ನೆಹರು ನೆನಪು ಎಲ್ಲ ಇಟ್ಕೊಂತಾರ. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ. ಕರೆಕ್ಟಾ? ಯಾಕ ಪ್ರೈಮ್ ಮಿನಿಸ್ಟರ್ಶಿಪ್ ಬಿಟ್ಟೋಗ್ಯಾರ ಎಲ್ಲರಿಗೆ. ನಮಗ ನಮ್ಮ ಮುತ್ತೇನ ಅಪ್ಪನ ಹೆಸರು ಗೊತ್ತಿಲ್ಲ. ಮುತ್ತೇನ ಹೆಸರು ಯಾಕೆ ಗೊತ್ತದೇನ್ರಿ? ನನ್ನ ಕಡೆ ಪ್ರೈಸ್ ಕೊಡ್ತೀನಿ. ಯಾಕೆ? ಏನು ಬಿಟ್ಟೋಗಿಲ್ಲ ಅವ್ರು, ಅದಕ್ಕೆ ನೆನ್ಪಿಟ್ಕೊಂಡಿಲ್ಲ. ಕರೆಕ್ಟಾ? ಸೊ ಐ ಆಲ್ವೇಸ್ ಟೆಲ್, ನಿಮ್ಮ ಐಡೆಂಟಿಟಿ ಒಂದು ಲೆವೆಲ್ ಆದ ಮೇಲೆ ನೀವು ಖಾಂದ ನೆನ್ಪಿಡ್ಕೋಬೇಕಪ್ಪ ಅಂದ್ರ ಈ ತರ ಒಂದು ಏನಾದ್ರು ಬಿಟ್ಟು ಹೋಗ್ಬೇಕು ಅವ್ರಿಗೆ. ಅರ್ಥ ಆಗಿರ್ತದ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ಎಕ್ಸಾಂಪಲ್ ಯಾಕೆ ತೋರಿಸಿದ್ದಪ್ಪ ಅಂದ್ರ, ಈಗ ನನ್ನ ಮಗನಿಗೆ 11 ವರ್ಷ. ಸೊ ಯಾವಾಗ್ಲೂ ನನ್ನ ಮಗನಿಗೆ ಅವ್ನು ಆ ಶೂಸ್ ತಗೋಬೇಕು, ಆ ಶರ್ಟ್ ತಗೋಬೇಕು ಅಂತ ಬೈದೆ ಅಂದ್ರೆ ಅವ್ನ ಟೆಂಡೆನ್ಸಿ ಇರ್ತದನ, ಉಳ್ಸೋದು ಹೇಳ್ಕೊಡ್ಬೇಕಲ್ಲ, ಅಂತದ್ ಇಂಥ ಲೈನ್ ಹಚ್ಚಿ ಕೊಡ್ಬೇಕು ಅವ್ರಿಗೆ. ಯಾಕ? ಏನೇ ರೊಕ್ಕ ಬಂದ್ರು ಅದ್ರಾಗ ಇಷ್ಟು ರೊಕ್ಕ ಎತ್ತಿರೋ ಉಳಿದಿರೋದು ಖರ್ಚು ಮಾಡು. ಆಟೋಮೆಟಿಕ್ ಆಗಿ ಅದು ಬೆಳೀತಾ ಅವ್ನು ನಾಳೆ 25 ವರ್ಷ ಆದಾಗ ವಾಪಸ್ ತಿರುಗಿ ನೋಡ್ತಾನ, ಅಲ್ಲ ಅವ್ನು ಸ್ವಲ್ಪ ದುಡ್ಡು ಉಳಿಸಿದ್ರೆ ದೊಡ್ಡದಾಯ್ತಾನ ಅಂತ ಅನ್ಕತಾನ. ದಟ್ ಇಸ್ ಒನ್ ಲರ್ನಿಂಗ್ ಫಾರ್ ಹಿಮ್. ನಾವೇನ್ ಮಾಡ್ತೀವಿ? ಒಂದೇ ಸರಿ ಕೈಯಾಗ 10 ಕೋಟಿ ರೂಪಾಯಿ, ಮಗನೇ ನಾನು ಹೊಂಟೀನಿ 10 ಕೋಟಿ ತಗೋ ಅಂದ್ರ ಅವೇನ್ ಮಾಡ್ತಾನ? ಇವ ಇಲ್ಲಿ ಸೈಕಲ್ ಹೊಡೆದು ಉಳಿಸಿ 10 ಕೋಟಿ ಮಾಡ್ಯಾನ, ಅವ 5 ವರ್ಷ ಉಡಾಯಿಸ್ಬಿಡ್ತಾನ. ಎಸ್ ಸರ್ ನೋ? ಸೊ ನಿಮ್ಮ ಮಕ್ಕಳಿಗೂ ಒಂದು ಫುಟ್ ಪ್ರಿಂಟ್ ಬಿಡಬೇಕಪ್ಪ ಅಂದ್ರ ಅವ್ರ ಹೆಸರಲ್ಲಿ ಮಂತ್ಲಿ ಶುರು ಮಾಡಿ ಅವ್ರಿಗೂ ಹೇಳ್ಕೊಡಿ.
ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮಗೆ ಒಂದು ಗ್ರೋತ್ ಮಾಡಕ್ಕೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇವತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಒಳ್ಳೆಯದು. ಆದರೆ ಮ್ಯೂಚುವಲ್ ಫಂಡಲ್ಲೂ ಏರಿಳಿತಗಳು ಇರ್ತಾವ. ಆದರೆ ನೀವು ಒಬ್ಬ ಹೂಡಿಕೆ ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಹೂಡಿಕೆ ಮಾಡಿದರೆ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಎರಡನೇದು, ನಿಮ್ಮ ಹೂಡಿಕೆನಲ್ಲಿ ಮಂತ್ಲಿ ಆಗ್ತಾ ಹೋಗೋದಿದೆಯಲ್ಲ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ದಟ್ ಕ್ಯಾನ್ ಜನರೇಟ್ ಗ್ರೇಟ್ ವೆಲ್ತ್. ಇವತ್ತು ನಮ್ಮ ಇನ್ಸ್ಪೈರಲ್ಲಿ ಏನೊಂದು ಕೋಟ್ಯಾಧಿಪತಿಗಳನ್ನ ನಾವು ನೋಡಿದೀವಲ್ಲ, ಅವರೆಲ್ಲ ಮಂತ್ಲಿ ಇನ್ವೆಸ್ಟ್ ಮಾಡಿ ಕ್ರೋಸ್ ಟುಗೆದರ್ ವೆಲ್ತ್ ಕ್ರಿಯೇಟ್ ಮಾಡಿದ್ದಾರೆ. ಸರ್ ಒಪ್ಕೋತೀವಿ ಸರ್, ನಾವೆಲ್ಲ ಉಳಿಸಿ ಎಲ್ಲ ದುಡ್ಡು ಮಾಡಿದ್ವಿ, ಅನುಭವಿಸೋದು ಯಾವಾಗ? ಅನುಭವಿಸ್ಬೇಕಲ್ಲ ಸರ್, ಬರೀ ಗಳಿಸಿ ಬ್ಯಾರೆ ಬಿಟ್ಟು ಹೋಗೋದಿರ್ತದ, ನಾವ್ಯಾವಾಗ ಅನುಭವಿಸ್ಬೇಕಾದ್ರೆ? ಕರೆಕ್ಟ್ ಅಲ್ಲ, ಎಲ್ರಿಗೂ ಅದು ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡಕ್ ಹೋಗ್ತಾರೆ. ರೈಟ್ ಸರ್, ಗಳಿಸೋ ಜೊತೆ ಅದನ್ನ ಅನುಭವಿಸ್ಬೇಕಂದ್ರೆ ಮಂತ್ಲಿ ಇನ್ಕಮ್ ಬರ್ಬೇಕು. ಸೊ ಮಂತ್ಲಿ ಇನ್ಕಮ್ ಅಂದ್ರೆ ಏನು? ಒಂದು ನಮಗ ರಿಯಲ್ ಎಸ್ಟೇಟ್, ಎಸ್ ಆರ್ ನೋ? ಇವತ್ತು 1 ಕೋಟಿ ರೂಪಾಯಿದು ಒಂದು ಆಸ್ತಿ ಇದ್ರ ಎಷ್ಟು ರೆಂಟ್ ಬರ್ಬೋದು ನಮ್ಗ? 1 crore ವರ್ತ್ ಅಸೆಟ್ ಹೌ ಮಚ್ ಕ್ಯಾನ್ ಜನರೇಟ್ ಇನ್ಕಮ್? 4%. ಕಮರ್ಷಿಯಲ್ ಆದ್ರೆ 5%, ರೆಸಿಡೆನ್ಷಿಯಲ್ ಆದ್ರೆ 2% ವರ್ಷಕ್ಕೆ. ಕಮರ್ಷಿಯಲ್ ಆದ್ರೆ 5%, ಅಂದ್ರೆ 1 ಕೋಟಿ ಇದ್ರೆ ವರ್ಷಕ್ಕೆ 5 ಲಕ್ಷ. ಅದನ್ನ ಡಿವೈಡ್ ಮಾಡಿದ್ರೆ ಒಂದು 42 ಸಾವಿರ ರೂಪಾಯಿ. ಕರೆಕ್ಟ್ ಅಲ್ವಾ? ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆದ್ರ ಅದು ನಿಮಗೆ ವರ್ಷಕ್ಕೆ 2.5%, 2.5 ಲಕ್ಷ ಆಗ್ತದ. ತಿಂಗಳಿಗೆ 20 ರಿಂದ 25 ಸಾವಿರ ರೂಪಾಯಿ ಸಿಗ್ತದೆ. ಎಸ್ ಆರ್ ನೋ? ಹಾಗಾಗಿ ಪ್ಲಸ್ ಅದ್ರ ಅಪ್ರಿಷಿಯೇಟ್ ಆಗುತ್ತೆ. ಬಟ್ ಅಪ್ರಿಷಿಯೇಟ್ ಆಗೋದು ನಾವು ಏನೂ ಮಾಡೋಕ್ಕಾಗಲ್ಲ, ಅದು ಬೆಳೀತಾ ಇರ್ತದೆ. ಬಟ್ ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ SWP ಅಂತ, ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಂತ. ಇದು ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ, ಸಪೋಸ್ 1 crore ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು 50,000 ರೂಪಾಯಿ ತಗೋಬಹುದು. ಆವರೇಜ್ ಮ್ಯೂಚುವಲ್ ಫಂಡ್ಸ್ ನ ಡೇಟಾ ತೆಗೆದು ನೋಡಿದ್ರೆ ಹಿಂದಿನ ಪ್ರಕಾರ 100% ಕೊಟ್ಟದು. 100% ಅಲ್ಲಿ ನಾನು 6% ನ ಇಯರ್ಲಿ ತಗೊಂಡು ಇನ್ನ 6% ನ ವಾಪಸ್ ರೀಇನ್ವೆಸ್ಟ್ ಮಾಡಬಹುದು. ಇದನ್ನ ನಾವೇನಂತ ಹೇಳ್ತೀವಿ? ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್. ಸರ್ ಇದು ಗ್ಯಾರಂಟಿ ಅಲ್ಲ. ಇದು ಹಿಂದಿನ ಡೇಟಾ ಪ್ರಕಾರ ತಗೊಂಡು ನೋಡಿದಾಗ, ಕಳೆದ 20 ವರ್ಷದಲ್ಲಿ ನಾವು ಡೇಟಾ ಹಾಕಿ ನೋಡಿದಾಗ ಯಾರ್ಯಾರು ಈ ತರ 6% ತಗೊಂಡಾದ್ಮೇಲೂ ಅಸಲಿದ್ದದ್ದು ಏನಾಗಿದೆ ಅಂದ್ರೆ 8 ರಿಂದ 10 ವರ್ಷಕ್ಕೆ ಅದು ಡಬಲ್ ಹಾಕೊಂತ ಹೋಗ್ಯದ ಹಿಂದಿನ ಡೇಟಾ ಪ್ರಕಾರ. ಬಟ್ ಅಗೇನ್ ರೂಲ್ ಹೇಳ್ತೀನಿ, ದರ್ ಇಸ್ ನೋ ಗ್ಯಾರಂಟಿ. ಹಿಂದಾಗ್ಯದ ಅಂದ್ರೆ ಮುಂದೆ ಹಾಕೋ ಗ್ಯಾರಂಟಿ ಇಲ್ಲ. ಬಟ್ ಒಂದ್ ಇಂಪಾರ್ಟೆಂಟ್ ಏನದ, ನಾವು ಚಲೋ ಆಗಿ ಮಕ್ಕಳಿಗೆ ಓದಿಸ್ತೀವಿ. ಯಾಕ? ಅವ್ ಮುಂದೆ ಚಲೋ ಆಫೀಸರ್ ಆಗ್ತಾನೋ, ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಕರೆಕ್ಟ್ ಅಲ್ವಾ? ಆ ನಂಬಿಕೆ ಮೇಲೆ ಮಾಡಿ ಇನ್ವೆಸ್ಟ್ಮೆಂಟ್ ಹಂಗೆ ಮಾಡ್ಬೇಕಾಗ್ತದೆ. ಯಾರಾದ್ರೂ ಗ್ಯಾರಂಟಿ ವರ್ಡ್ ಯೂಸ್ ಮಾಡಕತ್ತಾರಂದ್ರೆ ಕೇರ್ಫುಲ್ ಆಗಿ. ಅರ್ಥ ಆಗ್ಲಿಕ್ಕೆ ನಾವು ಹೇಳೋದು ದರ್ ಈಸ್ ಅ ಪಾಸಿಬಿಲಿಟಿ. ಯಾಕ? ನೀವು ಹೂಡಿಕೆ ಮಾಡ್ಬೇಕಾದ್ರೆ ನಾಲೆಜ್ ಇಟ್ಕೊಂಡು ಇನ್ವೆಸ್ಟ್ ಮಾಡಕತ್ತೀರಿ, ಒಂದು ಗುಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ವೆಸ್ಟ್ ಮಾಡಕತ್ತೀರಿ, ಪ್ಲಸ್ ನೀವು ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡಕತ್ತೀರಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀವು ಇನ್ವೆಸ್ಟ್ಮೆಂಟ್ ಟೈಮ್ ಕೊಡಕತ್ತೀರಿ. ಹಂಗಾಗಿ ಅದು ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಿಮ್ಮ SWP ನಲ್ಲಿ ಹೆಂಗದಪ್ಪ ಅಂತಂದ್ರ, ನೀವು ಹಾಕುವಂತ ಹೋಗಿ ಒಂದು ಲೆವೆಲ್ ಆದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಕನ್ಸ್ಯೂಮಿಂಗ್ ದ ರೆಗ್ಯುಲರ್ ಇನ್ಕಮ್ ಔಟ್ ಆಫ್ ಇಟ್. ದಟ್ ಇಸ್ ವಾಟ್ ಇಟ್ ಇಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಇನ್ವೆಸ್ಟಿಂಗ್ 10 lakh rupees, you can start with 5,000 monthly, then over a period of time this will also appreciate. If you are investing 20 lakhs, 10 lakh monthly ತಗೋಬಹುದು. 10,000 1 crore ಹಾಕಿದ್ರೆ 50,000 ಪ್ಲಸ್ ನಿಮ್ಮ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗ್ತದೆ. ಬಟ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ನಾಟ್ ಇಯರ್ಲಿ. ಕ್ಯಾಪಿಟಲ್ ಅಪ್ರಿಸಿಯೇಷನ್ ವಿಲ್ ಹ್ಯಾಪನ್ 8 to 10 years. 8 to 10 years. ಬಟ್ ಮಂತ್ಲಿ ಇನ್ಕಮ್ ನೀವು ರೆಗ್ಯುಲರ್ ತಗೊಂತ ಹೋದ್ರು ಸಮ್ಟೈಮ್ಸ್ ನಿಮ್ಮ ಅಸಲಿಂದನೂ ಬಂದಿರುತ್ತೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಕವರ್ ಅಪ್. ಇದೆಲ್ಲ ನಿಮ್ಗೆ ಹೇಳ್ತಾ ಇರೋದು ಫಾಸ್ಟ್ ಡೇಟಾದ ಬ್ಯಾಕಪ್ ಮೇಲೆ ನಿಮ್ಗೆ ಇದನ್ನ ನಾನು ರೆಕಮೆಂಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇವತ್ತು ನೀವು ಚಿಕ್ಕದಾಗಿ ಶುರು ಮಾಡಿದ್ರು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಬೆಳೀತಾ ಹೋಗುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡ್ತಾ ಇರೋದ್ರಲ್ಲಿ ಇಕ್ವಿಟಿನೂ ಇರುತ್ತೆ, ಡೆಟ್ ಮಾರ್ಕೆಟ್ ಇರ್ತದ, ಗೋಲ್ಡ್ ಇರ್ತದ, ರೈಟ್, ಲಿಕ್ವಿಡ್ ಫಂಡು ಇರ್ತದೆ. ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಕೊಂಡು ಹೋಗೋದು. ಸೊ ಇವತ್ತಿನ ದಿನಕ್ಕೆ ದೊಡ್ಡ ಲಾಸ್ ಯಾವ್ದಪ್ಪ ಅಂತಂದ್ರೆ ಇನ್ವೆಸ್ಟ್ ಮಾಡದೇ ಇರೋದೇ ದೊಡ್ಡ ಲಾಸ್. ದ ಲಾಸ್ ಆಫ್ ಅಪರ್ಚುನಿಟಿ ಇಸ್ ದ ಬಿಗ್ಗೆಸ್ಟ್ ಲಾಸ್ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಅರ್ಥ ಮಾಡ್ಕೊಳ್ಳಾರ್ದೇನೆ ಐದರ್ ರಾಂಗ್ ಪ್ಲೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಳ್ಕೊಂಡಿದೀವಿ, ಇಲ್ಲ ಇನ್ವೆಸ್ಟ್ ಮಾಡ್ಲಾರ್ದೇನೆ ಹೋಗಿರ್ತೀವಿ. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್. ಎರಡನೇದು, ಇವತ್ತು ಎಲ್ಲಿ ಹೂಡಿಕೆ ಮಾಡಕತ್ತೀವಿ, ನಾವು ಎಲ್ಲಿ ಇನ್ವೆಸ್ಟ್ ಮಾಡಕತ್ತೀವಿ, ಬಹಳ ಇಂಪಾರ್ಟೆಂಟ್. ಎಲ್ಲರೂ ನೆಕ್ಸ್ಟ್ ಒಂದು 5 ನಿಮಿಷ ಬಹಳ ಕಾನ್ಸಂಟ್ರೇಟ್ ಕೊಡಿ. ಇವತ್ತು ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ದೇಶದ ಆರ್ಥಿಕ ಗ್ರೋತ್ ಮೇಲೆ. ಇವತ್ತು ನಮ್ಮ ದೇಶದ ಆರ್ಥಿಕದಲ್ಲಿ 4 ಇಂಪಾರ್ಟೆಂಟ್ ರೋಲ್ ಅದು. ಒಂದು, ಮಿಡಲ್ ಕ್ಲಾಸ್. ಅತಿ ಹೆಚ್ಚು ಮಿಡಲ್ ಕ್ಲಾಸ್ ಇರುವ ದೇಶ ಯಾವುದಂದ್ರೆ ಭಾರತ. ಯಾಕೆ ಮಿಡಲ್ ಕ್ಲಾಸ್ ಇಂಪಾರ್ಟೆಂಟ್? ಬಹಳಷ್ಟು ಜನ ಮಿಡಲ್ ಕ್ಲಾಸ್ ಗಳಿಗೆ ಆಸ್ಪಿರೇಷನ್ಸ್ ಇರುತ್ತೆ. ಮನೆ ತಗೊಳ್ಬೇಕು, ಕಾರ್ ತಗೋಬೇಕು,
ಹಾಲಿಡೇ ಹೋಗ್ಬೇಕು, ಕರೆಕ್ಟ್ ಅಲ್ವಾ? ಒಳ್ಳೊಳ್ಳೆ ಕಡೆ ಮಕ್ಕಳು ಎಜುಕೇಶನ್ ಕೊಡಬೇಕು, ಒಳ್ಳೊಳ್ಳೆ ಕಡೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಸೊ ಮಿಡ್ಲ್ ಕ್ಲಾಸ್ಗಳಿಗೆ ಆಸ್ಪಿರೇಷನ್ಸ್ ಬಹಳ ದೊಡ್ಡದಾಗಿದೆ. ಒಳ್ಳೆ ಇದ್ರ ಕಡೆ ಮದುವೆ ಮಾಡಬೇಕು, ಕರೆಕ್ಟ್ ಅಲ್ವಾ? ಅಂದ್ರೆ ಕನ್ಸಂಪ್ಷನ್ ಜಾಸ್ತಿ ಅದ ಮಿಡ್ಲ್ ಕ್ಲಾಸ್. ಎರಡನೇದು, ಯಂಗೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಆವರೇಜ್ ಸರಾಸರಿ ವಯಸ್ಸು ಆಫ್ ಇಂಡಿಯನ್ಸ್ ಬಂದ್ಬಿಟ್ಟು 35 ವರ್ಷ. 75% ಜನರ ವಯಸ್ಸು 35 ವರ್ಷಕ್ಕಿಂತ ಕೆಳಗಡೆ ಇದೆ. ಯಾವ ದೇಶದಲ್ಲಿ ಹೆಂಗು ಪಾಪ್ಯುಲೇಷನ್ ಇದ್ದಾರೆ ಆ ದೇಶ ಗ್ರೋತ್ ಆಗುತ್ತೆ. ಮೂರನೇದು, ವುಮೆನ್ ಎಂಪವರ್ಮೆಂಟ್. ಮೊದಲು ಗಂಡಸರು ಮಾತ್ರ ದುಡಿತಾ ಇದ್ರು, ಹೆಣ್ಮಕ್ಳು ಮನೆ ನೋಡ್ಕೊತಾ ಇದ್ರು. ಇವತ್ತು ಎಲ್ಲಾ ಸುಮಾರಷ್ಟು 24ರಿಂದ 30% ಮನೆಗಳಲ್ಲಿ ಗಂಡ್ಸ್ ಮಕ್ಳು ಎಷ್ಟು ದುಡಿತಾರೆ, ಹೆಣ್ಮಕ್ಳು ಅಷ್ಟೇ ದುಡಿಯಾಕತ್ತಾರ. ಬಹಳ ಕಡೆ 3 ಜನರಲ್ಲಿ 2 ಇನ್ಕಮ್. ಎಸ್ ಆರ್ ನೋ? ಗಂಡ ಹೆಂಡತಿ ಮಗ ಇದ್ರು, ಇಬ್ರು ಗಂಡ ಹೆಂಡತಿ ದುಡಿಯಾಕತ್ತಾರ. ಅದರಿಂದ ಏನಾಗ್ತದ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಯದ. ಇವತ್ತು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ $3,000 ಪರ್ ಇಯರ್, ಅಂದ್ರೆ ಹೆಚ್ಚು ಕಡಿಮೆ 3 ಲಕ್ಷ ರೂಪಾಯಿ ಇನ್ಕಮ್ ಆಗ್ಯದ ಪರ್ ವರ್ಷಕ್ಕೆ ಆವರೇಜ್. ಸೊ ಇದರಿಂದ ಏನಾಗ್ಯದ, ಖರ್ಚು ಮಾಡೋಕ್ಕಿಂತ ಜಾಸ್ತಿ ಆದಾಯ ಬರಕತ್ತದ. ಇದರಿಂದ ಉಳಿಸೋದು ಜಾಸ್ತಿ ಆಗ್ಲಿಕ್ಕತ್ತದ. ಮೂರನೇದಾಯ್ತು. ನಾಲ್ಕನೇದು, ಬರೀ ಸಿಟಿಗಳು ಬೆಳೆಯಕತ್ತಿಲ್ಲ, ನಿಮ್ಮ ಊರುಗಳಾದಂತ ಹುಬ್ಳಿ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಗುಲ್ಬರ್ಗ ಕಡೆನೂ ಬೆಳೆಯಕತ್ತಾವ. ಯಾಕ? ಇಲ್ಲಿ ಖರ್ಚು ಕಡಿಮೆ, ಇನ್ಕಮ್ ಜಾಸ್ತಿ ಆಗೈತೆ. ಬೆಂಗಳೂರಿನಾಗ ಖರ್ಚು ಜಾಸ್ತಿ, ಇನ್ಕಮ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇನ್ಕಮ್ ಜಾಸ್ತಿ ಅದಕ್ಕೆ ಖರ್ಚು ಕಡಿಮೆ ಇರ್ತದೆ. ಅಂದ್ರೆ ಸ್ಮಾಲ್ ಟೌನ್ ಗ್ರೋತ್ ಫಾಸ್ಟ್ ನಡೆಯಕತ್ತದ. ಸೊ ಒಟ್ಟಾರೆ ನೀವು ತಗೊಂಡ್ರೆ ನಮ್ಮ ದೇಶದ ಒಂದು ಆರ್ಥಿಕ ಸ್ಥಿತಿ ಅನ್ನೋದಲ್ಲ, ಕಳೆದ 77 ವರ್ಷದಲ್ಲಿ ತುಂಬಾ ಬೆಳೀತಾ ಹೋಗ್ತಾ ಇದೆ. 1 ಟ್ರಿಲಿಯನ್ ಎಕನಾಮಿ ಆಗಕ್ಕೆ ನಮ್ಗೆ 60 ವರ್ಷ ತಗೊಂಡದು. 2ನೇ ಟ್ರಿಲಿಯನ್ ಆಗಕ್ಕೆ 15 ವರ್ಷ ತಗೊಂಡದ. 3ನೇ ಟ್ರಿಲಿಯನ್ ಆಗಕ್ಕೆ 12 ವರ್ಷ ತಗೊಂಡದ. 4ನೇ ಟ್ರಿಲಿಯನ್ ಆಗಕ್ಕೆ ಬರೀ 7 ವರ್ಷ ತಗೊಂಡದ. ಗುಡ್ ನ್ಯೂಸ್ ಇಸ್, ನೆಕ್ಸ್ಟ್ 25 ವರ್ಷದಲ್ಲಿ ನಾನು ಹೇಳಿದಲ್ಲ, ನಮ್ಮ ಪ್ರಧಾನ ಮಂತ್ರಿ ಹೇಳೋ ಪ್ರಕಾರ ಭಾರತ 3ನೇ ಅತಿ ದೊಡ್ಡ ದೇಶ ಆಗಿ ಹೊರ ಹೊಮ್ತಾ ಇದೆ. ಸುಮ್ಮನೆ ಹೇಳ್ತಾ ಇಲ್ಲ ಅವರು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ದೇಶ ವೇಗವಾಗಿ ಬೆಳೆಯಕತ್ತದ. ಪ್ರಶ್ನೆ ಬಂದ್ಬಿಟ್ಟು, ದೇಶ ಬೆಳೆಯಕತ್ತದ, ನಾವು ಬೆಳೆಯಕತ್ತೀವ? ಬಹಳಷ್ಟು ಜನ ಇನ್ನು ಅದೇ ಓಲ್ಡ್ ಮೈಂಡ್ ಸೆಟ್ ಅಲ್ಲಿ ಇದೀವಿ. ಬ್ರಿಟಿಷ್ ಏನ್ ಬಿಟ್ಟು ಹೋದ್ರಲ್ಲ ನಮಗ. ಯಾಕ? ಇಂಡಿಯಾದಲ್ಲಿ ಇರೋರು ನೌಕರರಾಗೆ ಇರ್ಬೇಕು, ನೌಕರರಾಗೆ ಸಾಯ್ಬೇಕು. ಮೈಂಡ್ ಸೆಟ್ ಏನೋ, ನಾವ್ ಎಲ್ಲದಕ್ಕೂ ಕೈ ಒಡ್ಬೇಕು, ಸಾಲದಲ್ಲಿ ಬದುಕಬೇಕು. ಈ ಒಂದು ಮೈಂಡ್ ಸೆಟ್ ಅಲ್ಲಿ ಏನ್ ಬದುಕ್ತಾ ಇದೀವಿ, ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಗ್ರೋತ್ ಪೊಟೆನ್ಶಿಯಲ್ ಆಫ್ ಕಂಟ್ರಿ. ಸೊ ಹಾಗಾಗಿ ನಿಮ್ಮ ಒಂದು ತಿಳುವಳಿಕೆನ ನೀವು ಇನ್ಕ್ರೀಸ್ ಮಾಡಿದ್ರೆ ದೇಶದ ಜೊತೆ ನಾವು ಬೆಳಿಬಹುದು. ನೋಡಿ, ಇವತ್ತು ಜರ್ಮನಿ, ಜಪಾನ್ ತಗೊಳ್ಳಿ, ದೇಶನೂ ಬೆಳೆದಿದೆ, ಅಲ್ಲಿರೋ ಜನಗಳು ಬೆಳೆದಿದ್ದಾರೆ. ಯಾಕಂದ್ರೆ ಅವ್ರ ಬುದ್ಧಿಮಟ್ಟ ಜಾಸ್ತಿ ಇದೆ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು, ಇದು ಬಹಳ ಬಹಳ ಇಂಪಾರ್ಟೆಂಟ್ ಅದು. ಸೊ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಸ್ಟ್ರೇಟ್ ಲೈನ್ ಇರಲ್ಲ. ಮೇಲ್ ಹೋಗಿರೋ ಮಾರ್ಕೆಟ್ ಕೆಳಗೆ ಬರುತ್ತೆ, ಕೆಳಗಿರೋ ಮಾರ್ಕೆಟ್ ಮೇಲ್ ಹೋಗುತ್ತೆ. ಬಟ್ ನೀವು 10 ವರ್ಷದ ಡೇಟಾ ತೆಗೆದು ನೋಡಿದಾಗ ಮಾರ್ಕೆಟ್ 100 ಇದ್ದದ್ದು 100ಕ್ಕೆ ಹೋಗಿರುತ್ತೆ, 100 ಇದ್ದು 1000ಕ್ಕೆ ಹೋಗಿರುತ್ತೆ. ಶಾರ್ಟ್ ಪೀರಿಯಡ್ ಅಲ್ಲಿ ಇರುವಂತಹ ಒಂದು ಅಪ್ ಅಂಡ್ ಡೌನ್ ನ ನಾವು ನೆಗೆಟಿವ್ ಆಗಿ ತಗೊಳ್ಬಾರ್ದು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ವೊಲಟಿಲಿಟಿ ಅನ್ನೋದಲ್ಲ, ಇದು ಬಹಳ ನಮ್ಗೆ ಡಿಸ್ಟರ್ಬ್ ಮಾಡುತ್ತೆ ಅವಾಗ. ಇದರಿಂದ ಏನಪ್ಪಾ ಅಂದ್ರೆ, ಒಂದು ಪ್ರಾಪರ್ ಗೈಡೆನ್ಸ್ ತಗೊಂಡು ಇನ್ವೆಸ್ಟ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಎಲ್ಲಾ ದುಡ್ಡನ್ನ ಹೋಗ್ಬಿಟ್ಟು ಒಂದೇ ಕಡೆ ಹಾಕೋದಕ್ಕಿಂತ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿ. ರಿಯಲ್ ಎಸ್ಟೇಟ್ ಅಲ್ಲೂ ಇರ್ಬೇಕು, FD ನಲ್ಲೂ ಇರ್ಬೇಕು, ಗೋಲ್ಡ್ ಅಲ್ಲೂ ಇರ್ಬೇಕು, ಮ್ಯೂಚುವಲ್ ಫಂಡ್ ಅಲ್ಲಿ ಇರ್ಬೇಕು. ಅರ್ಥ ಆಗ್ಲಿಕ್ಕೆ ಹೇಳೋದು, ನಿಮ್ಮ ಹೂಡಿಕೆಗಳನ್ನ ಬೇರೆ ಬೇರೆ ಕಡೆ ಹಾಕಬೇಕು. ಹೆಂಗೆ? ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಲಿಕ್ವಿಡಿಟಿ, ಸೇಫ್ಟಿ, ರಿಟರ್ನ್ಸ್ ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಒಂದು ಪ್ರೊಫೆಷನಲ್ ಆಗಿರುವಂತವ್ರ ಕಡೆ ಗೈಡೆನ್ಸ್ ತಗೊಳ್ಬೇಕು. ಬಹಳ ಇಂಪಾರ್ಟೆಂಟ್ ಅದ. ಇವತ್ತು ವಿರಾಟ್ ಕೊಹ್ಲಿ ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮನ್ ಇರ್ಬೋದು, ಬಟ್ ಹಿ ನೀಡ್ಸ್ ಕೋಚ್. ಈವನ್ ಎವ್ರಿ ಮ್ಯಾಚ್ ಹೋಗ್ಬೇಕಾದ್ರೆ ಅವ್ನ ಕೋಚ್ ಹತ್ರ ಹೋಗ್ತಾನೆ. ಕರೆಕ್ಟ್ ಅಲ್ವಾ? ಒಬ್ಬ ಅರ್ಜುನ ಒಬ್ಬ ದೊಡ್ಡ ವಾರಿಯರ್ ಆಗ್ಬೇಕಂದ್ರೆ ಅವನಿಂದ ಒಬ್ಬ ಯಾರು? ದ್ರೋಣಾಚಾರ್ಯ ಇದ್ರು, ಕೃಷ್ಣ ಭಗವಾನ್ ಇದ್ದ. ಕರೆಕ್ಟ್ ಅಲ್ವಾ? ಹಂಗ ನಮ್ಮ ಹೂಡಿಕೆಗಳಲ್ಲೂ ಒಂದು ದಾರಿ ತೋರ್ಸಕ್ಕೆ ಒಬ್ಬ ಗೈಡ್ ಇರ್ಬೇಕು. ಬಹಳ ಬಹಳ ಇಂಪಾರ್ಟೆಂಟ್. ದಿಸ್ ವಾಟ್ ಐ ಲರ್ನ್ ಇನ್ ಮೈ ಲೈಫ್. ಸೊ ಹಾಗಾಗಿ ನಾವು ಎಷ್ಟೇ ಬೆಳಿಬೇಕಂದ್ರೂ ಟ್ಯಾಕ್ಸ್ ಎಫಿಷಿಯಂಟ್ ಆಗಿರುವಂತದ್ದು ಮತ್ತೆ ನಮ್ಮ ಗುರಿಗಳನ್ನ ಮುಟ್ಟುವಂತ ಒಂದು ದಾರಿ ತೋರ್ಸಕ್ಕೆ ಒಬ್ಬ ಗೈಡೆನ್ಸ್ ಬೇಕು. ಸೊ ಕಳೆದ 18 ವರ್ಷದಿಂದ 2007ರಿಂದ ಇನ್ಸ್ಪೈರ್ ಇಂಡಿಯಾ ಕಂಪ್ನಿನ ಶುರು ಮಾಡಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರ ಮಧ್ಯಮ ವರ್ಗದವರಿಗೆ ಗೈಡೆನ್ಸ್ ಕೊಡೋದು, ಸ್ಯಾಲರಿಡ್ ಪೀಪಲ್ ಗಳಿಗೆ ಒಂದು ಮಾರ್ಗದರ್ಶನ ಮಾಡೋದು, ಅವರ ಒಂದು ಜೀವನದಲ್ಲಿ ಅವ್ರು ಅನ್ಕೊಂಡಿರುವಂತಹ ರಿಟೈರ್ಮೆಂಟ್ ಲೈಫ್
ಅನ್ಕೊಂಡಿರೋ ಕಡೆ ಮಕ್ಕಳಿಗೆ ಎಜುಕೇಶನ್, ಅನ್ಕೊಂಡಿರೋ ಕಡೆ ಸಾಲ ಕಡಿಮೆನಲ್ಲಿ ಮನೆ ಕಟ್ಸ್ಕೊಳ್ಳೋದು, ಎಲ್ಲಕ್ಕಿಂತ ಇಂಪಾರ್ಟೆಂಟು ನೆಮ್ಮದಿಯಾಗಿರುವಂತ ಜೀವನ ಮಾಡಕ್ಕೆ ಏನೇನ್ ಬೇಕು ಅದಕ್ಕೆ ತಕ್ಕಂಗೆ ಹೇಗೆ ಹೂಡಿಕೆ ಮಾಡಬೇಕು, ಮತ್ತೆ ಎಲ್ಲಾ ಹೂಡಿಕೆಗಳಲ್ಲಿ ಏನು ರಿಸ್ಕ್ ಅದ, ಯಾವ ತರ ಬೆನಿಫಿಟ್ ತಗೊಳ್ಬಹುದು, ಇದ್ರ ಬಗ್ಗೆನೆ ಮಾರ್ಗದರ್ಶನ ಕೊಡ್ತಾ ಇವತ್ತು ಇನ್ಸ್ಪೈರ್ ಇಂಡಿಯಾದಲ್ಲಿ ಸುಮಾರು 7,000 ಜನ ಇನ್ವೆಸ್ಟರ್ಸ್ಗಳು ಇವತ್ತು ಹೂಡಿಕೆ ಮಾಡ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಅಂತ, ಅದ್ರಲ್ಲಿ ಸುಮಾರು ಜನ ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದಟ್. ಎರಡನೇದು ಇಂಪಾರ್ಟೆಂಟ್, ಇದರಲ್ಲಿ ಎರಡಿದೆ. ಒಂದು ಹೂಡಿಕೆದಾರರು, ಎರಡನೇದು ಗೈಡೆನ್ಸ್, ಮೂರನೇದು ನಾಲೆಜ್. 3 ಕಾಂಬಿನೇಷನ್ ಬೇಕು. ಗೈಡ್ ಮಾಡೋರು ಬೇಕು, ಅದನ್ನ ಫಾಲೋ ಮಾಡೋರು ಬೇಕು, ಮತ್ತೆ ಅವ್ರಿಬ್ರು ಮಧ್ಯೆ ಒಂದು ಪ್ರಾಪರ್ ನಾಲೆಜ್ ಬೇಕು. ಅಂದ್ರೆ ಬರೀ ಹೂಡಿಕೆ ಮಾಡೋದ್ರಿಂದ ಆಗಲ್ಲ. ಹೂಡಿಕೆ ಮಾಡಾದ್ಮೇಲೆ ಆವಾಗ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕು, ರಿವ್ಯೂ ಮಾಡ್ಬೇಕು. ನನ್ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡೋದದ, ನನ್ನ ಜೀವನದಾಗ ಏನೇನ್ ಚೇಂಜಸ್ಗಳು ಹಾಲಾಗತ್ತವ, ಈ ಡಿಸಿಷನ್ ತಗೊಳ್ಬೇಕಂತೀನಿ, ಮಾಡೋದ್ ರೈಟಾ ರಾಂಗಾ, ಈ ತರ ಒಂದು ಗೈಡ್ ಮಾಡುವಂತ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಅದ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು 2007ರಿಂದ ಬೆಂಗಳೂರಲ್ಲಿ ಶುರು ಆಗಿರುವಂತ ಜರ್ನಿ ಆಲ್ರೆಡಿ ತುಮಕೂರಲ್ಲಿ ಸ್ಟಾರ್ಟ್ ಆಗಿದೆ, ಹುಬ್ಳಿನಲ್ಲಿ ಆಗಿದೆ, ಮತ್ತೆ ಬೆಳಗಾಮಲ್ಲೂ ಆಗ್ತದೆ. ನನ್ನ ಗುರಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ಜಿಲ್ಲೆಗಳಲ್ಲೂ ಒಂದು ಈ ತರ ಒಂದು ಮಾರ್ಗದರ್ಶನ ಮಾಡುವಂತ ಒಂದು ಆಫೀಸ್ ನ ತೆಗಿಬೇಕನ್ನೋ ಉದ್ದೇಶದಿಂದ ಸ್ಟಾರ್ಟ್ ಆಗಿರುವಂತ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಏನು, ಯಾವುದೇ ಒಂದು ಹೂಡಿಕೆ ಮಾಡ್ಬೇಕಾದ್ರೆ ಹೂಡಿಕೆ ಬಗ್ಗೆ ಫಸ್ಟ್ ತಿಳ್ಕೊಂಡು ಆಮೇಲೆ ಹೂಡಿಕೆ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಮೊದಲು ರೊಕ್ಕ ಹಾಕ್ತೀವಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಎಲ್ಲ ಕಂಪ್ನಿಗಳಲ್ಲಿ ಮೊದಲು ಹಾಕ್ಬಿಡ್ತೀವಿ, ಹಾಕ್ರಿ ನಂಬರ್ ಅಂತ, ಆಮೇಲೆ ಹಿಂಗಾಯ್ತು ಹಂಗ. ನಾನು ಹೇಳೋದು ಫಸ್ಟ್ ತಿಳ್ಕೊಳ್ಳಿ, ಪ್ರಶ್ನೆಗಳು ತಿಳ್ಕೊಳ್ಳಿ, ಹೆಂಗ್ ವರ್ಕ್ ಆಗುತ್ತೆ. ಆಮೇಲೆ ಚಿಕ್ಕ ಸ್ಟೆಪ್ ಇಂದ ಶುರು ಮಾಡಿ, ದೊಡ್ಡ ಅಮೌಂಟ್ ಇಂದ ಶುರು ಮಾಡಬೇಕಾಗಿಲ್ಲ, ಸಣ್ಣ ಅಮೌಂಟ್ ಇಂದ ಶುರು ಮಾಡಿ. ಹೆಂಗ್ ವರ್ಕ್ ಆಗಿದೆ ಒಂದಿಷ್ಟು ಡೇಟಾ ಕೇಳಿ, ಹಿಂಗ್ ವರ್ಕ್ ಆಗಿರೋದು ಹೆಂಗದ, ಕೋವಿಡ್ನಾಗ ಎಷ್ಟು ಕಡಿಮೆ ಆಗದ, ಈ ತರ ಮೊನ್ನೆ ಯುದ್ಧ ಆಗಿತ್ತು ಅದ್ರಾಗ ಏನಾಗಿದೆ, ಇಂಥ ಪ್ರಶ್ನೆಗಳು ತಿಳ್ಕೊಂಡು ಕ್ಲಾರಿಟಿ ತಗೊಳ್ರಿ, ದೆನ್ ಇನ್ವೆಸ್ಟರ್ ಆಗಿ. ಬಹಳ ಜನ ಏನ್ ಮಾಡ್ತಾರ, ಹಾಕ್ಬಿಡ್ತಾರ, ಮಾರ್ಕೆಟ್ ಒಂದು 5% ಡೌನ್ ಆದ ತಕ್ಷಣ ತೆಗೆದ್ಬಿಡ್ರಿ, ನಾವು ರೊಕ್ಕ ತೆಗೆದ್ಬಿಡ ಅಂತ. ದಟ್ ಇಸ್ ನಾಟ್ ದ ರೈಟ್ ವೇ ಟು ಡೂ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದೆನ್ ಇಂಪ್ಲಿಮೆಂಟ್. ಈ ಜನರಿಗೆ ಅರ್ಥ ಆಗಲಿಲ್ಲ, ರೈಟ್? ವೆರಿ ವೆರಿ ಗುಡ್. ಸೊ ಹಾಗಾಗಿ ಐ ಕ್ಯಾನ್ ಓನ್ಲಿ ಟೆಲ್ ದಟ್ ಫಸ್ಟ್ ಈ ಒಂದು 5-6 ಪಾಯಿಂಟ್ಗಳೇನಿದೆ, ಫಸ್ಟ್ ಉಳಿಸಿ, ಆಮೇಲೆ ಖರ್ಚು ಮಾಡಿ ಉಳ್ಸಕ್ ಹೋಗ್ಬೇಡಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಬರೀ ಉಳಿಸಿದ್ರೆ ಸಾಕಾಗಲ್ಲ, ಉಳಿಸಿರೋ ದುಡ್ಡನ್ನ ಬೆಳೆಸಬೇಕು, ಅವಾಗಲೇ ಪಾಯಿಂಟ್ ಆಗುತ್ತೆ. 2ನೇ ಪಾಯಿಂಟ್. 3ನೇದು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವೆಲ್ತ್ ಕ್ರಿಯೇಟ್ ಮಾಡಬಹುದು, ಶಾರ್ಟ್ ಟರ್ಮ್ ಅಲ್ಲಿ ಮಾಡಕ್ಕೆ ಆಗಲ್ಲ. 4ನೇ ಪಾಯಿಂಟ್, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ, ಯಾಕಂದ್ರೆ ಮ್ಯೂಚುವಲ್ ಫಂಡ್ ಆರ್ ಮ್ಯಾನೇಜ್ ಬೈ ಪ್ರೊಫೆಷನಲ್, ಹಾಗಾಗಿ ಅದ್ರಲ್ಲಿ ಒಳ್ಳೇದು. ನೆಕ್ಸ್ಟ್ ಏನು, ಸ್ಟಾರ್ಟ್ ಅರ್ಲಿ, ಸ್ಟೇ ಕನ್ಸಿಸ್ಟೆಂಟ್, ಟಾಪ್ ಅಪ್, ರೆಗ್ಯುಲರ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ಅರ್ಲಿ ಶುರು ಮಾಡಿ, ಕನ್ಸಿಸ್ಟೆಂಟ್ ಆಗಿ ಮಾಡಿ, ಮತ್ತೆ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾಡಾದ್ಮೇಲೆ ನಾವು ಅನ್ವಯಿಸ್ಬೇಕಂದ್ರೆ ಮಂತ್ಲಿ ಇನ್ಕಮ್ ಬರೋ ತರ ಮಾಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್, ರೈಟ್? ಈ ತರ ಒಂದು ಹೂಡಿಕೆ ಮಾಡಿರುವಂತ ಸುಮಾರು ಜನರುಗಳಲ್ಲಿ ಇವತ್ತು ನನ್ನ ಜೊತೆಗೆ 2011ರಲ್ಲಿ ಅಟೆಂಡ್ ಆಗಿ ಅವರ ಒಂದು ಇನ್ವೆಸ್ಟ್ಮೆಂಟ್ ನ ಜರ್ನಿನ ಶುರು ಮಾಡಿರುವಂತ ನನ್ನ ಸ್ನೇಹಿತರೊಬ್ರು, ಪ್ಲಸ್ ನಮ್ಮ ಹೂಡಿಕೆದಾರರು, ಆಕ್ಚುಲಿ ಬಂದಿದ್ದು ನಮ್ಮ ವರ್ಕ್ಶಾಪ್ ಇಂದ, ನಮ್ಮ ಸೆಮಿನಾರ್ ಇಂದ ಬಂದಿರೋರು, ಅವರ ಒಂದು ಅನುಭವನ ನಾನು ಶೇರ್ ಮಾಡಕ್ ಹೇಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆಯೊಂದಿಗೆ ದಾನೇಶ್ ತಡಸ್ಲೂರ್ ಅವರೇ ಬನ್ನಿ, ಜೋರಾಗಿ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರಗಳು. ನಾನು ಈ ಇನ್ಸ್ಪೈರ್ ಇಂಡಿಯಾ ಕಂಪನಿಯಲ್ಲಿ ಏನು 7,000 ಇನ್ವೆಸ್ಟರ್ಸಲ್ಲಿ ನಾನು ಒಬ್ಬ. ನನ್ನ ಹೆಸರು ದಾನೇಶ್ ತಳಸ್ಲೂರ್ ಅಂತ, ಫ್ರಮ್ ಮುಧೋಳ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ನಿಜವಾಗ್ಲೂ ನಮ್ಗೆ ಈ ಒಂದು ಇಂಥ ಒಂದು ಸೆಷನನ್ನು ನಿಮಗೇನು ಸರ್ ಕೊಟ್ಟಾರಲ್ಲ, ಇದು ಭಾಳ ಒಂದು ಅದ್ಭುತವಾದಂಥ ಒಂದು ಸೆಷನ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಾನು ಸರ್ ಸೆಷನ್ ಅಟೆಂಡ್ ಆಗಿದ್ದು 2010ರಲ್ಲಿ, ಸರ್ ಇದೆ 11 ಅಂದ್ರೂ ನಾನು 10ರಲ್ಲಿ ಅಟೆಂಡ್ ಆಗಿದ್ದೀನಿ. ಆಮೇಲೆ ನಾವು ಏನು ಮಾಡ್ತೀವಿ ಅಂದ್ರೆ, ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ಭಯಂಕರ ಸಾಲಿ ಕಲಿಬೇಕು, ಭಯಂಕರ ದೊಡ್ಡ ವ್ಯಾಪಾರ ಮಾಡಬೇಕು, ಭಯಂಕರ ದೊಡ್ಡ ಪಗಾರ ತೊಗೋಬೇಕಂತೇಳಿ ನಮ್ಮೆಲ್ಲರ ತಲೆಯಾಗಿರ್ತೈತಿ. ಅದು ಸುಳ್ಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾವು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ದುಡ್ಡನ್ನು ಅಲ್ಲಿ ಬೆಳೆಯೋಕೆ ಬಿಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ ಇವತ್ತಿನ ದಿವಸ. ಆಮೇಲೆ ಇವತ್ತು ಸಿಂಪಲ್ ಏನು ಹೇಳ್ಯಾರವರು,
ಆ ಪ್ರಕಾರ ನಾವು ಹೋದ್ರೆ ವೆಲ್ತ್ ಬೇಕಾದಷ್ಟು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಐತಿ, ಎಲ್ಲರಿಗೂ ಹೆಲ್ತ್ ಈಸ್ ವೆಲ್ತ್ ಅಂತೀವಿ. ವೆಲ್ತ್ನು ಅಷ್ಟೇ ಇಂಪಾರ್ಟೆಂಟ್ ಐತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ಒಂದು ಫ್ಯಾಮಿಲಿ ಒಳಗೆ ಒಬ್ರಿಗೆ ಯಾರಿಗಾರ ಆರಾಮಿಲ್ಲ ಅಂದ್ರೆ ಅವ್ರೊಬ್ಬರ ತೀರ್ಕೊಂತಾರೆ ಅಥವಾ ಸಾಯ್ತಾರೆ. ಈ ವೆಲ್ತ್ ವಿಷಯನಾಗ ನನ್ನ ತಿಳಿದ ಮಟ್ಟಿಗೆ ವೆಲ್ತ್ ಸರಿ ಇಲ್ಲ ಅಂದ್ರೆ ಇಡೀ ಫ್ಯಾಮಿಲಿನ ಇದ್ದು ಸತ್ತಂಗೆ ಆಕೈತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಇದೊಂದು ಭಾಳ ಇಂಪಾರ್ಟೆಂಟ್ ಸೆಷನ್. ಆಮೇಲೆ ಇವತ್ತಿನ ದಿವಸ ನಾವೊಂದು ಏನಾರ ಪ್ರೊಫೆಷನ್ ಮಾಡ್ಬೇಕಂದ್ರೆ ವಕೀಲರು ಆಗ್ಬೇಕಂದ್ರೆ 5 ವರ್ಷ ಬೇಕು, ಡಾಕ್ಟರ್ ಆಗ್ಬೇಕಂದ್ರೆ 5 ವರ್ಷ ಬೇಕು. ಒಂದು ವೆಲ್ತ್ ಕ್ರಿಯೇಷನ್ ಮಾಡಕ್ಕೆ ನಾವು 2 ತಾಸು ಟೈಮ್ ಕೊಡ್ಲಿಕ್ಕಂದ್ರೆ ಹೆಂಗೆ? ಅದಕ್ಕೆ ಇಂಥ ಸೆಷನ್ಗಳನ್ನ ಸಿಕ್ಕಿದ್ದು ನಮ್ಮ ಪುಣ್ಯನ ಅನ್ಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿರು ಸರ್. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಹೆಸರನ್ನ ಚರಣ್ ಪಾಟ್ಕರ್ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ಇನ್ಸ್ಪೈರ್ ಇಂಡಿಯಾ ಅಂತ ಹೇಳಿ. ಯಾಕಂದ್ರೆ ನಾ ಸುಮಾರು 16 ವರ್ಷದಿಂದ ಅವ್ರನ್ನ ನೋಡಕತ್ತೀನಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಹೆಂಗಿರ್ತದೆ ಅನ್ನೋದು. ಇವತ್ತು ನಾವು ವೆಲ್ತ್ ಕ್ರಿಯೇಟ್ ಮಾಡಿವಿ ಅಂದ್ರೆ ನಿಜವಾಗ್ಲೂ ಅವ್ರದ್ದ ಒಂದು ಮಾರ್ಗದರ್ಶನ. ಯಾವ ಥರ ಅಂದ್ರೆ ನಾವೇನು ಎಫರ್ಟ್ ಹಾಕಿವಪ್ಪ ಅಂದ್ರೆ ಏನು ನಾವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ, ನಾವೇನು ದಿವಸ ಮಾರ್ಕೆಟ್ ನೋಡೋದು ಅದನ್ನು ನೋಡೋದು ಎಲ್ಲ ಏನು ಮಾಡಲೇ ಇಲ್ಲ. ನಾವು ಯಾವುದೂ ಏನೂ ನೋಡಿಲ್ಲ, ಟೈಮ್ ಕೊಟ್ಟಿವಿ, ಸಾಕಷ್ಟು ಇವತ್ತು ವೆಲ್ತ್ ಕ್ರಿಯೇಷನ್ ಮಾಡ್ಕೊಂಡಿವಿ. ಆಮೇಲೆ ಅದೇ ಪ್ರಕಾರ ಇವತ್ತು ನಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕೈತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ನಾನು ಸಾಕಷ್ಟು ಬಿಸ್ನೆಸ್ ಮಾಡೀನಿ, ಗೊಬ್ಬರ ಅಂಗಡಿ, ಅಡತಿ ಅಂಗಡಿ, ಅಗ್ರೋ ಫುಡ್ಸ್ ಎಲ್ಲನೂ ಮಾಡೀನಿ. ನಾವು ಮಾಡೋ ಬಿಸ್ನೆಸ್ನಾಗ ಸೇವಿಂಗ್ಸ್ ಮಾಡಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟೇ ನಾವು ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ಸಾಧ್ಯತೆ ಅಂತ ನನ್ನ ಅನುಭವ. ಯಾಕಂದ್ರೆ ನಾವು ಸಾಕಷ್ಟು ಬಿಸ್ನೆಸ್ ಮಾಡಿದ್ರು ಸಹಿತ ನಾವು ಇವತ್ತು 1 ಲಕ್ಷ ಗಳಿಸಿದ್ರು 1 ಲಕ್ಷಕ್ಕೆ ಖರ್ಚಿರ್ತದೆ, 10 ಲಕ್ಷ ಗಳಿಸಿದ್ರೆ 10 ಲಕ್ಷಕ್ಕೆ ಆ ಪ್ರಕಾರ ಖರ್ಚಿರ್ತದೆ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಏನು ಮಾಡ್ತಾನಂದ್ರೆ ನಾವೆಷ್ಟು ದುಡಿತೀವಿ ಅದ್ರ ಜೊತೆ ಸೇವಿಂಗ್ಸ್ ಭಾಳ ಇಂಪಾರ್ಟೆಂಟ್. ಸೇವಿಂಗ್ಸ್ ಇದ್ದದ್ದನ್ನು ಬೆಳೆಸೋಕೆ ಇಂಥವ್ರ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಆಮೇಲೆ ಇನ್ನೊಂದು ವಿಷಯ ಅಂದರೆ ನಾವು ಈಗ ಅವರು ಇವತ್ತಿಂದ 2 ತಾಸು ನಿಮಗೇನು ಈಗ ಸೆಷನ್ ಮಾಡಿದರು, ಇದ್ರ ಜೊತೆನ ಒಂದು ತಮ್ಮಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ತೊಗೊಂಡಿರ್ಬೋದು ಬಹುತೇಕ ಅವರು ಸರ್. ಫೀಡ್ಬ್ಯಾಕ್ ಫಾರ್ಮ್ ಬಹುತೇಕ ಎಲ್ಲರೂ ಬರೆದು ಕೊಟ್ಟರು. ಅವ್ರ ಆಫೀಸ್ದಿಂದ ತಮಗೆ ದಯಮಾಡಿ ಕಾಲ್ ಬರ್ತೈತೆ ಒಂದು ಏನಂತ, ಒಂದು ವೆಲ್ತ್ ಚೆಕಪ್ ಅಂತೇಳಿ. ಹೆಂಗೆ ಹೆಲ್ತ್ ಚೆಕಪ್ ಮಾಡ್ತಾರಲ್ಲ ಹಂಗೆ ವೆಲ್ತ್ ಚೆಕಪ್ ಅಂತ ಬರ್ತೈತಿ. ದಯಮಾಡಿ ನೀವು ಎಲ್ಲರೂ ಅವ್ರ ಆಫೀಸಿಗೆ ಹೋಗಿ ಅವ್ರ ಕಾಲ್ ಬಂದಾಗ ಅವ್ರಿಗೆ ಸಹಕಾರ ಕೊಟ್ಟ ನೀವು ಹೋಗಿ ಅವ್ರ ಜೊತೆ ಕುಂತು ಇನ್ನೂ ಹೆಚ್ಚಿನ 1 to 1 ಅವ್ರ ಸ್ಟಾಫ್ ಸುಮಾರು 50 ಜನ ಸ್ಟಾಫ್ ಐತಿ ಇವತ್ತು. ಸರ್ ಒಬ್ಬರೇ ಇಲ್ಲ, ಸರ್ ಟೀಮ್ ಸುಮಾರು 50 ಜನ ಐತಿ ಇವತ್ತು ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಅದಕ್ಕೆ 1 to 1 ಕೂತ್ರೆ ಈಗ ಹೆಂಗೆ ಜನರಲ್ ಆಗಿ ಹೇಳಿರಿ. ಆಮೇಲೆ ಈಗ ವೆಲ್ತ್ ಚೆಕಪ್ ನೀವು ಬಂದಾಗ 1 to 1 ಕುಂತು ಮಾತಾಡ್ತಾರೆ ಅವ್ರು ತಮಗೆ, ಅಲ್ಲಿ ಇನ್ನೂ ಹೆಚ್ಚಿನ ಕ್ಲಿಯರಿಟಿ ತಮಗೆ ಸಿಗ್ತೈತಿ. ಆಮೇಲೆ ದಯಮಾಡಿ ಇವತ್ತು ಮನೆಗೆ ಹೋಗಿ ನಾವೊಂದು ಬಾರಿ ಸೆಷನ್ ಅಟೆಂಡ್ ಮಾಡೀನಿ ಅಂತೇಳಿ ನಿಮ್ಮ ಹಸ್ಬೆಂಡ್ ಇದ್ದವ್ರ ವೈಫಿಗೆ ಹೋಗಿ ಹೇಳ್ತೀರಿ, ಭಾರಿ ಮಾಡೀನಿ ರೊಕ್ಕ ಹಾಕೋನಲ್ಲಿ ಹಂಗೆ ಹಿಂಗೆ. ಅವ್ರು ಏನಂತಾರೆ ನಿಮ್ಗೆ, ಸುಮ್ಕೊಂಡ್ರೆ ನೀ 8 ಚೆನ್ನಾಗಿ ಗೊತ್ತಿತ್ತು ಅಂತಾರೆ ನೀವು. ಅದಕ್ಕೆ ದಯಮಾಡಿ ನೀವು ಏನು ಮಾಡಿರಿ ಅಂದ್ರೆ ಇಬ್ಬರು ಜೊತೆಲಿ ಬಂದಿದ್ರೆ ಇವತ್ತು ಭಾಳ ಒಳ್ಳೆಯದು, ಇಬ್ಬರು ಕೂಡ ನಾಲೆಜ್ ಬಂದಿರ್ತೈತಿ. ನೀವು ಹಸ್ಬೆಂಡ್ ಬಂದಿದ್ರೆ ವೈಫ್ ಬಂದಿದ್ರೆ ಹಸ್ಬೆಂಡಿಗೆ ನೀವೇನು ಹೇಳ್ರಿ ಅಂದ್ರೆ ಹಿಂಗೆ ಒಂದು ವೆಲ್ತ್ ಚೆಕಪ್ ಐತಿ, ಈ ಸೆಷನ್ ಅಟೆಂಡ್ ಮಾಡಿದ್ದೇನೆ ಅನ್ಬೇಡ್ರಿ ಅವ್ರಿಗೆ ದಯಮಾಡಿ. ಯಾಕಂದ್ರೆ ಅವ್ರನ್ನ ನೀವು ಎಷ್ಟು ಚೆನ್ನಾಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಅದ್ರ ಸಲುವಾಗಿ ನೀವು ಅವ್ರನ್ನ ಕರ್ಕೊಂಡು ವೆಲ್ತ್ ಚೆಕಪ್ ಹೋಗ್ಬೇಕು. ಮತ್ತು ನಿಮ್ಮ ಮೇಜರ್ ಯಾರು ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು. ಆ ಥರ ಹೋಗಿ ಒಂದು ವೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದಂತ ಹೇಳಿ ನಾನೊಂದು 2 ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಹಿಂದ್. ಅವ್ರ ಪಾಯಿಂಟ್ ಹೇಳಿದ್ರು ವೆಲ್ತ್ ಚೆಕ್ ಅಂತೇಳಿ. ಏನಪ್ಪ ಇದು? ನಾರ್ಮಲಿ ನಾವು ಹೆಲ್ತ್ ಚೆಕಪ್ ಅಂತ ಮಾಡಿಸ್ಕೊಂತೀವಿ. ಡಾಕ್ಟರ್ ಹತ್ರ ಹೋದಾಗ ಏನು ಮಾಡ್ತಾರೆ, ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಮಾಸ್ಟರ್ ಹೆಲ್ತ್ ಚೆಕಪ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಕೆಲವೊಂದು ಟೆಸ್ಟ್ಗಳು ಬರೆದಿರ್ತಾರೆ, ಅದನ್ನು ತಗೊಂಡು ಹೋಗ್ಬಿಟ್ಟು ಮಾಡಿದ್ರೆ ಡಾಕ್ಟರ್ ವಿಲ್ ನೋ ದಟ್ ನಿಮ್ದು ಏನೇನಾದ ಬಾಡಿ ಒಳಗೆ ಏನು ಲಿವರ್ ಹೆಂಗೆ ಕೆಲಸ ಮಾಡಕತ್ತದ, ಕಿಡ್ನಿ. ಹಾಗೆ ನಮ್ಮ ಫೈನಾನ್ಷಿಯಲ್ ಲೈಫಲ್ಲಿ ಏನಾಗ್ಲಾಗತ್ತದ, ಕ್ಯಾಶ್ ಫ್ಲೋ ಎಷ್ಟು, ಇನ್ಕಮ್ ಎಷ್ಟು ಬರಕತ್ತದ, ಖರ್ಚು ಎಷ್ಟು ಆಗ್ಲಾಗತ್ತದ. ಹಾಗೇನೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ನಾವು ಮಾಡಿರುವಂಥ ಆಸ್ತಿ ಎಲ್ಲಿ ಹೋಗ್ಯದ ಅದು ಹೆಂಗೆ ಬೆಳೆಯಕತ್ತದ, ಮತ್ತು ಬರುವಂಥ ಫ್ಯೂಚರ್ ಬರುವಂಥ ಗೋಲ್ಸ್ಗಳು ಏನದವ ಅದಕ್ಕೆ ಹೆಂಗೆ ಮ್ಯಾಚ್ ಆಗ್ಲಿಕ್ಕತ್ತದ, ಇದನ್ನ ತಿಳ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಅದ. ಸೊ ಹಾಗೆ ನಮ್ಮ ಇವತ್ತು ನನ್ನ ಜೊತೆ ಇನ್ನೊಬ್ರು ಜಸ್ಟ್ ಸರ್ 2 minutes ಅಲ್ಲಿ ಶೇರ್ ಮಾಡಕ್ಕೆ ಹೇಳ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಆದ್ಮೇಲೆ ನಮ್ಮ ಹತ್ರ ಇನ್ವೆಸ್ಟರ್ ಆಗಿದ್ದಾರೆ. ಸರ್ ಪ್ಲೀಸ್ ಶೇರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್ ಮಲ್ಲೇಶಪ್ಪ ಕೆರಕನವರ. ನಮ್ಮದು ಸ್ವಂತ ಹುಬ್ಬಳ್ಳಿ ದೇವಾಂಗಪೇಟೆ.
ನಾನು ಪೊಲೀಸ್ ಇಲಾಖೆಯಲ್ಲಿ 1978ರಲ್ಲಿ PC ಅಂತ ಅಪಾಯಿಂಟ್ಮೆಂಟ್ ಆಗಿದೆ. ಲಾಸ್ಟ್ 2018ರಲ್ಲಿ ASI ಅಂತಂದು ಗೂಳಿ ಸವರ್ಣದಲ್ಲಿ ರಿಟೈರ್ಡ್ ಆದ 40 ವರ್ಷ ಸರ್ವಿಸ್ ನಮ್ಮದು. ಈ ಅವಧಿಯಲ್ಲಿ ನನಗೆ ಇನ್ಸ್ಪೈರ್ ಇಂಡಿಯಾದ್ದು ಏನು ಮಾಹಿತಿ ಇದ್ದಿದ್ದಿಲ್ಲ. ನನಗೆ ಮಾಹಿತಿ ಮಾಡಿಕೊಟ್ಟವರು ನಮ್ಮ ಮಗ, ದೊಡ್ಡ ಮಗ ಪ್ರವೀಣ್ ಕುಮಾರ್ ಅಂತ. ನಾನು ರಿಟೈರ್ಮೆಂಟ್ ಆದಮೇಲೆ ನಾನು ಅಮೌಂಟ್ ಎಲ್ಲ ಇನ್ಸ್ಪೈರ್ ಇಂಡಿಯಾದಾಗ ಹಾಕಿದ್ದೀನಿ. ಅಲ್ಲ, ನಮ್ಮ ಥ್ರೂ ಇನ್ವೆಸ್ಟ್ ಮಾಡಿದ್ದೆ, ನಮ್ಮ ಹತ್ರ ಕೊಟ್ಟಿಲ್ಲ. ಸಾರಿ ಅಲ್ಲ, ನಮ್ಗೆ ಹಾಕಿದ್ರೆ ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿರೋದು, ರೈಟ್? ಅದು ಕರೆಕ್ಟ್ ಆಗಿ ಹೇಳ್ಬೇಕು. ಅಲ್ಲ ಸರ್, ಇಲ್ಲ ಮತ್ತೆ ನಮ್ಮ ಹತ್ರ ಇನ್ವೆಸ್ಟ್ ಹ್ಯಾಡ್ ಟು ಬಿ ವೆರಿ ಗುಡ್, ಕರೆಕ್ಟ್ ಆಗಿರ್ಬೇಕು. ಓಕೆ, ಎಸ್ ಸರ್. ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ನಂತರ SIP ಮಾಡಿದ್ದೀನಿ. ಮಾಡಿ ಒಂದು ಸುಮಾರು 6 ವರ್ಷ ಆಗಿರ್ಬೇಕು ಮೋಸ್ಟ್ಲಿ. ಈಗ SWPನೂ ಆಗಿದೆ. ಅದು ನನಗೆ ಮಂತ್ಲಿ 50,000 ಬರ್ತಾ ಇದೆ. ಹಿಂಗಾಗಿ ನಂದು ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ನನಗೆ. ಬಟ್ ಸರ್ ಹೇಳ್ದಂಗೆ ವೆಲ್ ಚೆಕಪ್ ಮಾಡಿಸೋದು ಬೆಸ್ಟು ನನ್ನ ಅನಿಸಿಕೆ ಪ್ರಕಾರ. ವೆಲ್ ಚೆಕಪ್ ಮಾಡಿಸ್ಬೇಕು. ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಭಾರಿ ಬೆಸ್ಟು. ನಂದು ಇನ್ನೊಂದು ಗೋಲ್ ಏನಿದೆ ಅಂದರೆ ನಮ್ಮ ಮಿಸ್ಸಸ್ ಬಂದು SIP ಮಾಡ್ತೀನಿ. ಅದೇ ಪ್ರಕಾರ ನಮ್ಮ ಮಗಳು ಒಂದು ಮಾಡ್ತೀನಿ. ಮತ್ತು ನನಗೆ ಇನ್ಸ್ಪೈರ್ ಇಂಡಿಯಾದಲ್ಲಿ ಅಮೌಂಟು ಇನ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ಭಾಳ ಅನುಕೂಲ ಆಗಿದೆ ಅಂತ ನನಗೆ ಹೇಳಲಿಕ್ಕೆ ಅನ್ಸೋಕ್ಕಾಗತ್ತೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಅವ್ರಿಗೆ ಪಾಪ ಕರಿತೀನಿ ಅಂತ ಗೊತ್ತಿರಲಿಲ್ಲ, ಸರಿ ಸಡನ್ ಶಾಕ್ ಕೊಟ್ಟಂಗೆ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿ, ಅಲ್ಟಿಮೇಟ್ಲಿ ಯಾಕೆ ನಾನು ಶೇರ್ ಮಾಡಿದ್ದೆ, ಫಸ್ಟ್ ಆಫ್ ಆಲ್ ಇನ್ಸ್ಪೈರ್ ಇಂಡಿಯಾ ನಿಮ್ಮ ಹೂಡಿಕೆನ ಯಾವುದು ನಾವು ತಗೊಳ್ಳಲ್ಲ. ನಮ್ಮ ಕೆಲಸ ಏನದಪ್ಪ ಅಂತಂದ್ರೆ ನಿಮಗೆ ಯಾವ ಥರ ಹೂಡಿಕೆ ಮಾಡಿ ನಿಮ್ಮ ಫ್ಯೂಚರ್ ಗೋಲ್ಸ್ನ ರೀಚ್ ಆಗ್ಬೋದು ಅನ್ನೋದನ್ನ ನಾವು ಗೈಡ್ ಮಾಡ್ತೀವಿ. ಎರಡನೇದು ಸರ್ವಿಸ್ ಕೊಡ್ತೀವಿ. ಯಾಕಂದ್ರೆ ಈಗ ಒಂದು ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು ಅಕೌಂಟ್ ಓಪನ್ ಮಾಡಬೇಕು. ಅಕೌಂಟ್ ಆದ್ಮೇಲೆ ಯಾವ್ಯಾವ ಫಂಡ್ಗಳಲ್ಲಿ ಹಾಕಬೇಕು, ಅದು ಯಾವ ಥರ ಗ್ರೋ ಆಗುತ್ತೆ, ನಿಮ್ಮ ಫ್ಯೂಚರ್ ರಿಕ್ವೈರ್ಮೆಂಟ್ ಹೇಗಿದೆ, ಹಾಗೆ ಸುಮಾರಷ್ಟು ಮಾಡಿದ್ದಾರೆ. ಸೊ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿರೋರಲ್ಲಿ ಎಷ್ಟೊಂದು ಜನ ಬ್ಯಾಂಕ್ ಎಂಪ್ಲಾಯೀಸ್ ಇದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, IT ದಲ್ಲಿ ಇರೋದ್ರೆ, ಡಾಕ್ಟರ್ಸ್ ಇದ್ದಾರೆ. ಸುಮಾರು ಕಳೆದ 18 ವರ್ಷದಿಂದ ಈ ಥರ ಗೈಡ್ ಮಾಡ್ತಾ ಬಂದಿದ್ವಿ. ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿಗೂ ಯಾವುದೇ ಥರ ಒಂದು ಗೈಡೆನ್ಸ್ ಬೇಕು, ಒಂದು ಸಪೋರ್ಟ್ ಬೇಕು ಅಂದ್ರೆ ನಮ್ಮ ಇನ್ಸ್ಪೈರ್ ಇಂಡಿಯಾ ಆಫೀಸ್ ಇದೆ. ನ್ಯೂ ಕಾಟನ್ ಮಾರ್ಕೆಟ್ ರೋಡ್ ಅಲ್ಲಿ ಕಲಬುರ್ಗಿ ಟವರ್ ಅಂತಿದೆ ಒಂದು, ಅಲ್ಲಿ ನಮ್ದು 3rd ಫ್ಲೋರ್ ಅಲ್ಲಿ ಆಫೀಸ್ ಇದೆ. ಸೊ ನೀವು ಆಫೀಸಿಗೆ ಬರ್ಬೋದು, ಕನ್ಸಲ್ಟೇಷನ್ ತಗೊಳ್ಬೋದು. ಯಾರಾದ್ರೂ ನನ್ನ ಜೊತೆ 1-to-1 ಕನ್ಸಲ್ಟೇಷನ್ ಬೇಕು ಅಂದ್ರೆ ನಾನು ಹುಬ್ಳಿನಲ್ಲಿ ಇದ್ದಾಗ ಬಂದು ಮೀಟ್ ಮಾಡ್ಬೋದು, ಇಲ್ಲ ನಾನು ಬೆಂಗಳೂರಲ್ಲಿ ಇದ್ರು ನೀವು ಆನ್ಲೈನ್ ಅಲ್ಲಿ Zoom ಮೀಟಿಂಗ್ ಅಲ್ಲಿ ನನ್ನ ಜೊತೆ ಕನ್ಸಲ್ಟೇಷನ್ ತಗೊಳ್ಬೋದು. ನಿಮಗೆ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಕ್ವಶನ್ಸ್ ಇದ್ರೆ ನನಗೆ ಕೇಳ್ಬೋದು. ವಿಲ್ ಟೇಕ್ ನೆಕ್ಸ್ಟ್ 2 ಭಾಳ ಇಲ್ಲ, ಇನ್ನ 5 ಮಿನಿಟ್ಸ್ ತಗೊಂತೀನಿ. ಯಾರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಯಾರಾದ್ರೂ ಎನಿ ಕ್ವಶನ್ಸ್ ಆರ್ ದೇರ್? ಐ ಆಮ್ ರೆಡಿ ಟು ಟೇಕ್ ಕ್ವಶನ್ಸ್. ಎನಿಬಡಿ ಹ್ಯಾಸ್ ಗಾಟ್ ಎನಿ ಕ್ವಶನ್ಸ್? ಎಸ್ ಸರ್. ಸರ್, ಇವಾಗ ನಿಮ್ಮಲ್ಲಿ ಬಂದಾಗ ಮೈಕ್ ಹಾಂ ಹಾಂ ವೆಲ್ ಚೆಕಪ್ ಬಂದರೆ ಹಾಂ ಅಲ್ಲಿ ಸಮ್ ಚಾರ್ಜಸ್ ಏನಾದ್ರು ಇರುತ್ತಾ ಹೆಂಗೆ ಸರ್? ಗುಡ್ ಕ್ವಶನ್ ಸರ್, ಕರೆಕ್ಟ್. ಸೊ ವೆಲ್ ಚೆಕಪ್ ಬಂದಾಗ ಏನಾದ್ರು ಚಾರ್ಜಸ್ ಇರುತ್ತೆ ಅಂತಂದ್ರೆ ನೋ, ದೇರ್ ಇಸ್ ನೋ ಚಾರ್ಜಸ್. ಯಾಕೆ ಅಂದ್ರೆ ಮೊದಲು ತಗೊಂತಾ ಇದ್ವಿ, ಯಾಕೆ ನಿಲ್ಸಿದೀವಿ ಅಂದ್ರೆ ಒಂದು ರೀಸನ್ ಬಂದ್ಬಿಟ್ಟು ಇವತ್ತು ಇನ್ಸ್ಪೈರ್ ಇಂಡಿಯಾ ಏನ್ ಗ್ರೋ ಆಗಿದೆ, ನಮ್ಗೆ ಒಂದು ಅರ್ಥ ಆಗಿದೆ ಏನಪ್ಪ ಅಂದ್ರೆ ಅವರ ಉದ್ದೇಶ ಬಂದ್ಬಿಟ್ಟು ಅದು ಬಿಸ್ನೆಸ್ ಇದೆ, ನೋ ಡೌಟ್ ನಮ್ದು. ಯಾಕಂದ್ರೆ ಯಾರು ಫ್ರೀ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅಟ್ ಬಿಗಿನಿಂಗ್ ಲೆವೆಲ್ ಅಲ್ಲಿ ಆ ಒಂದು ಬ್ಲಾಕ್ ಇರಬಾರ್ದು. ಗೈಡೆನ್ಸ್ ಕೊಡೋದ ನಾವು ಯಾವುದೇ ತರ ಚಾರ್ಜಸ್ ಮಾಡಲ್ಲ ಸರ್. ಹಾಗಾದ್ರೆ ಇನ್ಸ್ಪೈರ್ ಇಂಡಿಯಾ ಹೆಂಗ್ ಸಂಪಾದನೆ ಮಾಡುತ್ತೆ? ನೀವು ಚಾರ್ಜಸ್ ತಗೊಳ್ಳೋ ಅಂದ್ರೆ ನೀವು ಹಿಂಗ ಗಳಿಸ್ತಿರ್ಬೇಕಲ್ಲ. ನಾವ್ ಹೆಂಗ್ ಅರ್ನ್ ಮಾಡ್ತೀವಿ ಅಂದ್ರ ನಿಮಗೆ ಗೈಡೆನ್ಸ್ ಮಾಡಾದ್ಮೇಲೆ ನಿಮಗೆ ಕೆಲವೊಂದು ಹೇಳ್ತೀವಿ ಇನ್ವೆಸ್ಟ್ಮೆಂಟ್, ತಿಂಗಳಿಗೆ ಒಂದು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ನಿಮ್ ಗೋಲ್ ಏನಪ್ಪಾ ಅಂದ್ರೆ ನನ್ನ ರಿಟೈರ್ಮೆಂಟ್ ಫಂಡ್ ಅಥವಾ ಮಗಳದ ಎಜುಕೇಶನ್ಗೆ. ಆ 5,000 ರೂಪಾಯಿ ನೀವೇನು ಇನ್ವೆಸ್ಟ್ ಮಾಡ್ತಿರಲ್ಲ ತಿಂಗಳ ಅದಕ್ಕೆ ನಾನು 2 ಫಂಡ್ ಕೊಟ್ಟಿರ್ತೀನಿ, A ಅಂತ B ಅಂತ 2 ಫಂಡ್ ಕೊಟ್ಟಿರ್ತೀನಿ. ಆ ಫಂಡ್ಗಳದಾಗ ಇನ್ವೆಸ್ಟ್ ಮಾಡಕ್ಕೆ ಒಂದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರ್ತಾರ. ಅವ್ರು ಏನ್ ಮಾಡ್ತಾರ ಅಂದ್ರೆ ನಿಮಗ ಇಯರ್ಲಿ ದೇ ಚಾರ್ಜ್ ಬಿಟ್ವೀನ್ 1.25 to 1.7% ದೇ ಚಾರ್ಜ್. ಅದರಲ್ಲಿ ಏನಿರ್ತದ, ಅವ್ರ ಫಂಡ್ ಮ್ಯಾನೇಜ್ಮೆಂಟ್ ಫೀಸ್ ಇರ್ತದ, ಟ್ರಾನ್ಸಾಕ್ಷನ್ ಚಾರ್ಜಸ್ ಇರ್ತದ, ಓವರ್ ಹೆಡ್ ಕಾಸ್ಟ್ ಇರ್ತದ, ಅದ್ರ ನಮ್ ಚಾರ್ಜಸ್ ಅದ್ರಲ್ಲಿ ಸೇರಿಸಿರ್ತಾರೆ. ಸೊ ಹಾಗಾದ್ರೆ ನಾವೆಷ್ಟು ಅರ್ನ್ ಮಾಡ್ತೀವಿ? ವಿ ಅರ್ನ್ ಬಿಟ್ವೀನ್ 0.5 to 0.7%. ನಿಮ್ದು ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಮಾಡಾದ್ಮೇಲೆ 0.5 to 0.7% ಇಕ್ವಿಟಿನಲ್ಲಿ. ಅದೇ ಕೆಲವೊಂದು ಡೆಟ್ ಮಾರ್ಕೆಟ್ ಕೊಟ್ಟಿರ್ತೀವಿ, ಲಿಕ್ವಿಡ್ ಫಂಡ್ ಕೊಟ್ಟಿರ್ತೀವಿ, ಅದರಲ್ಲಿ ನಾವು ಚಾರ್ಜಸ್ ಬಂದ್ಬಿಟ್ಟು 0.01% to 0.05%. ಅಂದ್ರೆ ಚಾರ್ಜಸ್ ಇರ್ತದ ಮಿನಿಮಮ್. ಯಾವಾಗ ನೀವು ಇನ್ವೆಸ್ಟ್ ಮಾಡಾದ್ಮೇಲೆ ನೀವು ಹಂತವಾಗಿ ಮಾಡ್ದಂಗೆಲ್ಲ ಚಾರ್ಜಸ್ಗಳು ಬರ್ತಾ ಹೋಗುತ್ತೆ.
ಸೊ ಹಾಗಾದ್ರೆ ನಮ್ಮ ಇನ್ಸ್ಪೈರ್ ಇಂಡಿಯಾ ಹೆಂಗ್ ಬೆಳೀತದ? ಇನ್ವೆಸ್ಟರ್ ವೆಲ್ತ್ ಬೆಳೆದಂಗ ನಮ್ಮ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ನಿಮ್ ಜೊತೆ ಬೆಳೀತಾ ಹೋಗುತ್ತೆ. ಸೊ ನಿಮಗೂ ಲಾಂಗ್ ಟರ್ಮ್, ನನಗೂ ಲಾಂಗ್ ಟರ್ಮ್ ಇದು. ನಿಮಗೂ ಲಾಂಗ್ ಟರ್ಮ್ ಹೇಳ್ಬಿಟ್ಟು ನಾ ಶಾರ್ಟ್ ಕಟ್ ಹುಡ್ಕಂಗಿಲ್ಲ ಇದರಲ್ಲಿ, ಕರೆಕ್ಟ್ ಅಲ್ಲ ಸರ್? ಸೊ ಇದು ಬಹಳ ಇಂಪಾರ್ಟೆಂಟ್. ಇನ್ಸ್ಪೈರ್ ಇಂಡಿಯಾ ಗ್ರೋ ಆಗಿದ್ದು ಹಂಗೇನೆ. 20 ವರ್ಷ ತಗೊಂತಿಷ್ಟು ಇವರಿಗೆ ಬರಕ್ಕೆ. 20 ವರ್ಷದಲ್ಲಿ ಈ ತರ ಮಾಡ್ಕೊಂತಾನೆ ಬಂದಿದ್ದೀವಿ, ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂತ ಬಂದಿದ್ದೀವಿ. ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಇಟ್ ಗುಡ್ ಕ್ವಶನ್. ಬಿಗಿನಿಂಗ್ ಅಲ್ಲಿ ವೆಲ್ತ್ ಚೆಕಪ್ ಯಾವುದೇ ತರ ಚಾರ್ಜಸ್ ಇಲ್ಲ, ಅಬ್ಸಲ್ಯೂಟ್ಲಿ. ಬಟ್ ಕೆಲವೊಂದು ಬೆಂಗಳೂರಲ್ಲಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತಿದ್ದಾರೆ, ನಾವು ಅಡ್ವೈಸರ್ಸ್ ಅಲ್ಲ, ಹಂಗಾಗಿ ನಾವು ಅದಕ್ಕೆ ಚಾರ್ಜ್ ಮಾಡೋಕ್ಕಾಗಲ್ಲ. ಅಲ್ಲಿರೋರು ದೇ ಚಾರ್ಜ್ ಬಿಟ್ವೀನ್ 5,000 to 1 lakh rupees. 5,000 1 ಲಕ್ಷ ಚಾರ್ಜ್ ಮಾಡೋರಿದ್ದಾರೆ. ಬಟ್ ಇನ್ಸ್ಪೈರ್ ಇಂಡಿಯಾದಲ್ಲಿ ಇದು ನಿಮಗೆ ಸಿಗುವಂತ ಒಂದು ಗೈಡೆನ್ಸ್ಗೆ ಯಾವುದೇ ತರ ಚಾರ್ಜಸ್ ನಾವು ತಗೊಳ್ಳ. ಎಸ್, ಗುಡ್ ಕ್ವಶನ್. ಇನ್ಯಾರು ಕ್ವಶನ್ಸ್ ಇದೆ ಏನಾದ್ರು? ಆಫೀಸ್ ಟೈಮಿಂಗ್ ಏನು? ಆಫೀಸ್ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಇರುತ್ತೆ. ಮಂಡೇ ಟು ಫ್ರೈಡೆ. ಮಂಡೇ ಬಂದ್ಬಿಟ್ಟು 3 ಗಂಟೆ ಕ್ಲೋಸ್ ಆಗುತ್ತೆ. ಬಟ್ ಟ್ಯೂಸ್ಡೇ ಇಂದ ಫ್ರೈಡೆ ಸಾಟರ್ಡೆ ತನಕ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ. ಓವರ್ ಫೋನ್ ನೀವು ಯಾವ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬೇಕು. ನಮ್ಮ ಮೋಸ್ಟ್ ಆಫ್ ಅವರ್ ಪೀಪಲ್ ಆರ್ ದೇ ಆರ್ ಆಲ್ಮೋಸ್ಟ್ ದೇ ವರ್ಕ್ ಮೋರ್ ದೆನ್ 12 to 14 hours ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಎಸ್. ನಮ್ಮ ಫ್ರೆಂಡ್ ಇವರು ಹಾ. ಕರ್ಕೊಂಡು ಬಂದಿದ್ದೀನಿ. ಹಾಂ ಇವ್ರು ರಿಟೈರ್ಡ್ ಆದ ಫ್ರೆಂಡ್ ಬರ್ತಲ್ಲ, ಆರೋಗ್ಯ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ. ಹಾಂ ನಾನು ಅವ್ರಿಗೆ ಇಂಜರ್ ಮಾಡ್ಬೋದಲ್ಲ? ಇಲ್ಲ, ಅದು ಪರ್ಸನಲ್ ಆಗಿ ಮಾತಾಡೋಣ. ಮೈ ಕ್ವಶನ್ ಏನಂದ್ರೆ ಪರ್ಸನಲ್ ಆಗಿ ಇಲ್ಲಿ ಯಾವುದೇ ತರ ನೀವು ವೆಲ್ತ್ ಚೆಕಪ್ ಬಂದ್ರೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ರೂಲ್ ಇಲ್ಲ. ದಯವಿಟ್ಟು ಇದನ್ನು ತಿಳಿದುಕೊಳ್ಳಿ. ವೆಲ್ತ್ ಚೆಕಪ್ಗೂ ನಿಮ್ಮ ಇನ್ವೆಸ್ಟ್ಮೆಂಟ್ಗೂ ಏನು ಸಂಬಂಧ ಇಲ್ಲ. ವೆಲ್ತ್ ಚೆಕಪ್ ಬಂದ್ಬಿಟ್ಟು ನಿಮ್ಮ ಫೈನಾನ್ಷಿಯಲ್ ವೆಲ್ತ್ ನೀವು ಎಲ್ಲಿದ್ದೀರಿ ಈಗ, ಅದು ಹೆಂಗೆ ನಡೆಯಕತ್ತದ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಎರಡನೇದು, ನಿಮಗೆ ಎಲ್ಲಿವರೆಗೆ ಕನ್ವಿನ್ಸ್ ಆಗಲ್ಲ ನಾನು ಓಕೆ ಈ ತರ ನಾನು ಮಾಡಿದ್ರೆ ಬೆಳೆಯಕ್ಕಾಗತ್ತೆ, ಅಲ್ಲಿವರೆಗೆ ಇನ್ವೆಸ್ಟ್ ಮಾಡ್ಬೇಕಂತ ರೂಲ್ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ನೀವು ಬಂದಿರೋಂಥ ತಕ್ಷಣ ಇನ್ವೆಸ್ಟ್ ಮಾಡಲೇಬೇಕು, ಮಾಡ್ಕೊಂಡೇ ಮುಂದಕ್ಕೆ ಹೋಗ್ಬೇಕು ಅನ್ನೋದಿಲ್ಲ. ನಾನು ಒಂದೇ ಹೇಳಕತ್ತದು, ನಾನು ಕೊಟ್ಟಿರೋ ನಾಲೆಜ್ ಅಲ್ಲಿ ನಿಮಗೆ ಏನಾದರೂ ಒಂದಿಷ್ಟು ವಿಷಯಗಳು ಅರ್ಥ ಆಗಿ ಕನ್ವಿನ್ಸ್ ಆಗಿದ್ರೆ ಇನ್ವೆಸ್ಟ್ ಮಾಡ್ಬೋದು. ಎರಡನೇದು, ಇಲ್ಲ ಸರ್ ಇನ್ನೊಂದಿಷ್ಟು ಕ್ಲಾರಿಟಿ ಕೊಡಿ ನನಗೆ, ಖಂಡಿತ ಮಾಡಿ. ಇವತ್ತು ಇನ್ಸ್ಪೈರ್ ಇಂಡಿಯಾದಲ್ಲಿ ನಿಮಗೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅರ್ಥ ಆಗುತ್ತೆ. ಇನ್ಸ್ಪೈರ್ ಇಂಡಿಯಾದಲ್ಲಿ ಲಾಸ್ಟ್ ವರ್ಷದಲ್ಲೇನೆ ಸುಮಾರು 1200 ಜನ ಹೊಸ ಇನ್ವೆಸ್ಟರ್ಗಳು ಬಂದಿದ್ದಾರೆ. ಅದರಲ್ಲಿ ರೆಫರೆನ್ಸ್ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರಮೋದ್ ದೇಸಾಯಿ ಸರ್ ಇದ್ದಾರೆ, ಅವರು ನಮಗೆ ಸುಮಾರು ಎಷ್ಟು ವರ್ಷದಿಂದ ಇದೆ ಸರ್? 12 ವರ್ಷದಿಂದ. ಇದು ರಿಟೈರ್ಡ್ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ರಿಟೈರ್ಡ್ ರೀಜನಲ್ ಮ್ಯಾನೇಜರ್ ರಿಟೈರ್ಡ್ ಆಗಿದ್ದಾರೆ. ಅವ್ರು 12 ವರ್ಷದಿಂದ ಇನ್ವೆಸ್ಟ್ ಮಾಡ್ಯಾರ ಅಂದ್ಮೇಲೆ ಅವ್ರ ಫ್ರೆಂಡ್ ಕರ್ಕೊಂಡ್ ಬಂದಿದ್ದಾರೆ. ಎಸ್ ಕಮ್ ಬಿಕಾಸ್ ಆಫ್ ದ ಪ್ರಮೋದ್ ದೇಸಾಯಿ ಜೊತೆ ರಿಲೇಶನ್ಶಿಪ್. ಹಂಗೆ ಇನ್ಸ್ಪೈರ್ ಇಂಡಿಯಾದಲ್ಲಿ ಸುಮಾರು ಸಾವಿರಾರು ಕ್ಲೈಂಟ್ಗಳು, ಇನ್ವೆಸ್ಟರ್ಗಳು ನಮಗೆ ಅವ್ರ ಥ್ರೂನೇ ಸಿಗ್ತಾ ಇದ್ದಾರೆ. ಅಂದ್ರೆ ನಂಬಿಕೆಗಳ ಮೇಲೆ ರೆಫರೆನ್ಸ್ಗಳು ಬರುತ್ತೆ. ನೀವು ಒಬ್ಬರ ಹತ್ರ ಯಾರೋ ಒಳ್ಳೆ ಡಾಕ್ಟರ್ ಅದಾರ, ಡಾಕ್ಟರ್ ಹತ್ರ ಹೋಗಿ ಚಲೋ ಅದಾರ ಅಂತ ಕಳಿಸ್ತೀರಿ, ಸರ್ ನಾವು ಒಬ್ಬ ಲಾಯರ್ ಹತ್ರ. ಹಂಗೆ ದಿಸ್ ವರ್ಕ್ಸ್ ವಿತ್ ದಟ್ ಟೈಪ್ ಆಫ್ ಟ್ರಸ್ಟ್ ಫ್ಯಾಕ್ಟರ್ ಮೇಲೆ ರನ್ ಆಗ್ತಾ ಇದೆ. ಸೊ ಹಂಗಾಗಿ ನೀವು ವೆಲ್ತ್ ಚೆಕಪ್ ಬಂದಿರೋ ಅಂದ ತಕ್ಷಣ ನೀವು ಇನ್ವೆಸ್ಟ್ ಮಾಡ್ಲೇಬೇಕಂತ ರೂಲ್ ಇಲ್ಲ. ಖಂಡಿತ ಬನ್ನಿ, ತಿಳ್ಕೊಳ್ಳಿ, ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳಿ, ಪ್ರಶ್ನೆಗಳು ಕೇಳಿ, ದೆನ್ ಶುರು ಮಾಡಿ. ಅಬ್ಸಲ್ಯೂಟ್ಲಿ ಓಕೆ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಇಸ್ ಇಟ್ ಕ್ಲಿಯರ್ ವಿತ್ ಎವ್ರಿವನ್? ಎಸ್. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ರೆಗ್ಯುಲರ್ ಪ್ಲಾನ್ ಇದೆನಾ ಇಲ್ಲ ಡೈರೆಕ್ಟ್ ಪ್ಲಾನ್? ಓಕೆ, ನಾನು ಅದೇ ಹೇಳಿದೆ, ರೆಗ್ಯುಲರ್ ಪ್ಲಾನೇ ಕೊಡ್ತೀವಿ ನಾವು. ಡೈರೆಕ್ಟ್ ಕೊಟ್ಟರೆ ನಮ್ಗೆ ಏನೂ ಸಿಗಲ್ಲ. ನಮ್ಗೆ ಅದು 0.5% ಸಿಗ್ಲಿಲ್ಲ ಅಂದ್ರೆ ನಾವು ಹೆಂಗ್ ರನ್ ಮಾಡ್ಬೇಕು? ಇಲ್ಲಾಂದ್ರೆ ಟೀಶರ್ಟ್ ಆಗಿರೋ ಸ್ಯಾಲರಿ ಕೊಡ್ಬೇಕು ನಾವು. 0.5 ರೆಗ್ಯುಲರ್ ಡೈರೆಕ್ಟ್ ಪ್ಲಾನ್ ಎಷ್ಟು ವ್ಯತ್ಯಾಸ ಅಂದ್ರೆ 0.5%. ಆ 0.5% ಇದು ಅವರ್ ಚಾರ್ಜ್ ಯಾವಾಗ ಇನ್ವೆಸ್ಟ್ ಮಾಡಿದ್ಮೇಲೆ. ನೀವು ಡೈರೆಕ್ಟ್ ಪ್ಲಾನ್ಗೆ ಹೋದಾಗೇನು ಈ ತರ ಗೈಡೆನ್ಸ್ ಸಿಗಲ್ಲ, ಏನೂ ಸಿಗಲ್ಲ. ನೀವೇ ಇನ್ವೆಸ್ಟ್ ಮಾಡ್ಬೇಕು, ನೀವೇ ಅಕೌಂಟ್ ಓಪನ್ ಮಾಡ್ಬೇಕು, ಎಲ್ಲ ನೀವೇ ಮಾಡ್ಕೋಬೇಕು. ಸೊ ಥ್ರೂ ಗೈಡೆನ್ಸ್ ಮಾಡೋದು. ಈಗ ಹೆಂಗ ಗೂಗಲ್ ನೋಡಿ ಅವ್ರವರೇ ಮೆಡಿಸಿನ್ ಚೆಕ್ ಮಾಡಿ ಕೇಳೋದು, ಗೂಗಲ್ನಾಗ ಹೋಗೋದು, ಮೆಡಿಸಿನ್ ಚೆಕ್ ಮಾಡೋದು, ನನ್ನ ಕೆಮ್ಮು ಆಗ್ಯದ, ಹೊಟ್ಟಿ ಬ್ಯಾನ್ ಆಗ್ಯದ, ಅದೇನೋ ಬರ್ತದ, ಅದು ನೀವು ಮೆಡಿಕಲ್ ಶಾಪ್ ತಗೊಳ್ಳೋದು. ಇಲ್ಲ ಸರ್ ಅದು ಯಾಕೋ ರಿಸ್ಕ್ ಅನ್ನಿಸ್ತದ, ಪ್ರಾಪರ್ ಗೈಡೆನ್ಸ್ ಮೇಲೆ ಮಾಡ್ಬೇಕಪ್ಪ ಅಂದ್ರೆ ರೆಗ್ಯುಲರ್ ಪ್ಲಾನ್. ಇದು ಕ್ಲಿಯರ್ ಇರುತ್ತೆ ಎವ್ರಿವನ್? ಡಿಮ್ಯಾಟ್ ಬೇಕು ಕಂಪಲ್ಸರಿ. ಡಿಮ್ಯಾಟ್ ಥ್ರೂನೇ ಇನ್ವೆಸ್ಟ್ ಮಾಡಬೇಕು. ಡಿಮ್ಯಾಟ್ ಅಕೌಂಟ್ ಇದು ಆಲ್ಸೋ ಯುವರ್ ಲೆಜಿಟಿಮೇಟ್ ಅಕೌಂಟ್. ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ನಿಮ್ಮ ಅಕೌಂಟಲ್ಲಿ ಇರುತ್ತೆ, ನಿಮ್ಮ ಡಿಮ್ಯಾಟಲ್ಲಿ ಇರುತ್ತೆ. ಇನ್ಸ್ಪೈರ್ ಇರಲ್ಲ. ಯಾರೋ ಹೇಳ್ತಾರೆ ಇನ್ಸ್ಪೈರ್ ಇಂಡಿಯಾ ಹಾಕಿದೆ ಸರ್. ಇನ್ಸ್ಪೈರ್ ಇಂಡಿಯಾ ಅವ್ರು ಹೇಳಿದ ಪಾಪ ಏನಂದ್ರೆ ನಂಬಿಕೆ. ಆದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಅವ್ರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇದೆ. ನಾಳೆ ಇನ್ಸ್ಪೈರ್ ಇಂಡಿಯಾ ಶರಣ್ ಪಾಟೀಲ್ ಇಲ್ಲ ಅಂದ್ರೂ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಿಮ್ಮ ಹೆಸರಲ್ಲಿ ಇರುತ್ತೆ. ನಿಮ್ಮ ಕನ್ಸಲ್ಟೇಷನ್ ಇರಲಾರ್ದೆ ನಿಮ್ ಡಿಮ್ಯಾಟ್ ಅಕೌಂಟ್ ಯಾರು ತೆಗಿಯಕ್ಕಾಗಲ್ಲ. ಅದನ್ನ ಅಕೌಂಟ್ ಓಪನ್ ಮಾಡ್ಕೊಡ್ತೀವಿ ಅಷ್ಟೇ. ದಟ್ ಅಕೌಂಟ್ ಓಪನ್ ವಿ ವಿಲ್ ಹೆಲ್ಪ್ ಯು. But that account is not belongs to me, that belongs to you. You are the owner, you can create a nominee in that. ನಾಳೆ ನಿಮ್ದು ಏನಾರಾದ್ರೂ ನಿಮ್ಮ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಮಾಡಿಕೊಡೋ ಕೆಲಸ ನಾವು ಮಾಡ್ತೀವಿ. ಬಟ್ ಇಟ್ ವಿಲ್ ಬಿ ಲೆಜಿಟಿಮೇಟ್ ಅಕೌಂಟ್. ಇಸ್ ಇಟ್ ಕ್ಲಿಯರ್ ವಿತ್ ಎವ್ರಿವನ್?
ಹಾಗೇನೆ ಇನ್ವೆಸ್ಟ್ಮೆಂಟ್ ಜೊತೆ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಾನು ಮಾತಾಡಲಿಲ್ಲ, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಇದೆಲ್ಲ ನಿಮಗೆ ವೆಲ್ತ್ ಚೆಕಪ್ ಬಂದಾಗ ಹೇಳ್ಕೊಡ್ತೀನಿ ನಾನು. ಎಸ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಟರ್ಮ್ ಇನ್ಶೂರೆನ್ಸ್ ಇದೆ, ಆಕ್ಸಿಡೆಂಟಲ್ ಇದೆ. ಇವು 3 ಇಂಪಾರ್ಟೆಂಟ್. ದೆನ್ ಓನ್ಲಿ ಯು ಆರ್ ಏಬಲ್ ಟು ಡೂ ದಟ್. ಕ್ಲಿಯರ್ ಎಲ್ರಿಗೂ? ಇದರೊಂದಿಗೆ ಲಾಸ್ಟ್ ಕ್ವಶನ್. ಡೈರೆಕ್ಟ್ ಇಕ್ವಿಟಿ ಮಾಡಲ್ಲ ಸರ್. ಡೈರೆಕ್ಟ್ ಇಕ್ವಿಟಿ ಯಾಕೆ ಮಾಡಲ್ಲ ಅಂದ್ರೆ, ಡೈರೆಕ್ಟ್ ಇಕ್ವಿಟಿನಲ್ಲಿ ನಿಮಗೆ ಬಹಳಷ್ಟು ಟೈಮ್ ಕೊಡಬೇಕು, ನಾಲೆಜ್ ಇರಬೇಕು. ವಿ ಡೋಂಟ್ ರೆಕಮೆಂಡ್. ಇಂಡೈರೆಕ್ಟ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು ಡೈರೆಕ್ಟ್ ಅದೇ ಇಕ್ವಿಟಿ ಇರೋದ್ರಿಂದ. ಇಲ್ಲ ನಾವು ಹಂಗೆ ಮ್ಯಾನೇಜ್ ಮಾಡಕ್ಕೆ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ, ನಾವು ಮಾಡಲ್ಲ. ಅಂಡ್ ಹ್ಯಾವ್ ಸೀನ್ ಪೀಪಲ್ ಹೂ ಇನ್ವೆಸ್ಟೆಡ್ ಇನ್ ಡೈರೆಕ್ಟ್, ದೇ ಲಾಸ್ಟ್ ಲಾಟ್ ಆಫ್ ಮನಿ ದನ್ ಅರ್ನಿಂಗ್ ಮನಿ. ನಮ್ಮ ಪ್ರಕಾರ, ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವೆಲ್ಲ ಮಾಡಿ ಅನುಭವಿಸಿದ ಹೇಳಕತ್ತದ್ದು, ನನ್ನ ಪ್ರಕಾರ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಕ್ಕೆ ಮ್ಯೂಚುವಲ್ ಫಂಡ್ ಇಸ್ ಅ ಬೆಟರ್ ಇನ್ವೆಸ್ಟ್ಮೆಂಟ್ ಕಂಪೇರ್ಡ್ ಟು ಡೈರೆಕ್ಟ್ ಇಕ್ವಿಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಹೊಸ ವಿಷಯ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾರಿಗಾರಿಗೆ ವೆಲ್ತ್ ಚೆಕಪ್ ಬೇಕು ಅದನ್ನ ನೀವು ನಮ್ಮ ಆಫೀಸ್ಗೆ ಕಾಲ್ ಮಾಡಿ, ಅಥವಾ ನಮ್ಮ ಆಫೀಸಲ್ಲಿ ಕಾಲ್ ಮಾಡಿದಾಗ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹೋಗ್ಬೇಕಾದ್ರೆ ಎಲ್ಲರೂ ನಿಮ್ಮ ಫೀಡ್ಬ್ಯಾಕ್ ಫಾರ್ಮ್ ನ ಕೊಟ್ಟು ಹೋಗ್ಬೇಕಂತ ಕೇಳ್ತಾ ಇದ್ದೀನಿ. ಇಲ್ಲಿ ನಾನು ಹೇಳೋದಿದ್ದೇನೆ ಅಷ್ಟೇ. ಫೀಡ್ಬ್ಯಾಕ್ ಫಾರ್ಮ್ ಕೊಡ್ರಿ ಎಲ್ಲರಿಗೂ. ಆಮೇಲೆ ಫೀಡ್ಬ್ಯಾಕ್ ಫಾರ್ಮ್ ಯಾರಿಗೆ ಸಿಕ್ಕಿಲ್ಲ ಅವರು ಕೇಳಿ ಇಸ್ಕೊಳ್ಳಿ. ಎಲ್ಲರಿಗೂ ಸೆಷನ್ ಎಂಜಾಯ್ ಮಾಡಿದಿರಾ? ಅಟ್ಲೀಸ್ಟ್ ಲಾಸ್ಟ್ ಒಂದು ಚಪ್ಪಾಳೆ ತರ್ತಾರೆ ಅನ್ಕೊಂಡು ಅದು ಕೇಳೇ ಉಳಿಸ್ಕೊಂಡು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ವಂಡರ್ಫುಲ್ ನೈಟ್. ಥ್ಯಾಂಕ್ ಯು.